ಸಮ್ ರಿಸರ್ಚರ್ಸ್ ಆರ್ ಪ್ರೂವ್ ಆನ್ ದ್ಯಾಟ್ ಫಾಸ್ಟಿಂಗ್ ಮಾಡೋದ್ರಿಂದ ವಿಲ್ ಪ್ರಿವೆಂಟ್ ಕ್ಯಾನ್ಸರ್. ಆಯು ಕಾಮಾಯ ಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದ ಹಿತೋಪದೇಶ ಪರಮಾಧಯ ಅಂತ ಈಗ ಮಾರ್ಕೆಟಲ್ಲಿ ಫೀಕಲ್ ಕ್ಯಾಪ್ಸೂಲ್ಸ್ ಅಂತ ಬಂದಿದೆ. ಫಾಸ್ಟಿಂಗ್ ಮಾಡ್ತಾರೆ, ಆದರೂ ವರ್ಕ್ ಆಗ್ತಾ ಇರಲ್ಲ, ಎಲ್ಲೋ ಊರಿಗೆ ವರ್ಕ್ ಆಗುತ್ತೆ, ಅದಕ್ಕೂ ಅಗ್ನಿನೇ ಕಾರಣ. ಟೈಪ್ 1 ಡಯಾಬಿಟಿಸ್ನ ಆಯುರ್ವೇದಿಕಲ್ಲಿ ರಿವರ್ಸ್ ಮಾಡ್ಬೋದಾ? ನನಗೆ ತುಂಬ ಕ್ಲಿನಿಕಲ್ ಕೇಳೋ ಕ್ವಶನೇ ಇವು. ಸೊ ಇಷ್ಟು ದಿವಸ ಏನು ಅನ್ಕೋತಿದ್ರು, ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದರೆ ಇಷ್ಟೇ ಡಯಾಬಿಟಿಸ್. ಇವಾಗಿನ ಇತ್ತೀಚಿನ ರೀಸೆಂಟ್ ಸ್ಟಡೀಸ್ ಇಟ್ ಈಸ್ ಎ ಮೆಟಾಬಲಿಕ್ ಡಿಸಾರ್ಡರ್ ಅಂತ. ಕೆಲವೊಂದು ಮಿಕ್ಸ್ಗಳನ್ನು ಆಯುರ್ವೇದದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಸರ್, ಬಟ್ ಆ್ಯಕ್ಚುಲಿ ಹಂಗಿಲ್ಲ. ಈ ಮಾರ್ನಿಂಗ್ ತೊಗೊಂಡ್ರೆ ಬೆಸ್ಟಾ, ನೈಟ್ ತೊಗೊಂಡ್ರೆ ಬೆಸ್ಟ್ ಮೆಡಿಸಿನ್ಸ್ಗಳನ್ನ? ಅದು ಈಗ ಜ್ವರ ಬರುತ್ತೆ, ಆಂಟಿಬಯೋಟಿಕ್ ಕೊಡ್ತಾರೆ, ಆ ಥರ ಆಯುರ್ವೇದಿಕಲ್ಲಿ ಏನಾದರೂ ವಿದ್ಯಾ ಮೆಡಿಸಿನ್ಸ್? ಶುಂಠಿನೂ ನಮಗೆ ಜ್ವರ ಕಡಿಮೆ ಮಾಡಿ, ಜೀರಿಗೆನೂ ಜ್ವರ ಕಡಿಮೆ ಮಾಡಿ, ಆ್ಯಂಡ್ ಅರಿಶಿನೂ ಜ್ವರ ಕಡಿಮೆ, ಬಟ್ ಎಲ್ಲರಿಗೂ ಬರುತ್ತೆ. ಈಗಿನ ಜನ್ರೇಷನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರೆ, ಅದಕ್ಕೆಲ್ಲ ಸೊಲ್ಯೂಷನ್ ಆಯುರ್ವೇದದಲ್ಲಿದೆಯಾ? ಇದೆ, ಯಾಕಂದರೆ ಸೊ ಆಯುರ್ವೇದ ಮೊದಲಿಂದನೂ ಇದೆ, ಇವಾಗೂ ಇದೆ, ಮುಂದೆನೂ ಇರುತ್ತೆ. ಸರ್, ವೆಲ್ಕಮ್ ಟು ಮೈ ಚಾನಲ್. ಸರ್ ನಮಸ್ಕಾರ ಸರ್, ಆಯುರ್ವೇದ ಬಗ್ಗೆ ತುಂಬ ಡೌಟ್ಸ್ಗಳಿದ್ದಾವೆ, ನನಗೂ ಡೌಟ್ಸ್ಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಲೈಕ್ ಆಯುರ್ವೇದ ಟ್ರೆಂಡಿಂಗ್ ಆಗ್ತಿದೆ. ಇಷ್ಟು ದಿನ ಯಾಕೆ ಇದು ಟ್ರೆಂಡ್ ಇರಲಿಲ್ಲ? ಸರ್, ಇದು ಆಯುರ್ವೇದ ಇತ್ತೀಚೆಗೆ ಟ್ರೆಂಡ್ ಆಗೋದು ಸತ್ಯ, ಬಟ್ ಆಯುರ್ವೇದ 5,000 ವರ್ಷದ ಹಿಂದೆಯಿಂದನೂ ಎಕ್ಸಿಸ್ಟಿಂಗ್ ಇದೆ, ಇವಾಗಲೂ ಅದು ವರ್ಕಿಂಗ್ ಆಗ್ತಾಯಿದೆ. ಬಿಕಾಸ್ ಆಫ್ ಸಮ್ ಕಮ್ಯುನಿಕೇಷನ್ ಗ್ಯಾಪು. ಇವಾಗ ಏನಾಗಿತ್ತು, ನಮ್ಮ ಒಂದು ಆ ಸಂಸ್ಕೃತಿಯಲ್ಲಿ ಬೆಳೆದಿರೋಂಥ ಸೈನ್ಸ್ನ ಕೆಲವೊಂದು ಕಾರಣಗಳಿಂದ ನಾವು ಅದನ್ನು ಕಮ್ಯುನಿಕೇಷನ್ ಗ್ಯಾಪ್ ಮಾಡ್ಕೊಂಡ್ವಿ, ಆ್ಯಂಡ್ ಇಂಟೆನ್ಷನಲಿ ಇಟ್ ಈಸ್ ಡನ್. ಅಂದರೆ ಕೆಲವೊಬ್ಬರು ಅದನ್ನ ಇಂಟೆನ್ಷನಲಿ ಅದನ್ನು ಕಮ್ಯುನಿಕೇಷನ್ ಗ್ಯಾಪ್ ಮಾಡಿಸಿದ್ರು, ಅದನ್ನು ಪೋರ್ತಲ್ಲಿ ಬರಲಿಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಬ್ಯಾಕ್ ಡೋರಲ್ಲಿ ಉಳೀತು. ಬಟ್ ಆಯುರ್ವೇದ ಮೊದಲಿಂದನೂ ಇದೆ, ಇವಾಗೂ ಇದೆ, ಮುಂದೆನೂ ಇರುತ್ತೆ. ಯಾಕಂದರೆ ಇಟ್ ಈಸ್ ಅನ್ ಟೈಮ್ ಟೆಸ್ಟೆಡ್ ಸೈನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಇದನ್ನು ಒಂದು ಮೆಡಿಸಿನ್ನು ಅಂತ ನೋಡೋದಕ್ಕಿಂತ ಲೈಫ್ ಸ್ಟೈಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕೆಲವೊಂದು ಶ್ಲೋಕದಲ್ಲಿ ಹೇಳ್ತಾರೆ ಆಯುರ್ವೇದ ಅಂದರೆ ಏನು ಅಂತ. ಆಯು ಕಾಮಾಯ ಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದ ಹಿತೋಪದೇಶ ಪರಮಾಧಯ ಅಂತ. ಅಂದರೆ ಸೊ ಆಯುರ್ವೇದ ಇಂಟೆನ್ಷನ್ ಏನು ಅಂತಂದರೆ, ಆಯು ಅಂದರೆ ನನ್ನ ಲೈಫು, ಅದರಲ್ಲಿ ಬೇಕಾಗಿರುವಂಥ ಡಿಸೈರ್ಸ್ಗಳು, ಅಂದರೆ ಯಾವುದು ಒಳ್ಳೆ ಹೆಲ್ತು, ಆರೋಗ್ಯ, ಸೊ ಇದೆಲ್ಲದು ಏನು ಬೇಕು ಅದನ್ನು ಹೇಳ್ಕೊಡೋವಂಥದ್ದು. ಬರೀ ಡಿಸೀಸನ್ನು ಟ್ರೀಟ್ ಮಾಡೋದನ್ನ ಅಷ್ಟೇ ಹೇಳಿಲ್ಲ ಆಯುರ್ವೇದದಲ್ಲಿ. ಸೊ ಅದನ್ನು ನಾವು ಲೈಫ್ ಸ್ಟೈಲು, ಡಿಸೀಸ್ಗಳನ್ನು ಬರಲಾರ್ದಂಗೆ, ಇವಾಗ ಆರೋಗ್ಯ ಅಂದರೆ ಡಿಸೀಸ್ ಇಲ್ಲ ಇನ್ನೂ ಆರೋಗ್ಯ ಅಂತೀವಿ. ಸೊ ಆರೋಗ್ಯ ಬರೀ ಫಿಸಿಕಲಿ ಹೌದಾ? ಅಲ್ಲ. ಸೊ ಅದನ್ನು ಇವಾಗ ವರ್ಲ್ಡ್ ಹೆಲ್ತ್ನವ್ರು ಈಗ ಅದನ್ನು ಒಂದು ಡೆಫಿನಿಷನ್ ಮಾಡಿದ್ದಾರೆ, ವಾಟ್ ಈಸ್ ಹೆಲ್ತ್ ಅಂತ. ಸೊ ಅದನ್ನು ಒಂದು 3 ಸರಿ ಚೇಂಜ್ ಮಾಡಿದೆ. ಬಟ್ ಆಯುರ್ವೇದದಲ್ಲಿ ಅದನ್ನು 5,000 ವರ್ಷದ ಹಿಂದೆ ಹೇಳಿರೋದು ಇವಾಗಲೂ ಅದು ಎಕ್ಸಿಸ್ಟಿಂಗ್ ಇದೆ. ಅಂದರೆ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಫಿಸಿಕಲ್ ಹೆಲ್ತ್, ಇಟ್ ಈಸ್ ರಿಲೇಟೆಡ್ ಟು ಯುವರ್ ಮೆಂಟಲ್ ಹೆಲ್ತ್, ಇಟ್ ಈಸ್ ರಿಲೇಟೆಡ್ ಟು ಯುವರ್ ಸೋಷಲ್ ಹೆಲ್ತ್. ಸೊ ಎಲ್ಲದನ್ನು ಅಂದರೆ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸೋಷಲಿ. ಸೊ ಇಫ್ ಯು ಆರ್ ಹೆಲ್ದಿ ದೆನ್ ಇಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಹೆಲ್ತ್. ಸೊ ಹಾಗಾಗಿ ಆಯುರ್ವೇದ ಅನ್ನೋದು ಇತ್ತೀಚೆಗೆ ಟ್ರೆಂಡ್ ಯಾಕೆ ಬಡೀತಾ ಇರೋ ಅಂತಂದರೆ, ಅದು ಏನಾಗಿದೆ ಈಗ ಅಂತಂದರೆ, ಸೊ ಅದರದ್ದು ಆದಂಥ ಲಿಮಿಟೇಷನ್ಸ್ಗಳು ಕೆಲವೊಂದು ಸೈನ್ಸಲ್ಲಿದೆ, ಆ್ಯಂಡ್ ಕೆಲವೊಂದು ದೆರ್ ಇಸ್ ನೋ ಸೊಲ್ಯೂಷನ್ಸ್. ಇವಾಗ ಎಲ್ಲದೂ ನೋಡ್ತಾ ಹೋದರೆ ಇವತ್ತಿನ ಜನತಲ್ಲಿ ಏನಂದರೆ, ಈಗ ಡಿಸೀಸ್ ಬಂದ ಮೇಲೆ ಅದನ್ನು ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಡಿಸೀಸನ್ನು ಪ್ರಿವೆಂಟ್ ಮಾಡಿ ಹೆಲ್ದಿಯಾಗಿರೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಇದು ಆ್ಯಕ್ಚುಲ್ ಕೋರ್ ಆಫ್ ಆಯುರ್ವೇದದಲ್ಲಿ ಇಸ್ ಪ್ರಿವೆಂಟಿವ್ ಮೆಸರ್ಸನ್ನೇ ಜಾಸ್ತಿ ಹೇಳಿ. ಸೊ ಹಾಗಾಗಿ ಅದು ಆಯುರ್ವೇದನ ಇವಾಗ ಎಲ್ಲರೂ ಜಾಸ್ತಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ಗಳು ಇದೆ, ಯಾಕೆಂದರೆ ಅದು ಎಲಾಬೊರೇಟೆಡ್ ಸೈನ್ಸ್ ಅಲ್ಲ ಅಂತ ಅಂದ್ಕೊಂಡಿದ್ದಾರೆ, ಅಥವಾ ಅದು ಎವಿಡೆನ್ಸ್ ಬೇಸ್ ಸೈನ್ಸ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅದೆಲ್ಲದೂ ಇದೆ, ಎವಿಡೆನ್ಸ್ ಬೇಸು, ಟೈಮ್ ಟೆಸ್ಟೆಡ್ಡು, ಸೊ ಎಲ್ಲದೂ ಇದೆ, ಅದಕ್ಕೆ ರೆಫರೆನ್ಸ್ ಇದೆ. ಆ್ಯಂಡ್ ಅದು ಬೆಳ್ಕೊಂಬಂದಿರೋ ಹಿಸ್ಟ್ರಿನೇ ಅಷ್ಟು ದೊಡ್ಡದಿದೆ ಸರ್, ರಿಚ್ಫುಲ್ ಹಿಸ್ಟ್ರಿ ಇದೆ. ಹಾಗಾಗಿ ಅದು ಪರ್ಫೆಕ್ಟ್ ಸೈನ್ಸ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದನ್ನು ಹೇಗೆ ತೊಗೋಬೇಕು, ಯಾವ ಥರ ಅದನ್ನು ನೋಡಬೇಕು, ಅದಕ್ಕೆ ಆದಂಥ ಒಂದು ದಾರಿ ಇದೆ. ಅದನ್ನು ನೋಡಿಕೊಂಡಾಗ ಅದ್ರ ತಕ್ಕಂಗೆ ನಾವು ಆಯುರ್ವೇದನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸೊ ಹೆಲ್ತ್ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಇವತ್ತಿನ ಜನ್ರೇಷನ್ನಿಗೆ ಅಥವಾ ಇವತ್ತಿನ ಟ್ರೆಂಡಿಗೆ ಆಯುರ್ವೇದ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅನಿಸುತ್ತೆ ನಿಮಗೆ? ಸರ್, ಇವತ್ತಿನ ದಿನದಲ್ಲಿ ನೋಡ್ತಿರ್ತೀರ, ಈಗ ಈ ಒಂದು 20-30 ವರ್ಷದ ಹಿಂದೆ ಹೋದಾಗ ಕೆಲವೊಂದು ಡಿಸೀಸ್ಗಳಿತ್ತು ನಮಗೆ. ಹೇಗೆ ಅಂದರೆ ಅದು ಆ ಮೂಮೆಂಟಿಗೆ ಬರ್ತಿತ್ತು. ಸೊ ಅದು
ಅಲ್ಲಿ ಟ್ರೀಟ್ಮೆಂಟು ಮೆಡಿಸಿನ್ಸ್ ಕೊಟ್ಟಾಗ ಕಡಿಮೆ ಆಗ್ತಿತ್ತು. ಇತ್ತೀಚಿನ ಒಂದು 10 ವರ್ಷ 5 ವರ್ಷದ ಒಳಗಡೆ ನೋಡಿದೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತಾ. ಸೊ ಇವಾಗಿನ ಟ್ರೆಂಡೇ ಅದು. ಎಲ್ಲರಿಗೂ ಭಯ ಇರೋದೇನು ಅಂತಂದರೆ, ಈಗೇನೋ ನನ್ನ ಜ್ವರ ಬಂತು, ನೆಗಡಿ ಬಂತು, ಅಥವಾ ಏನೋ ಇನ್ಫೆಕ್ಷನ್ ಆಯಿತು, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ದಟ್ ಈಸ್ ಮ್ಯಾನೇಜಿಂಗ್ ವೆಲ್. ಬಟ್ ಇವಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಇವಾಗ ಡಯಾಬಿಟೀಸ್ ಅಂದರೆ ಅದು ಒಂದ್ಸರಿ ನನ್ನ ಲೈಫಲ್ಲಿ ಬಂತು ಅಂದರೆ ಲೈಫ್ ಲಾಂಗ್ ಅದ್ರ ಜೊತೆಗೆ ನಾನು ಜೀವನ ಮಾಡಬೇಕು. ಸೊ ಇದು ಇವಾಗ ವರಿಯಿಂಗ್ ಥಿಂಗ್ಸ್ ಎಲ್ಲರಿಗೂ. ಆ್ಯಂಡ್ ದಟ್ ಇಟ್ ಈಸ್ ಅರ್ಲಿಯೆಸ್ಟ್ ಏಜಲ್ಲಿ ಶುರುವಾಗ್ತಿದೆ. ಡಯಾಬಿಟೀಸ್ ಇರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಥೈರಾಯ್ಡ್ಗಳಿರ್ಬೋದು, ಈಗ ನೀವು ನೋಡ್ತಾ ಇರೋಂಥ PCODಗಳು. ಸೊ ಈ ಥರದ್ದು ಕೆಲವೊಂದು ಆ್ಯಂಡ್ ಕ್ಯಾನ್ಸರ್. ಸೊ ಇದನ್ನೆಲ್ಲದು ಎಷ್ಟು ಭಯ ಹುಟ್ಟಿಸಿದೆ ಈಗಿನ ಜನ್ರೇಷನಿಗೆ ಅಂತಂದರೆ, ಯಪ್ಪ ಇದು ಬರಲಾರ್ದಂಗೆ ಏನು ಮಾಡ್ಕೋಬೇಕು. ಇಷ್ಟು ದಿವಸ ಅದರ ಬಗ್ಗೆ ತಲೆ ಕೆಡ್ಸ್ಕೊತಿರಲಿಲ್ಲ. ಇವಾಗ ಅದು ಎಷ್ಟು ಕಾಮನ್ ಆಗಿದೆ ಅಂದರೆ, ಮನೇಲಿ ಒಬ್ಬರು ಡಯಾಬಿಟೀಸ್ ಪೀಪಲ್ ಇರ್ತಾರೆ, ಮನೇಲಿ ಒಬ್ಬರು ಥೈರಾಯ್ಡ್ ಪೀಪಲ್ ಇರ್ತಾರೆ, ಇಲ್ಲ BP ಯಾರಿಗಾದ್ರೂ ಮನೇಲಿ ಇದ್ದೇ ಇರೋದು. ಸೊ ಯಾರು ಮನೇಲಿ ಇಲ್ಲ ಅಂದರೆ ಅದು ಯೋಚನೆ ಮಾಡಬೇಕು. ಆ ಲೆವೆಲಿಗೆ ಬಂದು ಇದ್ಕೊಂಡು ಅದು 30-35 ವರ್ಷಗಳ ಜನ್ರೇಷನ್ನಲ್ಲಿ ಆಗ್ತಾಯಿದೆ. ಸೊ ಇದನ್ನು ಫೈಟ್ ಮಾಡಲಿಕ್ಕೆ ಇದಕ್ಕೆ ಮೆಡಿಸಿನ್ಸ್ಗಿಂತ ಜಾಸ್ತಿ ಲೈಫ್ ಸ್ಟೈಲು ಅಥವಾ ಅದನ್ನು ಹೆಲ್ದಿ ಪ್ಯಾಟ್ರನಲ್ಲಿ ನಾವು ಏನು ಹಾಕೋಬೇಕು ಅದನ್ನು ಮಾಡಬೇಕು. ಸೊ ಆವಾಗ ಈ ಡಿಸೀಸ್ ಕಂಟ್ರೋಲ್ ಬರುತ್ತೆ ಅಥವಾ ಮ್ಯಾನೇಜ್ ಆಗುತ್ತೆ. ಅದಕ್ಕೆ ಆಯುರ್ವೇದ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗ್ತದೆ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ಸ್ಗಳೆಲ್ಲ ಯಾಕೆ ಆ ಕಡೆ ಹೋಗ್ತಾ ಇದ್ದಾರೆ. ಇವಾಗ ರೀಸೆಂಟಾಗಿ ನೀವು ನೋಡಿರ್ಬೋದು, ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಏನು ಮಾಡಬೇಕು ಅಂತ ಎಷ್ಟು ಜನ ಗೊತ್ತಿ. ಸೊ ಒಂದು ಟರ್ಮಲ್ಲಿ ಏನು ಶುರು ಆಯಿತು ಅಂತಂದರೆ, ಕೋವಿಡನ್ನು ಟಾಲರೇಬಲ್ ಮಾಡ್ಕೊಳ್ಳೋಂಥ ಬಾಡಿಗಳು ಸಸ್ಟೈನ್ ಆಗ್ತಾಯಿದೆ. ಅಂದರೆ ಕೋವಿಡ್ ಇನ್ಫೆಕ್ಷನ್ ಆಗಿದೆ, ಬಟ್ ಅವರಲ್ಲಿ ಇರೋಂಥ ಇಮ್ಯುನಿಟಿ ಚೆನ್ನಾಗಿದೆ, ಅವ್ರದ್ದು ಆರೋಗ್ಯ ಚೆನ್ನಾಗಿತ್ತು, ದೇ ಸರ್ವೈವ್. ಯಾರಿಗೆ ಆ ಇಮ್ಯುನಿಟಿ ಸರಿ ಇಲ್ಲ, ಯಾರಿಗೆ ಅವರಿಗೆ ಕೋಮಾರ್ಬಿಡಿಟಿ ಇತ್ತು, ಅಥವಾ ಈ ಥರ ಲೈಫ್ ಸ್ಟೈಲು ಇಂಪೇರ್ಮೆಂಟ್ಲಿಂದ ದೇಹ ಅನಾರೋಗ್ಯದಲ್ಲಿ ಇತ್ತು, ಅವರು ಜಾಸ್ತಿ ಸಫರ್ ಆಗ್ತಾರೆ. ಸೊ ಅಲ್ಟಿಮೇಟ್ಲಿ ಜನಕ್ಕೊಂದು ಮೆಸೇಜ್ ಏನು ಹೋಯಿತು ಅಂತಂದರೆ, ನನ್ನ ದೇಹ ಸರಿಯಾಗಿತ್ತು, ನಾನು ಇಕ್ವಿಪ್ಡಾಗಿದ್ದೆ, ನಾನು ಕರೆಕ್ಟಾಗಿ ಟ್ರೈನ್ ಮಾಡಿ ನಮ್ಮ ದೇಹನ ಇಟ್ಕೊಟ್ರೆ ಕೋವಿಡ್ ಅಲ್ಲ, ಯಾವುದೇ ಡಿಸೀಸ್ಗಳನ್ನು ಫೈಟ್ ಮಾಡೋಂಥ ಕೆಪಾಸಿಟಿ ದೇಹಕ್ಕಿದೆ ಅಂತ ಗೊತ್ತಾಯಿತು. ಸೊ ದಟ್ ಈಸ್ ಆಯುರ್ವೇದ. ಸೊ ಹೀಗೆ ಅದು ಒಂದು ಏನಾಗ್ತಾಯಿದೆ, ಒಂದು ಟ್ರೆಂಡಲ್ಲಿ ಅದು ಈಗ ನಾಲೆಜ್ ಬರ್ತಾ ಇದೆ ಜನಕ್ಕೆ, ಯಾವುದು ಸರಿ ಯಾವುದು ತಪ್ಪು. ನನ್ನತ್ತ ನಾನು ಈ ಅಲೋಪತಿ ಸೈನ್ಸು ಅಥವಾ ಅದರ್ ಸೈನ್ಸ್ಗಳನ್ನು ತಪ್ಪು ಅಂತ ಹೇಳ್ತಾ ಇದ್ದ. ಬಟ್ ಅದನ್ನು ಯಾವಾಗ ತೊಗೋಬೇಕು, ಯಾವುದಕ್ಕೆ ತೊಗೋಬೇಕು, ಅದನ್ನು ಡಿಸೈಡ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ ನಮಗೆ. ಸೊ ಇಲ್ಲಿ ಯಾವುದು ಬೆಸ್ಟ್ ಅಲ್ಲ, ಯಾವುದು ಕೆಟ್ಟದಲ್ಲ. ಸೊ ಅದರ ಲೆವೆಲಲ್ಲಿ ನಾವು ಅದನ್ನು ತೊಗೊಂಡು ರಿಕ್ವೈರ್ಮೆಂಟ್ ಬೇಸ್ಡು, ಈಗ ನೀನು ಊಟ ಮಾಡಬೇಕು ಅಂತ ನನಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ತಿಂತೀನಿ. ಈಗ ನನ್ನ ಆರೋಗ್ಯಕ್ಕೆ ಯಾವ್ದು ಸೂಟೇಬಲ್ ಪಾತ್ವೆ ಇರುತ್ತೆ ಅದನ್ನು ಹಿಡಿಬೇಕು. ಈಗ ಎಮರ್ಜೆನ್ಸಿ ಇದ್ದಿರುತ್ತೆ, ಎಷ್ಟೋ ಸಡನ್ನಾಗಿ ಆಕ್ಸಿಡೆಂಟ್ ಆಗಿರುತ್ತೆ, ಎಮರ್ಜೆನ್ಸಿ ಸರ್ಜರಿ ಬೇಸ್ಡ್ ಕಂಡೀಷನ್ಸ್ಗಳು ಬರುತ್ತೆ. ಅದರಲ್ಲಿ ಅಲೋಪತಿ ಚೆನ್ನಾಗಿದೆ ಇದೆ. ಆ್ಯಂಡು ಕೆಲವೊಂದು ಅಲೋಪತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ಸ್ ಇಲ್ಲ. ನ್ಯೂರಾಲಜಿಕಲ್ ಪ್ರಾಬ್ಲಮ್ಸು, ಆರ್ಥ್ರೈಟಿಸು, ಡಯಾಬಿಟೀಸ್ನ ಮ್ಯಾನೇಜ್ ಮಾಡ್ಬೋದು ಅಥವಾ ಶುಗರ್ ಲೆವೆಲ್ನ ಕಂಟ್ರೋಲ್. ಬಟ್ ಡಿಸೀಸ್ಗಳನ್ನು ರಿವರ್ಸು ಅಥವಾ ಹೀಲಿಂಗ್ ಅಂತ ಏನು ಹೇಳ್ತೀವಿ, ಸೊ ಅದು ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಅದನ್ನು ಇಲ್ಲಿ ತಗೊಳ್ಳೋ. ಸೊ ಹೀಗೆ ಕಂಪ್ಲೀಟ್ ಸೊಲ್ಯೂಷನ್ ಆಯುರ್ವೇದದಲ್ಲಿ ಇದ್ದೇ ಇದೆ. ಸೊ ಅದನ್ನು ನಾವು ಹೇಗೆ ತೊಗೋಬೇಕು, ಯಾವಾಗ ತೊಗೋಬೇಕು, ಅದನ್ನು ಡಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಆರೋಗ್ಯನ ಈಗಿನ ಜನ್ರೇಷನಲ್ಲಿ ನಾವು ಇಟ್ಕೋಬೋರುತ್ತೆ. ಟೈಪ್ 2 ಡಯಾಬಿಟೀಸ್ನ ಲೈಕ್ ರಿವರ್ಸ್ ಮಾಡ್ಬೋದು ಅಂತಾರೆ. ಟೈಪ್ 1 ಡಯಾಬಿಟೀಸ್ನ ಆಯುರ್ವೇದಿಕಲ್ಲಿ ರಿವರ್ಸ್ ಮಾಡ್ಬೋದಾ? ಸರ್ ಇದು ನನಗೆ ತುಂಬ ಕ್ಲಿನಿಕಲ್ ಕೇಳೋ ಕ್ವಶನೇ ಇದು. ಸರ್ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದಾ? ಸರ್ ಆ್ಯಕ್ಚುಲಿ ಅದೊಂದು ಟ್ರೆಂಡ್ ಸರ್. ರಿವರ್ಸೇಬಲ್ ಅಂತಂದರೆ ಏನು? ಸೊ ಈ ಒಂದು ಗೂಗಲ್ ಮಾಡಿ ನೋಡಿ, ವಾಟ್ ಯು ಮೀನ್ ಬೈ ಡಯಾಬಿಟೀಸ್ ರಿವರ್ಸಿಬಲ್ ಅಂತ ಅದು ಹೇಳುತ್ತೆ. ಸೊ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಈಸ್ ವಿತ್ ಮೆಡಿಸಿನ್ ಆರ್ ವಿತೌಟ್ ಮೆಡಿಸಿನ್ಸ್. ಅಂದರೆ ಮ್ಯಾನೇಜ್ಮೆಂಟು ಡಯಾಬಿಟೀಸ್ ಕ್ಯೂರ್ ಆಗಲ್ಲ ಯಾವುದೇ ಸಿಸ್ಟಮಲ್ಲಿ. ಈವನ್ ಆಯುರ್ವೇದದಲ್ಲೂ ಅದು ವ್ಯಾಪ್ಯ ಅಂತ ಹೇಳಿದ್ದಾರೆ. ಅಂದರೆ ವ್ಯಾಪ್ಯ ವ್ಯಾಧಿ ಅಂತಂದರೆ ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ವೆಲ್ ಬಟ್ ಇಟ್ ಕ್ಯಾನ್ ನಾಟ್ ಬಿ ಕ್ಯೂರ್ ಅಂತ. ಯಾಕಂದರೆ ಆಯುರ್ವೇದದಲ್ಲಿ ಡಯಾಬಿಟೀಸ್ ಎಕ್ಸ್ಪ್ಲನೇಷನ್ನೇ ಬೇರೆ ಲೆವೆಲಲ್ಲಿದೆ. ಇಲ್ಲಿ 2 ಅಥವಾ 3 ಮೊನ್ನೆ ಇವಾಗ ರೀಸೆಂಟಾಗಿ ಬರೋದೇನೆಂದರೆ ಟೈಪ್ 4 ಟೈಪ್ 5 ಬರ್ತಾಯಿದೆ ಡಯಾಬಿಟೀಸು. ಸೊ ರೀಸೆಂಟ್ ಇರೋದು. ಬಟ್ ಆಯುರ್ವೇದದಲ್ಲಿ ಸೊ ನಿಮಗೆ ಒಂದು 4 ವರ್ಷ 5,000 ವರ್ಷ ಹಿಂದೆ ನಿಮಗೆ 20 ವೆರೈಟಿ ಆಫ್ ಡಯಾಬಿಟೀಸ್. ಸೊ ಇಷ್ಟು ದಿವಸ ಏನು ಅನ್ಕೋತಿದ್ರು, ನಮ್ಮ ಡಯಾಬಿಟೀಸಲ್ಲಿ ಶುಗರ್ ಮ್ಯಾನೇಜ್ಮೆಂಟು ಅಥವಾ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದರೆ ಅಷ್ಟೇ ಡಯಾಬಿಟೀಸ್. ಇವಾಗಿನ ಇತ್ತೀಚಿನ ರೀಸೆಂಟ್ ಸ್ಟಡೀಸ್ ಇವನ್ ಈ ಅಲೋಪತಿ ಸೈನ್ಸಲ್ಲೂ ಇಟ್ ಈಸ್ ಎ ಮೆಟಾಬಲಿಕ್ ಡಿಸಾರ್ಡರ್ ಅಂತ. ಅಂದರೆ ನಿಮ್ಮ ದೇಹದಲ್ಲಿ ನೀವು ತೊಗೊಂಡಿರೋ ಆಹಾರ ಹೇಗೆ ಮೆಟಬಲೈಸೇಷನ್ ಆಗುತ್ತೆ ಅಥವಾ ಹೇಗೆ ಯುಟಿಲೈಸ್ ಆಗೋಲ್ಲ, ಅದ್ರ ಮೇಲೆ ಅದ್ರ ಕಂಡೀಷನ್ಸ್ಗಳು, ಅದರ ಮೇಲೆ ಅದರದ್ದು ಟೈಪ್ಸ್ಗಳನ್ನು ಹೇಳ್ಕೊಂಡು ಹೋಗ್ತಾ ಇದೆ.
ಸೊ ಹಾಗಾಗಿ ಈ ರಿವರ್ಸಬಲ್ ಅನ್ನೋದು ಏನಿದೆಯಲ್ಲ ಇಟ್ ಈಸ್ ಅ ಟ್ರೆಂಡ್. ಸೊ ಈಗ ಯಾರಾದರೂ ನಿಮಗೆ ಡಯಾಬಿಟೀಸ್ ರಿವರ್ಸಬಲ್ ಮಾಡ್ತೀನಿ ಅಂದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಪ್ರಾಪರ್ ಡಯಟು ಮ್ಯಾನೇಜ್ಮೆಂಟ್ ಅಂತ ಹೇಳಿಬಿಟ್ಟು ಸೊ ಮೆಡಿಸಿನ್ಸ್ನ ಕಡಿಮೆ ಮಾಡಿಸಿ ಅಥವಾ ವಿತೌಟ್ ಮೆಡಿಸಿನ್ನ ನಿಮ್ಮ ಡಯಾಬಿಟೀಸ್ ಮೇಂಟೈನ್ ಮಾಡೋ. ಹಾಗಂತ ಯು ಆರ್ ನಾಟ್ ಔಟ್ ಆಫ್ ಡಯಾಬಿಟೀಸ್. ಈಗ ನಾನು ವಿತೌಟ್ ಮೆಡಿಸಿನ್ಸ್ನ ಡಯಾಬಿಟೀಸ್ ಮೇಂಟೈನ್ ಮಾಡ್ಬೋದು. ಈಗ ನನಗೆ ಡಯಾಬಿಟೀಸ್ ಇದೆ, ನಿಮಗೆ ಡಯಾಬಿಟೀಸ್ ಇಲ್ಲ ಅಂದರೆ ಏನು ಡಿಫ್ರೆನ್ಸ್ ಅಂದರೆ, ನೀವು ಊಟ ಮಾಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ, ನಾವು ಊಟ ಮಾಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಅ ಕಂಡೀಷನ್. ಸೊ ನಾನು ಯಾವ ಊಟ ಯಾಕೆ ನನಗೆ ಆ ಸಿಸ್ಟಮಲ್ಲಿ ಆ ಡಯಾಬಿಟೀಸ್ನ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗಿರುತ್ತೆ ಅಥವಾ ಫೇಲ್ಯೂರ್ ಸಿಸ್ಟಮ್ ಅಂತ ಹೇಳಿ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಫುಡ್ಗಳನ್ನ ನಾನು ಕೊಟ್ಟಾಗ ಆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ನಾವು ಶುಗರ್ ಲೆವೆಲ್ ಮ್ಯಾನೇಜ್ ಆದರೆ ನಾನು ನೀವು ಒಂದೇ, ಬಟ್ ಕೆಟಗರಿ ಮಾತ್ರ ಡಿಫ್ರೆನ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆ್ಯಕ್ಚುಲಿ ಡಯಾಬಿಟೀಸ್ ರಿವರ್ಸಿಬಲ್. ಸೋ ಮೆನಿ ಪ್ರೋಗ್ರಾಮ್ಸ್ ಇವೆಲ್ಲ ನೋಡ್ತಾ ಇದ್ದೀರವ, ಈಗ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಇರುತ್ತದು. ಅವರು ನಿಮಗೆ ಒಂದು ಲೈಫ್ ಸ್ಟೈಲ್ ಹೇಳ್ಕೊಡ್ತಾರೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮಿನಿಮಲ್ ಮೆಡಿಸಿನ್ಸ್ ಆರ್ ವಿತೌಟ್ ಮೆಡಿಕೇಶನ್ಸ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಡಯಾಬಿಟೀಸ್, ಬಟ್ ಡಸಂಟ್ ಮೀನ್ ದ್ಯಾಟ್ ಯು ಆರ್ ಹೀಲ್ಡ್ ಫ್ರಮ್ ಡಯಾಬಿಟೀಸ್. ಸೊ ದಟ್ ಈಸ್ ರಿವರ್ಸಿಬಲ್ ಡಯಾಬಿಟೀಸ್. ಎಕ್ಸಸೈಸ್ ಮಾಡಿದ್ರೆ ಒಂದು ಸ್ಟಡೀಸ್ ಇರುತ್ತೆ, ಲೈಕ್ ಎಕ್ಸಸೈಸ್ ಮಾಡೋದ್ರಿಂದ ಲೈಕ್ 40% ಡಯಾಬಿಟೀಸ್ನ ಕಂಪ್ರೆಸ್ ಮಾಡ್ಬೋದು. 100% ಕಂಪ್ರೆಸ್ ಮಾಡಬೇಕು. ಸೊ ಬರೀ 40% ಅಲ್ಲ. ಸಿ ದೀಸ್ ಆರ್ ಆಲ್ ದ ಟೂಲ್ಸ್. ಇಟ್ ಡಸಂಟ್ ಮೀನ್ ದಟ್ ಅದು ರಿವರ್ಸ್ ಮಾಡುತ್ತೆ ಅಂತ. ಈಗ ಎಕ್ಸಸೈಸ್ ಮಾಡೋದ್ರಿಂದ ಯಾಕೆ ಶುಗರ್ ಲೆವೆಲ್ ಮ್ಯಾನೇಜ್ ಆಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಈ ಮಸಲ್ ಗ್ಲೈಕೋಜನ್ ಅಂತ ಹೆಡ್ಡಿ, ಅಂದರೆ ಈ ನನ್ನ ಬಾಡಿ ಒಳಗಡೆ ನಾನು ತೊಗೊಂಡಿರೋ ಗ್ಲೂಕೋಸ್ ಅದು ಯುಟಿಲೈಸ್ ಆಗಿ ಬ್ರೇಕ್ ಡೌನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಸೊ ಯಾವಾಗ ಅದು ಬ್ಲಡ್ಡಿಂದ ಒಳಗಡೆ ಹೋಗ್ತಾ ಇಲ್ಲ ಅಥವಾ ನಿಮ್ಮ ಸೆಲ್ಗಳು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಲ್ಲ ಅಂದರೆ, ಸೊ ದೇರ್ ಈಸ್ ನೋ ಅಬ್ಸಾರ್ಪ್ಷನ್ಸ್ ಆಫ್ ಶುಗರ್. ಈವನ್ ಮಸಲಲ್ಲಿ ಕೆಲವೊಂದು ಸರಿ ಎಕ್ಸೆಸಿವ್ ಆಗಿ ಉಳಿದಿರುತ್ತೆ, ಗ್ಲೈಕೋಜನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಲ್ಲಿ ನೀವು ಮಸಲ್ ಆ್ಯಕ್ಟಿವಿಟಿನೇ ಮಾಡಲಿಲ್ಲ ಅಂದರೆ ಅದಕ್ಕೆ ನೀರೇ ಬರೋಲ್ಲ. ಈಗ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಬೆಳಗ್ಗೆ ಅಂದರೆ ನನ್ನ ಮಸಲ್ ಏನೂ ಆ್ಯಕ್ಟಿವಿಟೇ ಮಾಡಿಲ್ಲ, ಅದಕ್ಕೆ ಕ್ಯಾಲರಿ ಬರ್ನ್ ಆಗೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ಆ ಮಸಲ್ನ ನಾನು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಬರ್ನ್ ಮಾಡಿದಾಗ ಅಲ್ಲಿಂದ ನೀರು ಕ್ರಿಯೇಟ್ ಆಗುತ್ತೆ. ಸೊ ನೀರು ಕ್ರಿಯೇಟ್ ಆದರೆ ದ ಬಾಡಿ ವಿಲ್ ಆಟೋಮೆಟಿಕ್ಲಿ ಅಬ್ಸಾರ್ಬ್ ದ ಶುಗರ್ ಲೆವೆಲ್ ಫ್ರಮ್ ದ ಬ್ಲಡ್. ಸೊ ಹಾಗಾಗಿ ಎಕ್ಸಸೈಸ್ ವಿಲ್ ಕಾಂಟ್ರಿಬ್ಯೂಟ್ ಯುವರ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್. ಸೊ ಫುಡ್ ವಿಲ್ ಕಂಟ್ರಿಬ್ಯೂಟ್ ಯುವರ್ ಮ್ಯಾನೇಜ್ಮೆಂಟ್. ಯಾಕಂದರೆ ಕೆಲವೊಂದು ಫುಡ್ಡಲ್ಲಿ ಹೆಂಗಿದೆ ಅಂದರೆ, ಇವಾಗ ಸಡನ್ನಾಗಿ ನಾನು ತಿಂದ ತಕ್ಷಣ ಗ್ಲೂಕೋಸ್ನ ಸ್ಪೈಕ್ ಮಾಡೋಂಥ ಫುಡ್ಗಳು ಬೇರೆ ಇದೆ. ಸ್ಲೋಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋಂಥ ಫುಡ್ಗಳು ಗ್ಲೂಕೋಸ್ನ ತಿಂದಾಗ ಸ್ಲೋಲಿ ರಿಲೀಸ್, ಅದರಲ್ಲಿಂದನೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಆ್ಯಂಡ್ ಮೆಂಟಲ್ ಸ್ಟೇಟಸ್ ಇರ್ತೀವಿ, ಇವೆರಡೂ ಬಿಟ್ಟು ಸ್ಟ್ರೆಸ್ಲೆಸ್ ಲೈಫ್ನ ಅಥವಾ ಸ್ಟ್ರೆಸ್ನ ನಾನು ಮ್ಯಾನೇಜ್ ಮಾಡೋದನ್ನು ಕಲಿತೆ, ಅದರಲ್ಲಿಂದನೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅನ್ ಲೈಕ್ ಹೋಲ್. ಇದು 1, 2, 3 ಅಲ್ಲ, ಎಲ್ಲದೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಡಯಾಬಿಟೀಸ್ ಮ್ಯಾನೇಜ್ ಮಾಡಬೇಕ್ರಿ, ಇವೆಲ್ಲದೂ ನಾವು ಮಾಡಲೇಬೇಕು. ಸೊ ಅದಕ್ಕೆ ನಾವು ಕಂಪ್ಲೀಟ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ, ಫುಡ್ ಇದೆ, ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಇದೆ. ಸೊ ಇವು ಮೂರನ್ನು ನಾನು ಬ್ಯಾಲೆನ್ಸ್ ಮಾಡಿ ಡಯಾಬಿಟೀಸ್ ಒಂದೇ ಅಂತವ ಮೋಸ್ಟ್ ಆಫ್ ದ ಡಿಸೀಸಸ್ ನಾನು ಕಂಟ್ರೋಲ್ ಮಾಡಿ. ಆಯುರ್ವೇದನಲ್ಲಿ ಲೈಕ್ ಸೆಲ್ಯುಲರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದಾ? ಹಾಂ. ಸೊ ಇಲ್ಲಿ ನೀವು ಕೇಳ್ತಿದ್ರಲ್ಲ ಈ ಸೆಲ್ಯುಲರ್ ಲೆವೆಲ್ಲು, ಸೊ ಎಲ್ಲರೂ ದೇಹ ಒಂದೇ. ಸೊ ಅದರಲ್ಲಿರುತ್ತಾ ಸ್ಟ್ರಕ್ಚರ್ಸ್ಗಳೇ ಒಂದೇ. ಒಬ್ಬೊಬ್ಬರು ಈಗ ಅಲೋಪತಿ ಸಿಸ್ಟಮಲ್ಲಿ ಅದನ್ನು ನೋಡೋಂಥ ವ್ಯೂಸ್ಗೆ ಬೇರೆ, ಆಯುರ್ವೇದದಲ್ಲಿ ನೋಡೋಂಥ ವ್ಯೂಸ್ಗಳೇ ಬೇರೆ. ಸೊ ಎಲ್ಲ ಮೆಕ್ಯಾನಿಸಮ್ ಒಂದೇ ಇರುತ್ತೆ, ಬಟ್ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಬೇಸಿಕ್ ಪ್ರಿನ್ಸಿಪಲ್ಲು, ಅದ್ರ ಮೇಲೆ ಡೆವಲಪ್ ಆಗಿರೋಂಥ ಸೈನ್ಸ್ಗಳೇ ಬೇರೆ. ಈಗ ಆಯುರ್ವೇದದಲ್ಲಿ ಸೆಲ್ಯುಲರ್ ಲೆವೆಲ್ ಅನ್ನೋಕ್ಕಿಂತ ನಾವು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳಂತ ಕೊಡ್ತೀವಿ. ಯಾವುದು ಅಂತಂದರೆ ದೋಷಗಳು ಅಂತ ಹೇಳ್ತೀವಿ, ಧಾತುಗಳು ಅಂತ ಹೇಳ್ತೀವಿ, ಮಲ. ಸೊ ದೀಸ್ ಆರ್ ದ ಮೇನ್ 3 pillars ಆಫ್ ಬಾಡಿ ಅಂತ ಹೇಳ್ತೀವಿ. ಅಲ್ಲಿ ನಾವು ಈ ಅಲೋಪತಿ ಸೈಟ್ಸಲ್ಲಿ ನೋಡಿದಾಗ, ಅನಾಟಮಿಯಲ್ಲಿ ನೋಡಿದಾಗ ಸೆಲ್ಲು, ಟಿಶ್ಯೂ ಆ್ಯಂಡ್ ಅದರದ್ದು ಸಿಸ್ಟಮ್ಮು, ಆರ್ಗನ್ನು ಸಿಸ್ಟಮ್ಮು ಆ ಥರ ಡೆವಲಪ್ ಆಗುತ್ತೆ. ಸೊ ನಮ್ಮದ್ರಲ್ಲಿ ಏನು ಹೇಳ್ತೀವಿ ಅಂತಂದರೆ, ಬೇಸಿಕ್ಕಾಗಿ ನಮ್ಮ ದೇಹ ಮಾಡಿರೋದು ಎದರಿಂದ ಅಂದರೆ 3 ದೋಷಗಳು ಅಂತ: ವಾತ, ಪಿತ್ತ ಆ್ಯಂಡ್ ಕಫ. ಸೊ ಇದನ್ನು ನಾನು ನಾರ್ಮಲ್ ಪೀಪಲಿಗೆ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಹೇಳ್ಬೋದು ಅಂತಂದರೆ, ದೀಸ್ ಆರ್ ದ ಡೈನಾಮಿಕ್ ಫೋರ್ಸಸ್. ಅಂದರೆ ನಿಮ್ಮ ಬಾಡಿ ಒಳಗಡೆ ಇರೋಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ಇವು ಮಾನಿಟ್ರ್ ಮಾಡುತ್ತೆ. ಸೊ ದೀಸ್ ಆರ್ ದ ಡೈನಾಮಿಕ್ ಫೋರ್ಸಸ್. ಇದಕ್ಕೆ ಎನರ್ಜಿ ಬರೋದು, ನಾವು ತೊಗೊಳ್ಳೋ ಫುಡ್ಡು, ಅದು ಮತ್ತು ಅದರೊಂದು ಹಿಂದಿನ ಬೇಸಿಕ್ ಕಾನ್ಸೆಪ್ಟ್ಗಳು ಬೇರೆ ಇಲ್ಲ. ಸೊ ಇದು ಆದರೆ ಇನ್ನೊಂದು ಧಾತುಗಳು ಅಂತ ಹೇಳ್ತೀವಿ. ಸೊ ಧಾತುಗಳನ್ನು ವಿ ಕ್ಯಾನ್ ಕಂಪೇರ್ ಟು ಟಿಶ್ಯೂಸ್. ಈಗ ನಾವು 7 ಧಾತುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಆಯುರ್ವೇದದಲ್ಲಿ: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಆ್ಯಂಡ್ ಶುಕ್ರ ಅಂತ. ಸೊ ಇದು ಏನು ಅಂತಂದರೆ, ಇವಾಗ ನಾವು ಒಂದೊಂದು ಟಿಶ್ಯೂಗಳು ಅಂತ ನೋಡಿದ್ದೀವಿ. ಇವಾಗ ನಾವು ಒಂದು ಟಿಶ್ಯೂ ಅಂತ ಹೇಳಿದ್ರೆ, ಬ್ಲಡ್ ಈಸ್ ಆಲ್ಸೋ ಒನ್ ಟಿಶ್ಯೂ, ಮಸಲ್ ಈಸ್ ಆಲ್ಸೋ ಒನ್ ಟಿಶ್ಯೂ, ಆ್ಯಂಡ್ ಒಳಗಡೆ ಸ್ಟೋರ್ಡ್ ಆಗಿರೋಂಥ ಪ್ಯಾಟು ಅಡಿಕೋಸ್ ಟಿಶ್ಯೂ, ಆ್ಯಂಡ್ ನಮ್ಮ ಬೋನ್ಸ್ಗಳು ಅದೊಂದು ಕನೆಕ್ಟಿವ್ ಟಿಶ್ಯೂ ಅಂತ. ಇವು ಟಿಶ್ಯೂಗಳು ಅಂತ ಹೇಳ್ತೀವಿ.
ಆಯುರ್ವೇದದಲ್ಲಿ ಇವನ್ನು ಧಾತುಗಳು ಅಂತ ಇರ್ತೀವಿ. ಈಗೇನಂದರೆ ನಾವು ಏನಾದರೂ ಫುಡ್ಗಳು ತೊಗೊಂಡ್ರೆ ಇಕ್ ಇಂಪ್ಯಾಕ್ಟ್ ಆನ್ ದೋಷ ಅಂದರೆ ಅದಕ್ಕೆ ಎನರ್ಜಿ ಕೊಡುತ್ತೆ, ಧಾತುಗಳ ಪೋಷಣೆ ಮಾಡುತ್ತೆ. ಆ್ಯಂಡ್ ಮಲಗಳು ಅಂತಂದರೆ ಎಕ್ಸ್ಕ್ರೀಟಾಸ್, ಈಗ ನನ್ನ ದೇಹದಿಂದ ಎಂಡ್ ಪ್ರಾಡಕ್ಟ್ಸ್ ಅಂತಿರ್ತೀವಿ. ಸೊ ಎಲ್ಲರೂ ಏನು ಹೇಳ್ತಾರೆ ದಟ್ ಈಸ್ ಅ ವೇಸ್ಟ್ ಮಟೀರಿಯಲ್, ಬಟ್ ಆಯುರ್ವೇದ ಐ ವಿಲ್ ನಾಟ್ ಟೆಲ್ ದಟ್ ಈಸ್ ಅ ವೇಸ್ಟ್ ಮಟೀರಿಯಲ್, ದಟ್ ಈಸ್ ಆಲ್ಸೋ ಪ್ರೊಟೆಕ್ಟಿಂಗ್ ಯುವರ್ ಬಾಡಿ ಅಂತ. ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ಬೋದು ಅಂತಂದರೆ ನನ್ನ ಸ್ಟೂಲ್ ಅಂತ ಹೇಳ್ತೀವಿ. ಸ್ಟೂಲು ನನ್ನ ಎಕ್ಸ್ಕ್ರೀಟ್ ಆದ ವೇಸ್ಟ್ ಪ್ರಾಡಕ್ಟ್ ಆಫ್ ಜಾಸ್ತಿ ಸ್ಟೂಲ್ ಲೂಸ್ ಮೋಷನ್ ಆದರೆ ಮತ್ತು ಆರೋಗ್ಯ ಹಾಳಾಗ್ತಾ. ಸೊ ಎಕ್ಸೆಸಿವ್ ಲೈಕ್ ಎವ್ಯಾಕ್ಯುಯೇಷನ್ ಅಥವಾ ಅನ್ವಾಂಟೆಡ್ ಸ್ಟೂಲ್ ಹೊರಗಡೆ ಹೋಯ್ತು ಅಂದರೆ ಬಾಡಿ ವಿಲ್ ಸಪ್ಪು, ಅಥವಾ ಜಾಸ್ತಿ ಕಲೆಕ್ಟ್ ಆಯಿತು ಅಂತಂದ್ರೆ ದಟ್ ಈಸ್ ಆಲ್ಸೋ ಕ್ರಿಯೇಟ್ ಅಬ್ನಾರ್ಮಲ್ ಇನ್ ಯುವರ್ ಬಾಡಿ. ಸೊ ದಟ್ ಈಸ್ ಆಲ್ಸೋ ಎ ಪ್ರೊಟೆಕ್ಟಿವ್ ನೇಚರ್. ಆ್ಯಂಡ್ ರೀಸೆಂಟ್ ಒಂದು ಸ್ಟಡೀಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ದಿಸ್ ಕೈಂಡ್ ಆಫ್ ಈಗ ಕೆಲವೊಂದು ಗಟ್ಟು ಬ್ಯಾಕ್ಟೀರಿಯಾದಿಂದ ಈ ಸ್ಟೂಲ್ಗಳೆಲ್ಲ ಕೆಲವೊಂದು ಇಮ್ಯುನಿಟಿ ಬೂಸ್ಟಿಂಗಿಗೆ ಫೀಕಲ್ ಕ್ಯಾಪ್ಸೂಲ್ಸ್ ಅಂತ ಬಂದಿದೆ. ದಟ್ ಈಸ್ ಅ ಫನ್ನಿ ಥಿಂಗ್ ಅಂತಾರೆ, ಬಟ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಈಗ ಮಾರ್ಕೆಟಲ್ಲಿ ಫೀಕಲ್ ಕ್ಯಾಪ್ಸೂಲ್ಸ್ ಅಂತ. ಸೊ ಅದನ್ನು ಅದರಲ್ಲಿ ಇಂದ ತೆಗೆಯುತ್ತಾ ಎಕ್ಸ್ಕ್ರೀಟಾಸ್ ಎಲ್ಲ ತೆಗೆದು ಅದರಲ್ಲಿ ಕೆಲವೊಂದು ಈ ಲೈಫ್ ಸೇವಿಂಗು ಆ್ಯಂಟಿಬಾಡೀಸ್ ಇರುತ್ತೆ. ಸೊ ಅದನ್ನು ನಿಮ್ಗೆ ಕೊಟ್ಟಾಗ ಇಮ್ಯುನಿಟಿ ಜಾಸ್ತಿ. ಎಷ್ಟೊಂದು ನಾವೀಗ ತುಂಬ ರೆಸ್ಪಾನ್ಸಿವ್ ಇನ್ಫೆಕ್ಷನ್ಸ್ಗಳಿಗೆ ಸೊ ದೇ ವಿಲ್ ಗಿವ್ ದ್ಯಾಟ್. ಇವಾಗ ಯು ಎಸ್ ಎಲ್ ಅದ ಟ್ರೆಂಡಿಂಗ್. ಸೊ ಆ ಥರನೂ ಇದೆ. ದಟ್ ಈಸ್ ಅ ಪ್ರೊಟೆಕ್ಟಿಂಗ್. ವಾಟ್ ಐ ಮೀನ್ ಟು ಸೇ ಅಂದರೆ ಅದು ಪ್ರೊಟೆಕ್ಟ್ ಮಾಡೋದಕ್ಕೆ ಅದೂ ಕಾರಣ ಅಂತ ಇವಾಗಿನ ಸ್ಟಡೀಸ್ಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಇವೆಲ್ಲದೂ ಇಂಪಾರ್ಟೆಂಟು. ನಾವೀಗ ಏನಾದರೂ ಮೆಡಿಸಿನ್ಸ್ ಕೊಟ್ಟೆ ಅಥವಾ ಏನಾದರೂ ಆಹಾರ ತೊಗೊಂಡ್ವಿ ಅಂದರೆ ಈ ದೋಷ, ಧಾತು ಆ್ಯಂಡ್ ಮಲ, ಸೊ ಈ ಮೂರ ಮೇಲೆ ಬರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನಾನು ಡೀಪರಲ್ಲಿ ಹೋಗಬೇಕು ಅಂತಂದರೆ ಪಂಚಮಹಾಭೂತಗಳು ಅಂತ ಹೇಳ್ತೀವಿ. ಈಗ ನೀವೆಲ್ಲರೂ ಕೇಳಿರ್ತೀರಿ ಈ ಸೃಷ್ಟಿ ಎಲ್ಲ ಉತ್ಪತ್ತಿ ಆಗಿರೋದು ಪಂಚಮಹಾಭೂತನೇ. ಸೊ ಆಕಾಶ, ವಾಯು, ಅಗ್ನಿ, ಆಪರ ಆ್ಯಂಡ್ ಪೃಥ್ವಿ ಅಂತ. ಆಕಾಶ ಅಂದರೆ ಇಟ್ಸ್ ಅ ಕ್ಯಾವಿಟಿ. ಸೊ ವಾಯು ಅಂದರೆ ಇಟ್ಸ್ ಅನ್ ಕೈಂಡ್ ಆಫ್ ವಿಂಡ್ ಅಂತ. ಅದನ್ನು ಎಲ್ಲರೂ ವಿಂಡ್ ಅನ್ಕೋತಾರೆ, ಬಟ್ ವಾಟ್ ವಿ ಕಾಲ್ ಇಟ್ಸ್ ಅ ಮೋಷನ್ ಅಂತ, ಅಂದರೆ ಒಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಆಮೇಲೆ ಆಪ ಅಂದರೆ ವಾಟರ್, ಆಮೇಲೆ ಅಗ್ನಿ, ಸೊ ವಿಚ್ ಇಸ್ ಫೈರ್ ಅಂದರೆ ಬರೀ ಬೆಂಕಿ ಅಲ್ಲ. ಸೊ ಇದರಲ್ಲಿ ಡೀಪರ್ ಮೀನಿಂಗ್ ಇದೆ. ಯಾಕಂದರೆ ಸೊ ಆಯುರ್ವೇದ ಇಸ್ ಎಕ್ಸ್ಟ್ರೀಮ್ಲಿ ಇವಾಗ ನಾವು ಹೇಳೋದೇನಂತಂದರೆ ಹೈಲಿ ಸೈಂಟಿಫಿಕ್ ಅಂತ ಹೇಳೋದು. ಯಾಕೆಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದೀವಿ ಹೊರತು ಅದನ್ನು ಡಿವೈಡ್ ಮಾಡಿಕೊಂಡು ಒಳಗಡೆ ಹೋಗಿ ಅದರ ಏನು ಎನರ್ಜಿ ಸೋರ್ಸಸ್ಗಳು ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಕ್ವಾಂಟಮ್ ಫಿಸಿಕ್ಸ್. ಸೊ ಆ ಲೆವೆಲಲ್ಲಿ ಈವನ್ ಅಟಮ್ ಲೆವೆಲಲ್ಲಿ ಹೆಂಗಿರುತ್ತೆ, ಅದರ ಕ್ವಾಲಿಟೀಸ್ ಹೆಂಗಿದೆ, ಸೊ ಇವೆಲ್ಲವೂ ಎನರ್ಜಿ ಸೋರ್ಸಸ್ ಅಂತ ಹೇಳ್ತೀವಿ. ಈಗ ನಾವು ತೊಗೊಂಡಿರೋ ಆಹಾರನೂ ಪಂಚಮಹಾಭೂತದಿಂದ ಹೊರಗೆ. ಸೊ ನಾನು ಇವಾಗ ರೈಸ್ ತಿಂದೆ ಸರ್, ಅದು ಮಾಡಿರೋದು ಪಂಚಮಹಾಭೂತ. ಸೊ ಅದು ರೈಸು ನನ್ನ ದೇಹನ ಹೆಂಗೆ ಪೋಷಣೆ ಮಾಡುತ್ತೆ. ಅಟಮ್ ಲೆವೆಲಲ್ಲಿ ಈ ಪಂಚಮಹಾಭೂತಗಳು ಅಂತ ಏನು ಹೇಳ್ತೀವಲ್ಲ ಅದೆಲ್ಲದು ಒಂದೇ. ಸೊ ಅದೇನಾಗಿರುತ್ತೆ, ಒಂದು ವಿಜಾತಿ ಇರುತ್ತೆ, ಒಂದು ಸಜಾತಿ. ಅದರದ್ದು ಕಾಂಪೌಂಡ್ ಸ್ಟ್ರಕ್ಚರ್ಸೇ ಬೇರೆ ಇದಾವೆ, ಬಟ್ ಅದರ ಎನರ್ಜಿ ಸೋರ್ಸ್ ಮಾತ್ರ ಒಂದೇ. ಈಗ ನಾನು ಅನ್ನ ತಿಂದರೆ ನನ್ನ ಟಿಶ್ಯೂಗೆ ಆಗಬೇಕು ಅದನ್ನು ಕನ್ವರ್ಷನ್ ಮಾಡುತ್ತೆ. ಸೊ ಆ ಕನ್ವರ್ಷನ್ ಮಾಡಿಬಿಟ್ಟು ಆ ಏನು ಸೋರ್ಸ್, ಈಗ ನಾನು ಶುಗರ್ನ ತಿಂದಾಗ ನನ್ನ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಗ್ಲುಕೋಸ್ನು ಅಂತೆ, ಯಾವುದೇ ಫಾರ್ಮ್ ಆಫ್ ಶುಗರ್ನ ತೊಗೊಳೋದು. ಅದು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಮಾಡುತ್ತೆ, ಅದನ್ನು ಗ್ಲುಕೋಸಾಗಿ ಕನ್ವರ್ಟ್ ಮಾಡೇ ಮಾಡುತ್ತೆ. ಹಾಗಾಗಿ ನಾನು ಅನ್ನ ತೊಗೊಂಡ್ರೆ ಅದರಲ್ಲಿರುತ್ತ ಪಂಚಭೌತಿಕವನ್ನು ನನ್ನ ದೇಹ ಡಿವೈಡ್ ಮಾಡುತ್ತೆ. ಡಿವೈಡ್ ಮಾಡಿ ಯಾವುದು ಪಂಚಮಹಾಭೂತ ಹೇಗೆ ಬೇಕು ಅಲ್ಲಿಗೆ ಮುಟ್ಟಿಸುತ್ತೆ. ಸೊ ಅದನ್ನು ಎನರ್ಜಿ ಮಾಡೋದು ಯಾವುದು, ವಾತ, ಪಿತ್ತ, ಕಫ. ಇದನ್ನು ನಲಿಶ್ ಮಾಡೋ ಫುಡ್. ಸೊ ಇದು ಯಾವಾಗ ಸರಿಯಾಗಿರುತ್ತೆ ನನ್ನ ದೇಹನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ, ವಾತ ಅಂತ ಹೇಳ್ತೀವಿ. ಇದನ್ನು ಹೇಳಬೇಕು ಅಂದರೆ ಡೈನಾಮಿಕ್ ಫೋರ್ಸಸ್ ಅಂತ ಹೇಳ್ತೀವಿ. ವಾತ ಅಂದರೆ ಏನು ಅಂದರೆ ಎಲ್ಲರೂ ಏನಂತಾರೆ ನೋವುಗಳು ಅಥವಾ ಮಜಲಲ್ಲಿ ಬರುತ್ತೆ ಡೆಫಿನೆಟ್ಲಿ ಅವೆಲ್ಲ ನಿಮ್ಮ ದೇಹದಲ್ಲಿರುತ್ತಾ ಎವ್ರಿ ಮೂಮೆಂಟ್ಸ್. ಸೊ ಮೂಮೆಂಟ್ ಆಫ್ ಆ್ಯಕ್ಷನ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರೈಲಿಂದ ಒಂದು ಮೆಸೇಜ್ ಬರಬೇಕು, ನರ್ವ್ಸ್ ಮುಖಾಂತರ ಬರಬೇಕು, ದಟ್ ಈಸ್ ಕಾಲ್ಡ್ ವಾತ. ಸೊ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಕಂಡಕ್ಷನ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ವಾತ. ಸೊ ನಿಮ್ಮ ಊಟ ಮಾಡಿರೋದು ಹೊಟ್ಟೆಯಿಂದ ಕೆಳಗಡೆ ತನಕ ಹೋಗಬೇಕು ಅಂದರೆ ದೇರ್ ಇಸ್ ಎ ಮೂಮೆಂಟ್, ಪೆರಿಸ್ಟಾಸಿಸ್ ಮೂಮೆಂಟ್, ದಟ್ ಈಸ್ ಡನ್ ಬೈ ವಾತ. ನಿಮ್ಮ ವೆಸಲಲ್ಲಿ ಬ್ಲಡ್ಗಳು ಮೂವ್ ಆಗಬೇಕು, ಸೊ ದಟ್ ಈಸ್ ಡನ್ ಬೈ ವಾತ. ಸೊ ಆಲ್ ಕೈಂಡ್ ಆಫ್ ಕೈನೆಟಿಕ್ ಮೂಮೆಂಟ್ಸ್ ಅಥವಾ ಕೈನೆಟಿಕ್ ಎನರ್ಜಿ ವಿಚ್ ಈಸ್ ದೇರ್ ಇನ್ ಯುವರ್ ಬಾಡಿ, ದಟ್ ಈಸ್ ವಾತ. ಸೊ ಇದು ಸಿಂಪಲ್ ಫಾರ್ಮು, ನಾನು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳೋದು. ಈಗ ನನ್ನ ವಾತ ಜಾಸ್ತಿ ಆಯಿತು ಅಂದರೆ ಈ ಆ್ಯಕ್ಟಿವಿಟೀಸಲ್ಲಿ ಇಂಪೇರ್ಮೆಂಟ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ವಾತ ಜಾಸ್ತಿ ಆಯಿತಾ, ನನ್ನ ಪೇಯ್ನ್ ಜಾಸ್ತಿ ಆಗ್ಬೋದು, ಅಥವಾ ನರ್ವ್ಸ್ ಕಂಡಕ್ಷನ್ ಜಾಸ್ತಿ ಆಗ್ಬೋದು, ಅಥವಾ ವಾತ ಜಾಸ್ತಿ ಆಯಿತಾ ನನ್ನ ಬಿ ಪಿ ಜಾಸ್ತಿ ಆಗ್ಬೋದು.
ಸೊ ವಾತ ಜಾಸ್ತಿ ಆಯಿತಾ ನನ್ನ ಮೋಷನ್ಸ್ಗಳು ಅಥವಾ ನನ್ನ ಪೆರಿಸ್ಟಾಸಿಸ್ ಮೂವ್ಮೆಂಟ್ಗಳು ಅಫೆಕ್ಟ್ ಆಗ್ತವೆ. ಸೊ ಇದಕ್ಕೆ ಅಬ್ಡಾಮಿನಲ್ ಡಿಸ್ಟೆನ್ಷನ್ಸ್ ಆಗ್ಬೋದು. ಸೊ ದೀಸ್ ಆರ್ ಆಲ್ ಅಬ್ನಾರ್ಮಲ್ ಫಂಕ್ಷನ್ಸ್ ಆಫ್ ವಾತ. ಇದು ನಾರ್ಮಲ್ ಆಗಿದ್ರು ಇದನ್ನೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡಿ. ಸೊ ಇನ್ನು ಪಿತ್ತಕ್ಕೆ ಬಂದೆ. ಸೊ ಪಿತ್ತ ಈಸ್ ಅನ್ ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಐತಿ. ಇನ್ನು ನಾನು ಅವಾಗಲೂ ಹೇಳಿದೆ. ಸೊ ರೈಸ್ ತಿಂದೆ, ರೈಸ್ನ ನನ್ನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ದೇಹ ಇರುತ್ತದೆ ಇನ್ನೊಂದು ಅಕ್ಕಿ. ಸೊ ಈ ನೀವು ಮನೇಲಿ ಅನ್ನ ಕೇಳ್ತೀರ, ಅಕ್ಕಿ ತೊಗೊಟ್ಟಿರ್ತೀರ ರೈಸು. ಬಟ್ ಆ ರೈಸ್ನ ನೀರಲ್ಲಿ ಹಾಕಿಟ್ರೆ ಅನ್ನ ಆಗುತ್ತಾ? ಅದನ್ನು ಟ್ರಾನ್ಸ್ಫರ್ ಮಾಡೋಂಥ ಎನರ್ಜಿ ಯಾವುದು? ಹೀಟ್. ಅಂದರೆ ನಾನು ಕೆಳಗಡೆಯಿಂದ ಹೀಟ್ ಮಾಡಿದಾಗ ಅದು ನೀರಿಗೆ ಬರುತ್ತೆ, ನೀರಿಂದ ಆ ಹೀಟು ಆ ಅಕ್ಕಿ ಒಳಗಡೆ ಹೋಗ್ಬಿಟ್ಟು ಅದು ಅನ್ನ ಆಗುತ್ತೆ. ಸೊ ದಟ್ ಈಸ್ ಅ ಸಂಸ್ಕಾರ. ನಿಮ್ಮ ದೇಹದಲ್ಲಿ ಯಾವುದೇ ಒಂದು, ಇವಾಗ ನಂದು ಆಹಾರದಿಂದ ಟಿಶ್ಯೂ ಆಗಬೇಕು ಅಂದರೆ ಟಿಶ್ಯೂದಿಂದ ಮತ್ತೇನಾದರೂ ಆಗಬೇಕು ಅಂತಂದರೆ ದೇರ್ ಈಸ್ ಎ ಪ್ಲೇಯ ಪಿತ್ತ. ಸೊ ನಿಮಗೆ ಡೈಜೆಷನ್ ಮಾಡೋದಕ್ಕೆ ಪಿತ್ತರೆ. ಟಿಶ್ಯೂ ಫಾರ್ಮೇಷನ್ ನಾನು ಅವಾಗೇ ಹೇಳಿದ್ನಲ್ಲ, ಧಾತುಗಳು ರಸ ಫಾರ್ಮೇಷನ್ ಆಗೋಕ್ಕೆ ಪಿತ್ತಗಳು ಬೇಕು, ಅಗ್ನಿಗಳು ಅಂತ ಹೇಳ್ತೀವಿ, ಅದು ಬೇಕು. ಸೊ ಈ ಥರದ್ದು ಆಯುರ್ವೇದದಲ್ಲಿ ಅದನ್ನು ಎಕ್ಸ್ಪ್ಲೇನ್. ಆ್ಯಂಡ್ ಕಫ ಅಂದರೆ ಸ್ಟೆಬಿಲಿಟಿ, ದೇಹಕ್ಕೆ ಕೊಡುವಂಥ ನರಿಷ್ಮೆಂಟ್ಗಳು. ಸೊ ಅದು ನಾವು ಕಫ ಅಂತ ಕನ್ಸಿಡರ್. ಸೊ ಓವರಾಲ್ ಇದನ್ನು ನಾವು ಸೂಪರ್ಫಿಷಿಯಲ್ ಹೇಳ್ಕೊತ ಹೋದಾಗ ವಾತ ಪಿತ್ತ ಕಫನ ಹಿಂಗಿಸ್ನು. ಸೊ ಇನ್ನು ದೇಹನ ಪೋಷಣೆ ಮಾಡುವಂಥದ್ದು ಯಾವುದು? ಧಾತುಗಳು. ನಾನು ಹೇಳ್ತಾನೆ ರಸಗಳು. ನಾವು ಆಹಾರ ತಿಂದ ತಕ್ಷಣ ಅದಕ್ಕೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳ್ತಾರೆ ಆಯುರ್ವೇದದಲ್ಲಿ. ಕಲೆ ಕಪೋತಕ ನ್ಯಾಯ ಅಂತ ಹೇಳ್ತೀವಿ, ಕೇದಾರ ಕುಲ್ಯ ನ್ಯಾಯ ಅಂತ. ಅಂದರೆ ಆಯುರ್ವೇದದಲ್ಲಿ ಹೇಗೆ ಅಂದರೆ ಯಾವುದಾದ್ರೂ ಒಂದು ಥೇರಿನ ಹೇಳಬೇಕು ಅಂದರೆ ಅದಕ್ಕೊಂದು ಪ್ರೂಫ್ ಕೊಡ್ತಾರೆ. ಸೊ ಹೆಂಗೆ ಇದು ಕೆಲಸ ಆಗುತ್ತೆ ಅಂತ. ಇವಾಗ ನಾನು ತೊಗೊಂಡಿರೋ ಆಹಾರನ ನಾನು ಟಿಶ್ಯೂ ಹಿಂಗೆ ಮಾಡುತ್ತೆ ಅಂತ. ಸೊ ಅದಕ್ಕೊಂದು ಎಕ್ಸಾಂಪಲ್ ಅವರು ಕೇದಾರ ಕುಲ್ಯ ನ್ಯಾಯ ಅಂತ ಒಂದು ಎಕ್ಸ್ಪ್ಲನೇಷನ್ಸ್ ಬರುತ್ತೆ, ಪ್ರಮಾಣ ಅಂತ ಹೇಳ್ತೀವಿ. ಅದೇನಿಗಂದರೆ ನೀವು ಒಂದು ಈ ಪ್ಯಾಡಿ ಗ್ರೌಂಡ್ ಇರುತ್ತೆ, ಅಲ್ಲಿ ನೀವೇನು ಮಾಡಿರ್ತೀರ, ಒಂದೊಂದು ಸ್ಕ್ವೇರಲ್ಲಿ ಒಂದೊಂದು ಕಂಪಾರ್ಟ್ಮೆಂಟ್ಗಳು ಮಾಡಿ ಬೆಳೀತಾರೆ. ಎಲ್ಲ ಹೋಲ್ ಬೆಳೆಯೋಕ್ಕಾಗಲ್ಲ. ಸೊ ಅಲ್ಲೇನು ಮಾಡ್ತಾರೆ, ನೀವು ಇವಾಗಲೂ ಫಾರ್ಮರ್ ಹತ್ರ ಹೋದ್ರಿ ಅಂದರೆ ಒಂದನ್ನು ಫುಲ್ ಮಾಡ್ತಾರೆ. ಆ ಫುಲ್ ಮಾಡಿದ ನೀರನ್ನ ಮತ್ತೆ ಬಿಡಬೇಕು ಅಂದರೆ ಆ ಕಡೆಯಿಂದ ಒಂದು ಓಪನಿಂಗ್ ಬಿಡ್ತಾರೆ. ಇದು ಫುಲ್ ಆದ ತಕ್ಷಣವೇ ಅದನ್ನು ಓಪನ್ ಮಾಡಿಸ್ತೀವಿ, ಇದನ್ನ ಕ್ಲೋಸ್ ಮಾಡಿ. ಸೊ ಅವಾಗೇನಾಗುತ್ತೆ, ಒಂದು ಫುಲ್ ಆದಾಗ ಅಂದರೆ ಇವಾಗ ನಾನು ರಸಧಾತುನ ನಾನು ಕಂಪ್ಲೀಟ್ ಆಗಿ ನರಿಷ್ ಮಾಡಬೇಕಂದ್ರೆ ನಾನು ತಂದಿರೋ ಫುಡ್ಡು ಫಸ್ಟು ರಸಧಾತು ಆಗುತ್ತೆ. ರಸಧಾತು ಯಾವಾಗ ನರಿಷ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟು ರಕ್ತಧಾತು ಹೋಗುತ್ತೆ. ಸೊ ಹೀಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ನರಿಷ್ಮೆಂಟ್ ಆಗ್ತಾ ಹೋಗಿ ಅವನಿಗೆ ಎಂಡ್ ಧಾತು ಶುಕ್ರ ಅಂತ ಇರ್ತೀವಿ. ಇಟ್ಸ್ ಅ ಎಸೆನ್ಸ್ ಆಫ್ ಹೋಲ್ ಬಾಡಿ. ಸೊ ಅಲ್ಲಿ ತನಕ ಅದು ಕಂಪ್ಲೀಟ್ ಆಯ್ತಂದರೆ ನಿಮ್ಮ ಡೈಜೆಷನ್ ಕಂಪ್ಲೀಟ್ ಆಯ್ತು. ಸೊ ಈ ಥರದ ಎಕ್ಸ್ಪ್ಲನೇಷನ್ಸ್ಗಳು ಆಯುರ್ವೇದದಲ್ಲಿದೆ. ಅದು ಇದೇ ಥರ ನಾವು ಮೆಡಿಸಿನ್ ಕೊಟ್ಟಾಗೂ ಇದೇ ಪಾತ್ರಲ್ಲಿ ಹೋಗುತ್ತೆ. ಆಯುರ್ವೇದದಲ್ಲಿ ಮೆಡಿಸಿನ್ನು ಇಟ್ ಈಸ್ ಎ ಕೈಂಡ್ ಆಫ್ ಫುಡ್. ಅಂದರೆ ಅದೇನು ಒಳಗಡೆ ಎಕ್ಸ್ಟ್ರಾಕ್ಟೆಡ್ ಫಾರ್ಮ್ಸಲ್ಲಿ ಯಾವುದೂ ನಾವು ಕೊಡೋಲ್ಲ, ಫುಡ್ ಥರನೇ ಕೊಡಬೇಕು. ಅದು ಫುಡ್ ಪಾತ್ಬೇದಿಂದನೇ ಇವಾಗ ನೋಡಿ ಅಲೋಪತಿಯಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಎಲ್ಲ ವೇನಸ್ಸು, ಇಟ್ರಾವೇನಸ್ಸು, ಇಂಜೆಕ್ಷನ್ಸ್ಗಳು ಎಮರ್ಜೆನ್ಸಿ. ಅದು ಯಾಕಂದರೆ ರೆಡಿ ಟು ಅಬ್ಸಾರ್ಬ್. ಸೊ ಬಟ್ ಆಯುರ್ವೇದದಲ್ಲಿ ಎಲ್ಲದನ್ನು ಓರಲ್ ರೂಟ್ ಕೊಡ್ತೀವಿ, ಇಲ್ಲಾಂದರೆ ಕೆಲವೊಂದು ಪೆರಿಫರಲ್ ರೂಟಲ್ಲಿ ಕೊಡ್ತೀವಿ. ಸೊ ಯಾವುದು ಈ ಥರ ಸಡನ್ನಾಗಿ ನಿಮ್ಮ ದೇಹದಲ್ಲಿ ಹೋಗಿ ಅಥವಾ ಶಾರ್ಟ್ಕಟ್ ರೂಟಲ್ಲಿ ಹೋಗುವಂಥ ಮೆಡಿಸಿನ್ಸ್ಗಳು ಇಲ್ಲ. ಸೊ ಅದೆಲ್ಲದನ್ನು ನಿಮಗೆ ನಾರ್ಮಲ್ ಡೈಜೆಸ್ಟಿವ್ ಚಾನಲಿಂದನೇ ಬರಬೇಕು. ಅಲ್ಲಿ ನಿಮಗೆ ಸ್ಪೀಡಪ್ ಆಗೋದಕ್ಕೆ ಏನೇನು ಬೇಕು ಅದರವೆಲ್ಲ ಫಾರ್ಮುಲೇಷನ್ಸ್ಗಳಿದೆ. ಅದಕ್ಕೇ ಲೈಕ್ ಆಯುರ್ವೇದ ಸ್ಲೋ ಅಂತ ಹೇಳೋದು. ಸ್ಲೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಇದಕ್ಕೊಂದೊಂದು ಕ್ಲಾರಿಫಿಕೇಷನ್ ಕೊಡ್ಬೇಕು ಅನ್ಸುತ್ತೆ ನನಗೆ. ಎಲ್ಲರೂ ಇದು ಕಾಮನ್ ಆಗಿ ಕೇಳ್ತಾರೆ. ಸ್ಲೋ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ಇಮಿಡಿಯೇಟ್ ಎಫೆಕ್ಟ್ಗಳು, ಈಗ ಒಂದು ಡಿಸೀಸ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತಂದರೆ ಎರಡು ಮ್ಯಾನೇಜ್ಮೆಂಟು. ಒಂದು ಪ್ಯಾಲೇಟಿವ್ ಮ್ಯಾನೇಜ್ಮೆಂಟು, ಇನ್ನೊಂದು ಕಂಪ್ಲೀಟ್ ರೂಟ್ ಎರಾಡಿಕೇಷನ್ಸ್. ಈ ಪ್ಯಾಲೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಇವಾಗ ನಿಮಗೆ ತಲೆನೋವಿದೆಯಾ, ತಲೆನೋವನ್ನು ಮೊದಲು ಕಟ್ಬೇಕು. ತಲೆನೋವು ಯಾಕೆ ಬಂತು ಆಮೇಲೆ ಯೋಚನೆ ಮಾಡೋಣ. ಈಗ ನನ್ನ ತಲೆನೋವು ಸುಮ್ಮನೆ ಬರಲ್ಲ ಸರ್. ತಲೆನೋವು ಬರೋದಕ್ಕೆ ಏನೋ ಒಂದು ಒಳಗಡೆ ಚೇಂಜಸ್ ಆಗಿದೆ, ಅಥವಾ ಇಟ್ಸ್ ಅ ಕೈಂಡ್ ಆಫ್ ಬಾಡಿ ರೆಸ್ಪಾನ್ಸ್ ಫಾರ್ ಕೈಂಡ್ ಆಫ್ ಇನ್ಫ್ಲಮೇಷನ್ಸ್ ಅಂತ ಹೇಳ್ಬೋದು. ಇವಾಗ ನನಗೆ ಆ್ಯಸಿಡಿಟಿಯಿಂದ ಆಗಿರ್ಬೋದು, ಕೆಲವೊಂದು ಸರಿ ಸೈನಸೈಟಿಸ್ ಇತ್ತ ಥರ ಅನುಭವ. ಈಗ ನನಗೆ ಫಸ್ಟು ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ತಲೆನೋವು ಕಡಿಮೆ ಮಾಡೋದು ಅಷ್ಟೇ ಕೆಲಸ ಅಲ್ಲ. ತಲೆನೋವು ಸೈನಸೈಟಿಸಿಂದ ಬಂತ ಫಸ್ಟ್ ಸೈನಸೈಟಿಸ್ ಅಥವಾ ಆ್ಯಸಿಡಿಟಿ ಅಥವಾ ಇದರಿಂದ ಬಂತ ಆ್ಯಸಿಡಿಟಿ, ಆವಾಗ ತಲೆನೋವು ಬರಲ್ಲ ನಿಮಗೆ. ಈಗ ನಾವು ಆಲ್ಮೋಸ್ಟ್ ಮೆಡಿಸಿನ್ ಅಂತ ನಾವು ಏನು ಇವಾಗ ಇರ್ತೇವೋ ಅವು ಫಸ್ಟು ಲೈನ್ ಆಫ್ ಟ್ರೀಟ್ಮೆಂಟ್ ಏನೋ ಪ್ಯಾಲೇಟಿವ್ ಮ್ಯಾನೇಜ್ಮೆಂಟ್. ಈ ಜ್ವರ ಬತ್ತಾ ಫಸ್ಟ್ ಜ್ವರ ಕಡಿಮೆ ಮಾಡಿಬಿಡು, ಇನ್ಫೆಕ್ಷನ್ನ ಆಮೇಲೆ ಸೋಲಿಸೋದಕ್ಕಪ್ಪ. ಸೊ ಇದು ಒಂದೇ, ಬಟ್ ಅದನ್ನು ಇಂಟರ್ಪ್ರಿಟೇಟ್ ಮಾಡಿರೋದು ಬೇರೆ. ಬಟ್ ಆಯುರ್ವೇದದಲ್ಲಿ ಏನು ಹೇಳ್ತಿದ್ರು, ನಿಂಗೆ ನೋವು ಕಡಿಮೆ ಆಗ್ಬೋದಂದ್ರೆ ಪಾಸಿಟಿವ್ ಫ್ಯಾಕ್ಟ್ರ್ ಹೋಗ್ಬೇಕಪ್ಪ, ಆವಾಗಲೇ ಅದು ಕಡಿಮೆ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಮಾಡಿದ್ರೆ ಇಟ್ ಮೇ ಸೂದ್ ಯು, ಅಥವಾ ಅದಕ್ಕೊಂದು ಪೇನ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಅವ್ರು ಬಂದು ಪೇನ್ ಕಿಲ್ಲ. ಇವಾಗ ಏನಾಗುತ್ತೆ,
ಎಷ್ಟೊಂದು ನಾವು ಪೇನ್ ಕಿಲ್ಲರ್ ಅಂತ ಮೆಡಿಸಿನ್ಸ್ ಮಾಡುತ್ತೆ, ಇದೇನು ಮಾಡುತ್ತೆ ನಮಗೆ ಕೆಲವೊಂದು ಈ ಎನ್ಸೈಮ್ಸ್ನ ಬ್ಲಾಕ್ ಮಾಡಿ ಈ ಪೇನ್ನ ಸ್ಟಿಮ್ಯುಲೇಟ್ ಮಾಡೋಂಥ ಪಾತ್ವೇನ ಬ್ಲಾಕ್ ಮಾಡುತ್ತೆ. ಇಟ್ ಈಸ್ ನಾಟ್ ರೆಡ್ಯೂಸಿಂಗ್ ಎನಿ ಇನ್ಫ್ಲಮೇಷನ್. ಅಂದರೆ ಡೈರೆಕ್ಟಾಗಿ ಇಮಿಡಿಯೇಟಾಗಿ ಇನ್ಫ್ಲಮೇಷನ್ ಕಡಿಮೆ ಮಾಡಲ್ಲ, ಆ ಪೇನ್ನ ಇಂಡ್ಯೂಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಆ ಇನ್ಫ್ಲಮೇಷನ್ಗೆ ಏನು ಕಡಿಮೆ ಮಾಡಬೇಕು ಮಾಡುತ್ತೆ. ಬಟ್ ಆಯುರ್ವೇದದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಬೇಕಾದ್ರೆ ರೂಟ್ ಕಾಸಿಂದನೇ ಹೋಗಬೇಕು. ಸೊ ಹಾಗಾಗಿ ಏನಾಗುತ್ತೆ, ಆ ಪಾತ್ವೇಯಿಂದ ಬರೋದಕ್ಕೆ ಇಟ್ ಮೇ ಟೇಕ್ ಸಮ್ ಟೈಮ್, ಡಸಂಟ್ ಮೀನ್ ದಟ್ ಇಟ್ ಈಸ್ ಅ ಸ್ಲೋವರ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪಾತ್ವೇ ಎಫೆಕ್ಟ್ಸ್. ಯಾಕೆಂದರೆ ಅದು ಬರೋ ರೂಟು ಒಂದೇ ಕಡೆಯಿಂದ ಬರ್ತಾ ಇದೆ. ಇನ್ಫ್ಲಮೇಷನ್ ಕಡಿಮೆ ಆಯಿತು ಅಂದರೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್. ಸೊ ಈ ಥರ ಇದನ್ನು ನಾವು ಕ್ಲಾರಿಫೈ, ಅದು ಆಗೋದೇ ಹಾಗೆ. ಸೊ ಬಟ್ ಎಲ್ಲರೂ ಏನು ಅಂದ್ಕೋತಾರೆ, ಇದು ಆಯುರ್ವೇದ ತುಂಬ ಸ್ಲೋ ಯಾಕೆ ಅಂದರೆ ಅದು ಬರೋ ದಾರಿ ಬೇರೆ ಇದೆ. ಸೊ ಅದು ಪರ್ಮನೆಂಟ್ ರೂಟ್ ಕಾಸ್ ಏನು ಹೋಗೋದ್ರಿಂದ ಅದು ಸ್ಲೋ. ಈಗ ನಂಗೆ ಇರೋ ರೂಟ್ ಕಾಸ್ನ ಕಡಿಮೆ ಮಾಡಿಬಿಟ್ರೆ ಸಿಂಪ್ಟಮ್ಸ್ಗಳು ಕಡಿಮೆ ಆಯಿತು. ಸೊ ದಟ್ ಈಸ್ ಅನ್ ಮೇನ್ ಆಫ್ ಹೀಲಿಂಗ್. ಇಟ್ಸ್ ನಾಟ್ ಲೈಕ್ ಕಟ್ಟಿಂಗ್ ದ ಬ್ರ್ಯಾಂಚಸ್, ಇಟ್ ಶುಡ್ ಬಿ ಲೈಕ್ ರೆಜುರೇಟಿಂಗ್ ದ ಹೋಲ್ ಟ್ರೀ. ಆವಾಗ ಇಲ್ಲಿ ಮೇಲೆ ಎಲೆಗಳು ಹಾಳಾಗ್ತಾ ಇದೆ ಅಂದರೆ ಎಲೆಯನ್ನು ಕಟ್ ಮಾಡೋದೇ ಅಲ್ಲ. ಸೊ ಆ ಎಲೆ ಹಾಳಾಗೋದಕ್ಕೆ ರೂಟ್ಲಿಂದ ಮೆಡಿಸಿನ್ಸ್ ಕೊಟ್ಟಾಗ ಆ ಎಲೆಗಳು ಮತ್ತೆ ಒಳಗ್ಲಿಂದ ಚಿಗುರುತ್ತೆ. ಸೊ ಇಲ್ಲೂ ಹಾಗೆ ಡಿಸೀಸ್ಗಳಿಂದ ರೂಟ್ ಎರಾಡಿಕೇಶನ್ ಮಾಡೋದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್. ಅದಕ್ಕೆ ಮಾಡೋದು ಆಯುರ್ವೇದ ಹೇಳ್ಕೊಡುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಸ್ಲೋ ಅನಿಸ್ಬೋದು, ಬಟ್ ಐ ಹ್ಯಾವ್ ಸೀನ್ ಸೋ ಮೆನಿ ಗುಡ್ ಮೆಡಿಸಿನ್ಸ್ ವಿಚ್ ಈಸ್ ಸ್ಟಾರ್ಟೆಡ್ ವರ್ಕಿಂಗ್ ವಿತಿನ್ ಹಾಫ್ ಆನ್ ಅವರ್. ಇವತ್ತ ಪೇನ್ ಮ್ಯಾನೇಜ್ಮೆಂಟ್ ಆಯುರ್ವೇದದಲ್ಲಿ ಆ ಥರ ಮೆಡಿಸಿನ್ಸ್ ಇದೆ. ಬಟ್ ಅದನ್ನು ಯಾವಾಗ ಕೊಡಬೇಕು ಏನುತ್ತ ಅದೆಲ್ಲ ಡಾಕ್ಟರ್ಸಿಗೆ ಗೊತ್ತಿರುತ್ತೆ. ಬಟ್ ರ್ಯಾಂಡಮ್ಲಿ ಕೆಲವೊಂದು ಮಿತ್ಸ್ಗಳನ್ನು ಆಯುರ್ವೇದದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಸರ್. ನೋಯಿಂಗ್ಲಿ ಅನ್ನೋಯಿಂಗ್ಲಿ ದ ಪೀಪಲ್ಸ್ ಆರ್ ಡನ್ ಇಟ್, ಬಟ್ ಆ್ಯಕ್ಚುಲಿ ಹಂಗಿಲ್ಲ. ಇಟ್ ಈಸ್ ಓಪನ್ ಫಾರ್ ಆಲ್ ದ ಥಿಂಗ್ಸ್. ಸೊ ಹಾಗಾಗಿ ಅದನ್ನು ನಾವು ಆ ಥರ ಆ್ಯಂಗಲಲ್ಲಿ ನೋಡಿದಾಗ ಆಯುರ್ವೇದ ಇಸ್ ಅ ಗುಡ್ ಪಾತ್ವೇ ಅಂತ ಹೇಳೋದು. ಸರ್, ಜ್ವರ ಬಂತು ಅಂತ ಅಂದರೆ ಲೈಕ್ ಒಂದೇ ಮೆಡಿಸಿನ್ ತೊಗೊತೀವಿ ಎಲ್ಲರೂ, ಲೈಕ್ ಪ್ಯಾರಾಸೆಟಮಾಲ್ ಆಗಲಿ ಅಡ್ಡೋರು ಆಗಲಿ, ಲೈಕ್ ಒಂದೇ ಮೆಡಿಸಿನ್ ತೊಗೋತೀವಿ. ಆದರೆ ಆಯುರ್ವೇದದಲ್ಲಿ ಲೈಕ್ ಒಂದೇ ಮೆಡಿಷನ್ನು ಒಬ್ಬೊಬ್ರಿಗೆ ಬೇರೆ ಬೇರೆ ಥರ ವರ್ಕ್ ಆಗೋಲ್ಲ. ಯಾಕೆಂದರೆ ಆಯುರ್ವೇದ ಇಸ್ ನಾಟ್ ಫಾರ್ ಜನರಲ್. ಈ ಜನರಲೈಸ್ಡ್ ಅಂತ ಈಗ ಅದಕ್ಕೆ ಹೇಳಬೇಕು ಇನ್ನೂ ಬೆಸ್ಟ್ ಅಂತಂದರೆ, ಗುರು ಅವರು ನಾನು ಎರಡು ಒಂದೇ ಬಾಡಿ. ನಿಮಗಿರೋ ಬ್ರೈನು, ಹಾರ್ಟು, ಲಂಗ್ಸು ನನಗೂ ಇದೆ. ಬಟ್ ಕ್ಯಾರೆಕ್ಟರ್ಸು, ಎಕ್ಸಿಬಿಟಿಂಗು, ಜೆನೆಟಿಕಲ್ ಸ್ಟ್ರಕ್ಚರ್ಸು, ಸೊ ಸೂಪರ್ಫಿಷಿಯಲಿ ವಿ ಆರ್ ಸೇಮ್. ಬಟ್ ಇಂಟರ್ನಲ್ಲಿ ಫಿಸಿಯಾಲಜಿಕಲಿ ಅಥವಾ ಇದರಲ್ಲಿ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಅಪ್ರೋಚ್ ಇರುತ್ತೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೊಂದು ಕಾನ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಕೃತಿ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ದೇಹ ಕೆಲವೊಂದು ಡೈನಾಮಿಕ್ ಫೋರ್ಸಸ್ ಅಂತ ಹೇಳಿದಲ್ಲ, ಆ ಒಂದು ಈ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಮೇಲೆ ಆಗಿರುತ್ತೆ. ಇವಾಗ ಅದರದ್ದು ಪ್ರತಿಯೊಬ್ಬರು, ಇವನ್ ನಾನು ಆಯುರ್ವೇದದಲ್ಲಿ ವಾತ ಪ್ರಕೃತಿ ಅಂತ ಹೇಳಿದ್ರೆ ಅದು ಇಟ್ ಡಿಫರ್ಸ್ ಫ್ರಾಮ್ ಸೋ ಮೆನಿ ಪೀಪಲ್. ಸೊ ಹಾಗೆ ಪ್ರಕೃತಿ ಅಂತ ಒಂದು ಕನ್ಸಿಡರ್ ಮಾಡಿಕ. ನಾವು ಯಾವುದೇ ಫುಡ್ ಕೊಡಲಿ ಅಥವಾ ಯಾವುದೇ ಮೆಡಿಸಿನ್ ಅಂತ ಕೊಡಲಿ, ಆ ಪ್ರಕೃತಿಗೆ ಅನುಗುಣವಾಗಿ ನಾನು ಕೊಡ್ತೆ. ಸೊ ಈಗ ನಂದು ವಾತ ಪ್ರಕೃತಿ ಇತ್ತು, ನನಗೆ ಜ್ವರ ಬಂದಿದೆ. ನಿಮ್ಮದು ಪಿತ್ತ ಪ್ರಕೃತಿ ಇದೆ, ನಿಮಗೂ ಜ್ವರ ಬಂದಿದೆ. ಸೊ ದೇಹದ ಗುಣಗಳು ಬೇರೆ ಇದೆ, ದೇಹದಲ್ಲಿರೋಂಥ ಮೆಕ್ಯಾನಿಸಮ್ ಸಿಸ್ಟಮೇ ಬೇರೆ ಇದೆ. ಸೊ ನಿಮ್ಮದು ಯಾವ ಡಾಮಿನೆನ್ಸಿ ಇದೆ ಅದ್ರ ಮೇಲೆ ನಾನು ಔಷಧಿ ಕೊಡಬೇಕು. ನನ್ನಲ್ಲಿ ಯಾವ ಡಾಮಿನೆನ್ಸಿ ಇದೆ ಅದ್ರ ಮೇಲೆ. ನಾನು ಆವಾಗ ಹೇಳಿದೆ, ದೋಷದ ಇಂಪೇರ್ಮೆಂಟ್ ಆದರೆ ದೇಹದಲ್ಲಿ ಕಾಯಿಲೆಗಳು ಆಗುತ್ತೆ ಅಂತ. ಈಗ ನನಗೆ ಜ್ವರ ಬರಬೇಕು ಅಂದರೆ ದೋಷದಲ್ಲಿ ಇಂಪೇರ್ಮೆಂಟ್ ಆಗಿರುತ್ತೆ. ಈಗ ವಾತಜ ಜಾಸ್ತಿ ಆಗಿರ್ಬೋದು, ಪಿತ್ತಜ. ಸೊ ಇದನ್ನೆಲ್ಲ ನಾವು ಕ್ಲಾಸಿಫಿಕೇಷನ್ ಅದೇ ಲೆವೆಲಲ್ಲಿ ಮಾಡ್ತೀವಿ. ಆ ಡೈನಾಮಿಕ್ ಫೋರ್ಸಸ್ಸು ನಿಮ್ಮದೇ ಬೇರೆ ಇರುತ್ತೆ. ಈಗ ಅದಕ್ಕೆ ನಾವು ಈಗ ಒಂದು ಮೆಡಿಸಿನ್ ಸೂಟ್ ಮಾಡಬೇಕು ಅಂದರೆ ನಾವು ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ಇಟ್ಕೊತೀವಿ. ಒಂದು ದೇಹದ ಪ್ರಕೃತಿ, ಅಂದರೆ ಈಗ ನಿಮ್ಮ ಯಾವ ಕಾಯಿಲೆ ಬಂದಿದೆ ಆ ಕಾಯಿಲೆ ಬಂದಿದ್ದ ಪರ್ಸನ್ದ ಪ್ರಕೃತಿ ಯಾವುದು. ಎರಡನೇ ದೇಶ, ಅವನು ಯಾವ ಲೊಕೇಶನಲ್ಲಿ ಬದುಕ್ತಾ ಇದ್ದಾನೆ. ಈ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಲೊಕೇಶನ್ನೇ ಬೇರೆ ಇದೆ, ನಾರ್ತ್ ಇಂಡಿಯಾ ಲೊಕೇಶನ್ನೇ ಬೇರೆ ಇದೆ. ಅದನ್ನು ಕನ್ಸಿಡರ್ ನಾವು. ಬಲ ಅಂದರೆ ಸ್ಟ್ರೆಂತ್ ಆಫ್ ದ ಬಾಡಿ. ಈಗ ನಿಮ್ಮ ಸ್ಟ್ರೆಂತೇ ಬೇರೆ ಇರುತ್ತೆ, ನನ್ನ ಸ್ಟ್ರೆಂತೇ ಬರುತ್ತೆ. ಎಂಡ್ಯೂರೆನ್ಸ್ ಅಂತ ಇರ್ತೀವಿ. ನಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋ ಕೆಪಾಸಿಟಿನೇ ಬೇರೆ ಇರುತ್ತೆ, ನನ್ನದೇ ಬೇರೆ, ಅದನ್ನು ಕನ್ಸಿಡರ್. ಸೊ ಇವನ್ನೆಲ್ಲದನ್ನು ನಾವು ದೇಶ, ಕಾಲ, ಬಲ ಇವು ಮೂರೂ ನಾವು ಇಟ್ಕೊಂಡು ಪ್ರಕೃತಿ ಇಟ್ಕೊಂಡು ಮೆಡಿಸಿನನ್ನು ಡಿಸೈಡ್ ಮಾಡಬೇಕಲ್ಲ. ಒಂದೇ ಕಾಯಿಲೆ ಡಿಫರ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಇದು ಯಾಕೆಂದರೆ ನಾನು ಅವಾಗಲೇ ಹೇಳ್ದಂಗೆ, ನೀವು ಅವಾಗಲೇ ಹೇಳ್ದಂಗೆ ಅಲೋಪತಿಯಲ್ಲಿ ನಾವು ಒಂದು ಪ್ಯಾರಾಸಿಟಮೋಲ್ ಕೊಟ್ಬಿಟ್ರೆ ಜ್ವರ ಕಡಿಮೆ ಆಗುತ್ತೆ. ಇಟ್ ಈಸ್ ವರ್ಕಿಂಗ್ ಆನ್ ಆ್ಯಕ್ಟ್. ಬಟ್ ಪ್ಯಾರಾಸಿಟಮೋಲು ಎಲ್ಲರಿಗೂ ಜ್ವರ ಕಡಿಮೆ ಮಾಡಲ್ಲ, 90% ಮಾಡುತ್ತೆ. ಕೆಲವೊಬ್ಬರಿಗೆ ಪ್ಯಾರಾಸಿಟಮೋಲ್ ರೆಸಿಸ್ಟೆನ್ಸಿ ಇರುತ್ತೆ, ಅವ್ರಿಗೆ ನಾವು ಬೇರೆಯೇ ಕೊಡಬೇಕು. ಸೊ ಡಸಂಟ್ ಮೀನ್ ದಟ್ ಮೆಡಿಸಿನ್ಸ್ ಯೂನಿಕ್ ಆಗಿ ಎಲ್ಲರಿಗೂ ಒಂದೇ ವರ್ಕ್ ಆಗುತ್ತೆ,
ಒಂದೇ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂತ ಇಲ್ಲ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಅದರದ್ದು ವೈವಿಧ್ಯತೆ ಭಾಳ ಇದೆ. ಯಾಕಂದರೆ ಅದರದ್ದು ಬೇಸಿಕ್ ಕಾನ್ಸೆಪ್ಟ್ಗಳೇ ಬೇರೆ ಇದೆ. ಈ ಫಾರ್ ಎಕ್ಸಾಂಪಲ್ ನಂಗೆ ಹೇಳ್ಬೋದು, ಶುಂಠಿನೂ ನಮಗೆ ಜ್ವರ ಕಡಿಮೆ ಮಾಡಿ, ಜೀರಿಗೆನೂ ಜ್ವರ ಕಡಿಮೆ, ಆ್ಯಂಡ್ ಅರಿಶಿನೂ ಜ್ವರ ಕಡಿಮೆ, ಬಟ್ ಎಲ್ಲರಿಗಲ್ಲ. ಸೊ ಶುಂಠಿ ಕೊಟ್ಟಾಗ ಜ್ವರ ಕಡಿಮೆ ಆಗೋಂಥ ಕಂಡೀಷನ್ ಇದ್ದವ್ರಿಗೆ ಶುಂಠಿ ಕೊಟ್ಟಾಗ ಜ್ವರ ಕಡಿಮೆ ಆಗುತ್ತೆ, ಪಾಚನ ಆಗುತ್ತೆ, ಡೈಜೆಸ್ಟಿವ್ ಚೆನ್ನಾಗಾಗುತ್ತೆ, ಆ್ಯಂಡ್ ಜ್ವರ ಕಡಿಮೆ ಆಗುತ್ತೆ. ಸೊ ಈಗ ಕೆಲವೊಂದು ಇಮ್ಯುನಿಟಿ ಕಾಂಪ್ರಮೈಸ್ ಆಗಿ ಕೆಲವೊಂದು ದೇಹದ ಆ್ಯಕ್ಟಿವಿಟಿ ಕಡಿಮೆ ಇದ್ದಾಗ ಸೊ ಅಲ್ಲಿನ ಚೂಸ್ ಆಫ್ ಮೆಡಿಸಿನ್ಸೇ ಬೇರೆ ಇರುತ್ತೆ. ಆ ಜ್ವರನ ಶಮನ ಮಾಡೋದಕ್ಕೇ ಅಲ್ಲಿ ಡೈನಾಮಿಕ್ ಫೋರ್ಸಸ್ಗಳು, ವಾತಪಿತ್ತ ಇನ್ವಾಲ್ವ್ಮೆಂಟೇ ಬೇರೆ ಇರುತ್ತೆ. ಸೊ ಅದ್ರ ಮೇಲೆ ಕೊಟ್ಟಾಗ ಈ ಮೆಡಿಸಿನ್ಸ್ಗಳು ಕೆಲಸ ಮಾಡಿ. ಹಾಗಾಗಿ ಆಯುರ್ವೇದದಲ್ಲಿ ಜನರಲೈಸ್ಡ್ ಮೆಡಿಸಿನ್ಸ್ ಇಲ್ಲ. ಹಾಂ, ಮೋಸ್ಟ್ ಆಫ್ ದ ಒಂದು ರೆಫರೆನ್ಸ್ ಕೊಡ್ತಾರೆ, ಇಂಥ ಕಾಯಿಲೆಗಳು ಇಂಥದ್ದು ಕೊಡ್ಬೋದು, ಕೆಳಗೊಂದು ನೋಟ್ ಹಾಕ್ತಾರೆ. ಸೊ ಇದೆಲ್ಲದನ್ನು ಹೇಳಿದ ಸತ್ಯ. ಈ ಫಾರ್ ಎಕ್ಸಾಂಪಲ್ ನನ್ನದು ಜ್ವರಕ್ಕೆ ಅಂತ ಹೇಳಿದ್ರೆ ಒಂದು 10ರಿಂದ 15 ಡ್ರಗ್ಗಳು ಅಥವಾ 10ರಿಂದ 15 ಫಾರ್ಮುಲೇಷನ್ಸ್ಗಳನ್ನು ಹೇಳ್ತಾರೆ, ಹೇಳಿ ಕೆಳಗಡೆ ಒಂದು ನೋಟ್ ಹೇಳ್ತಾರೆ. ಸೊ ಟು ಬಿ ಯೂಸ್ಡ್ ವಿತ್ ಯುಕ್ತಿ ಆಫ್ ಡಾಕ್ಟರ್ ಅಂತ. ಅಂದರೆ ಈ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಡಾಕ್ಟ್ರು ಆ ಟೈಮಲ್ಲಿ ಈ ಮೆಡಿಸಿನ್ಗಳ ಬಗ್ಗೆ ಡಿಸಿಷನ್ ತಗೊಳ್ಳಿ. ಸೊ ಆ ಥರ ನಾವು ಆಯುರ್ವೇದದಲ್ಲಿ ಕೊಡುವು. ಹಾಗಾಗಿ ನಾವು ಕೊಡುವಂಥ ಮೆಡಿಸಿನ್ಸ್ ಏನಿದೆಯಲ್ಲ ಅದು ಇಟ್ ಈಸ್ ನಾಟ್ ಯೂನಿಕ್ ಫಾರ್ ಎವ್ರಿಥಿಂಗ್. ಈಗ ಮಂಡಿ ನೋವು ಅಂತ ಒಬ್ರು ಬಂದರೆ ನಾನು ಅವ್ರಿಗೆ ಕೊಟ್ಟಿರೋ ಒಂದು ಡ್ರಗ್ಗು ಇನ್ನೊಂದೊಬ್ಬ ಮಂಡಿ ನೋವು ಬಂದು ಹೊಂದಿದ್ರೆ ಅವನ ವಯಸ್ಸು, ಕಾಲ, ಬಲ ನೋಡಿ ಇಟ್ ಮೇ ಬಿ ಸೇ ಆರ್ ಇಟ್ ಮೇ ನಾಟ್ ಬಿ ಸೇ ಚೇಂಜ್ ಆಗಿ ಅದು ಕೊಟ್ಟಿರುತ್ತೆ. ಅವ್ರವ್ರ ಪ್ರಕೃತಿ ತಕ್ಕಂಗೆ, ಆ ಬಾಡಿ ಕಂಪೋಸಿಷನ್ ತಕ್ಕಂಗೆ, ಆ ಡಿಸೀಸ್ ಮ್ಯಾನಿಫೆಸ್ಟೇಷನ್ ಆಗಿರೋಂಥ ಲೆವೆಲ್, ಕ್ರಾನಿಸಿಟಿ, ಸೊ ಅದನ್ನೆಲ್ಲದನ್ನು ಅನಲೈಸ್ ಮಾಡಿಕೊಂಡು ನಾವು ಚಾಯ್ಸ್ ಆನ್ ಡ್ರಗ್ ತೊಗ್ತೀವಿ. ಯಾಕಂದರೆ ಸಾವಿರಾರು ಡ್ರಗ್ಗಳು ಆಯುರ್ವೇದ ಬಗ್ಗೆ ಹೇಳ್ಯಾರ. ಸೊ ಅದು ಎಲ್ಲದನ್ನೂ ವರ್ಕ್ ಆಗಬೇಕು ಅಂತ ಇಲ್ಲ, ಅವ್ರವ್ರ ಪ್ರಕೃತಿ ತಕ್ಕಂಗೆ ಕೊಟ್ಟಾಗ ಸೊ ಅದು ಬೆಸ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡಿ ಎಷ್ಟೊಂದು ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯಾಕೆ ಸಕ್ಸಸ್ ಆಗಲ್ಲ ಅಂತಂದರೆ ದ ಫೇಲ್ಯೂರ್ ಆಫ್ ದೀಸ್ ಅನಾಲೈಸಿಸ್ ಸಿಸ್ಟಮ್. ಅಂದರೆ ವೈದ್ಯನಾದವನು ಇವನ್ನ ಎಲ್ಲದನ್ನೂ ಕನ್ಸಿಡರ್ ಮಾಡಬೇಕು. ಈಗ ಸುಮ್ಮನೆ ಎಷ್ಟೊಂದು ಅನ್ಫಾರ್ಚುನೇಟ್ ಅದು ನಾವು ಹೇಳೋದು ತಪ್ಪಾಗತ್ತೆ ಅನ್ಸೋತ್ರು ಹೇಳಬೇಕು, ಯಾಕಂದರೆ ಅದರ ಅರ್ಥ ಇದೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈಗಿನ ಅರಂಥ ಬಡ್ಡಿಂಗ್ ಡಾಕ್ಟರ್ಸ್ ಅವ್ರ ಸೀನಿಯರ್ ಯಾರೋ ಒಂದು ಏನೋ ಮೆಡಿಸಿನ್ಸ್ ಬರೆದ್ರು, ಆ ಕಾಯಿಲೆಗೆ ಬರುತ್ತೋ, ಸೊ ಅದನ್ನೇ ಫಾಲೋ ಮಾಡುತ್ತಾ ಟ್ರೆಂಡ್ ತುಂಬ ಜಾಸ್ತಿ ಆಗಿ ಅವ್ರಿಗೆ ಡಾಕ್ಟ್ರು ಬರೆದ್ರು, ಅವ್ರಿಗೆ ವಾಸಿ ಆಯಿತು, ನನ್ನ ಹತ್ರ ಮಂಡಿ ನೋವಿಗೆ ಈ ಡ್ರಗ್ಗು. ಸೊ ಇದ್ರ ಹಿಂದೆ ಇರೋಂಥ ಆ ಡೆಪ್ತ್ ಆಫ್ ನಾಲೆಜ್ ಏನಿದೆಯಲ್ಲ, ಸೊ ಅದು ಸ್ವಲ್ಪ ಮರಿತಾ ಇದ್ದಾರೆ. ಯಾಕಂದರೆ ದೇ ಆರ್ ಫಾಲೋಯಿಂಗ್ ಸಮ್ ಡಿಫ್ರೆಂಟ್ ಇನ್ಫ್ಲೂಯೆನ್ಸಸ್. ಇವಾಗ ಡಾಕ್ಟ್ರ್ ಅಂದರೆ ಹೆಂಗೆ, ಆಯುರ್ವೇದಿಕ್ ಡಾಕ್ಟ್ರ್ ಅಂದರೆ ಇವಾಗ ನಾವು ಅಲೋಪತಿ ಡಾಕ್ಟ್ರ್ ಕಣ್ಣಂಗೆ ಕಾಣಬೇಕು ಅಂತೇನಿಲ್ಲ ನಾವು. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಡಾಕ್ಟ್ರ್ ಅಂದರೆ ಹಾಗೆ ಇರಬೇಕು ಅಥವಾ ಅಲ್ಲ, ನಿಮ್ಮ ನಾಲೆಜ್ ಪ್ರಕಾರ ನೀವು ಡಾಕ್ಟ್ರ್ ಇರಬೇಕು. ನಿಮ್ಮ ವೇಷಭೂಷಣಗಳು ಅಥವಾ ನೀವು ಮಾಡೋಂಥ ಆ್ಯಕ್ಟಿವಿಟಿ ಡಾಕ್ಟ್ರ್ ಇರಬಾರ್ದು, ನೀವು ಕೊಡುತ್ತಾ ಮೆಡಿಸಿನ್ನು, ನಿಮ್ಮ ನಾಲೆಜು ಡಾಕ್ಟ್ರ್ ಆಗಿ. ಸೊ ಆಯುರ್ವೇದ ಅದಕ್ಕೆ ಜಾಸ್ತಿ ನಾವು ಫೋಕಸ್ ಮಾಡಬೇಕು. ಆ್ಯಂಡ್ ಯಾರೇ ನಾವು ಮೆಡಿಸಿನ್ಸ್ ಮಾಡಬೇಕು, ಅದು ಈ ಬೇಸಿಕ್ ಕಾನ್ಸೆಪ್ಟ್ಗಳು ಎಲ್ಲರಿಗೂ ನಾವು ಹೇಳಿರ್ತಾರೆ, ಬಟ್ ಸಮ್ವಾಟ್ ಎಲ್ಲೋ ಒಂದು ಇನ್ಫ್ಲೂಯೆನ್ಷಿಯಲ್ ಥಿಂಗಲ್ಲಿ ನಾವು ಅದನ್ನು ಮರೆಸ್ಬಿಟ್ಟಿದ್ದೀವಿ. ಸೊ ಅದನ್ನು ನಾವು ಯಾವ ನಮ್ಮ ಈಗಿನ ನಾವು ಎಲ್ಲರೂ ಸೇರಿ ಅದನ್ನು ನಾವು ಫಾಲೋ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ಆಯುರ್ವೇದ ಕಂಪ್ಲೀಟ್ ರಿಸಲ್ಟ್ ಓರಿಯೆಂಟೆಡ್ ಸಿಸ್ಟಮ್ ಆಗಿ ಹೊರಗಡೆ ಬರುತ್ತೆ. ಯಾಕಂದರೆ ಅದಿದೆ, ನಾವು ಈಗ ಇಟ್ ಈಸ್ ನಾಟ್ ಎ ಫೇಲ್ಯೂರ್ ಆಫ್ ಆಯುರ್ವೇದ ಅಲ್ಲ, ನನ್ನ ಪ್ರಕಾರ ಇಟ್ ಈಸ್ ಎ ಫೇಲ್ಯೂರ್ ಆಫ್ ಆಯುರ್ವೇದಿಕ್ ಡಾಕ್ಟರ್ಸ್. ಸೊ ಚೆನ್ನಾಗಿ ಅದನ್ನು ಅನಲೈಸ್ ಮಾಡಲಿಲ್ಲ, ಆ ನಾಲೆಜ್ಗಳ ಬೇಸ್ ಸಿಗಲಿಲ್ಲ, ಸೊ ಕೊಡೋಕ್ಕೋದ್ರೆ ಇಟ್ ಈಸ್ ನಾಟ್ ಹೆಲ್ಪಿಂಗ್. ಬಟ್ ತುಂಬ ಅಲೋಪತಿಲೇ ತುಂಬ ಈಸಿ. ಸೊ ನೀವು ಕೆಲವೊಂದು ಸರಿ ಒಳ್ಳೆ ಕಾಂಬಿನೇಷನ್ ನಮಗೆ ಡಾಕ್ಟ್ರ್ಗಿಂತ ಇದು ಮೆಡಿಕಲ್ ಶಾಪ್ನವ್ರಿಗೆ ಒಳ್ಳೆ ಕಾಂಬಿನೇಷನ್ನು ಎಲ್ಲ ಕೊಡ್ತಾರೆ. ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಆಯುರ್ವೇದದಲ್ಲಿ ಆ ಥರ ಆಗೋದನ್ನು ಸಾಧ್ಯನೇ ಇಲ್ಲ. ಸೊ ಒಂದು ಪರ್ಫೆಕ್ಟ್ ನಿಮಗೆ ಟ್ರೀಟ್ಮೆಂಟಿಗೆ ರಿಸಲ್ಟ್ ಬೇಕು ಅಂದರೆ ಯು ಶುಡ್ ಬಿ ವೆರಿ ಗುಡ್ ನಾಲೆಜ್, ಯು ಶುಡ್ ನೋ ಹೌ ಟು ಯುಟಿಲೈಸ್ ಇಟ್, ಯು ಶುಡ್ ಹ್ಯಾವ್ ಗುಡ್ ಸ್ಕಿಲ್ಸ್ ವಿತ್ ಆಯುರ್ವೇದ. ಸೊ ಅದು ಮಾತ್ರ ನಿಮಗೆ ಆ ಸಕ್ಸಸ್ ರೇಟು ಆಯುರ್ವೇದದಲ್ಲಿ ಕೊಡೋಕ್ಕಾಗುತ್ತೆ. ಹಾಗಾಗಿ ನೀವು ಯಾರಾದರೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋಗಬೇಕು ಅಂತ ಒಳ್ಳೆ ಡಾಕ್ಟ್ರನ್ನ ಚೂಸ್ ಮಾಡೋದು ಒಳ್ಳೆ. ಹೇಗೆ ಗೊತ್ತಾಗುತ್ತೆ ಸರ್ ಒಳ್ಳೆ ಡಾಕ್ಟ್ರು ಇರೋಪ್ಪ? ಸರ್ ಅದು ಹೇಳೋದು ಕಷ್ಟ ಸರ್. ಬಟ್ಟು ಏನಾಗುತ್ತೆ ಅಂತಂದರೆ, ನಾನು ಎಲ್ಲರಿಗೂ ಹೇಳೋದೇನೋ ಡಾಕ್ಟ್ರ್ ಆದರೆ ಹಂಗೆ ಆಗಬೇಕು. ಸೊ ಆವಾಗ ನಾವು ಒಂದು ಜಸ್ಟಿಫಿಕೇಷನ್ ಸೊಸೈಟಿ ಕೊಡೋಕ್ಕಾಗುತ್ತೆ ಸರ್. ಆಯುರ್ವೇದ ಡಾಕ್ಟ್ರ್ ಆದರೆ ಸುಮ್ಮನೆ ನಾನು ಆಯುರ್ವೇದ ಓದಿದ ತಕ್ಷಣವೇ ನಾನು ಆಯುರ್ವೇದ ಡಾಕ್ಟ್ರ್ ಆಗೋಕ್ಕೆ ದೇವರಾಣಿಗೂ ಸಾಧ್ಯ ಇಲ್ಲ. ಸೊ ಆ್ಯಕ್ಚುಲಿ ನನ್ನ ನಾಲೆಜ್ ಪ್ರಕಾರ ನಮ್ಮ ಆಯುರ್ವೇದ ನಾಲೆಜ್ ಶುರು ಆಗೋದೇನಾದರೆ ನಾವು ಪ್ರಾಕ್ಟೀಸಿಗೆ ಬಿದ್ದ ಮೇಲೆ. ಸೊ ಅಲ್ಲಿ ತನಕ ನಮಗೆ ಬೇಸ್ ಅದಿಲ್ಲ. ಈ ನಮಗೆ ಸಿಲೆಬಸ್ಸು ಗೌರ್ಮೆಂಟಿಂದ ಯೂನಿವರ್ಸಿಟಿಯಿಂದ ಏನು ಕಲಿಸ್ತಾರೆ, ದಟ್ ಈಸ್ ಅ ಬೇಸ್ ಫಾರ್ ಅಸ್. ಆ ಒಂದು ಬೇಸ್ ಮೇಲೆ ನಾವು ನಾಲೆಜ್ ತೊಗೊಳಕ್ಕೆ ಹೋಗ್ತೀವಿ.
ಸೊ ದಟ್ ಈಸ್ ಆ್ಯಕ್ಚುಲಿ ಅಪ್ರೋಚ್ ಆಫ್ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಸೊ ಎಲ್ಲ ಡಾಕ್ಟ್ರು ಹೋಪ್ಫುಲಿ ಅದು ಇನ್ ಫ್ಯೂಚರಲ್ಲಿ, ಯಾಕೆಂದರೆ ನಮ್ಮ ಗೌರ್ಮೆಂಟು ಇವಾಗಿನ ಈ ಆಯುಷ್ ಡಿಪಾರ್ಟ್ಮೆಂಟು ಅದಕ್ಕೆಲ್ಲ ತುಂಬ ಆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಿಲೆಬಸ್ ತರ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯದು. ಸೊ ಅದನ್ನು ನೋಡಿದಾಗ ನನಗೂ ಖುಷಿ ಆಗುತ್ತೆ, ಈ ಟೈಮಲ್ಲಿ ಓದಬೇಕಾಗಿತ್ತು ನಾವು. ಸೊ ಇದು ಒಂದು 20 ವರ್ಷದ ಹಿಂದೆ ಇದ್ದರೆ ಅದ್ರದ್ದು ಅದು ಓದೋದು ಸ್ಟ್ರಕ್ಚರ್ಸೇ ಬೇರೆ ಇರ್ತಿತ್ತು. ಬಟ್ ಇವಾಗ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡು, ರಿಸರ್ಚ್ ಓರಿಯೆಂಟೆಡ್ ಆಯುರ್ವೇದದಲ್ಲಿ ಆಗ್ತಾಯಿದೆ. ಹೋಪ್ಫುಲಿ ಇನ್ನೊಂದು 5-10 ವರ್ಷದಲ್ಲಿ ಒಳ್ಳೆ ಡೆವಲಪ್ಮೆಂಟು, ಒಳ್ಳೆ ರಿಸರ್ಚ್ ಓರಿಯೆಂಟೆಡ್ ಸೊಸೈಟಿ ಆಯುರ್ವೇದ ನಾವು ನೋಡ್ಬೋದು ಅಂತ ಹೇಳು. ಈಗಿನ ಜನ್ರೇಷನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರೆ, ಹಾರ್ಮೋನ್ ಪ್ರಾಬ್ಲಮ್ಸ್ ಅಂತಾರೆ, ಅದಕ್ಕೆಲ್ಲ ಸೊಲ್ಯೂಷನ್ ಆಯುರ್ವೇದದಲ್ಲಿದೆಯಾ? ಹೌದು ಸರ್, ಇದೆ. ಯಾಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಏನಿದೆಯಲ್ಲ, ದಟ್ ಈಸ್ ಅ ಕಂಡೀಷನ್. ಇವಾಗ ನಾನು ಎಷ್ಟೊಂದು ನೋಡಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ ತಕ್ಷಣವೇ ಹಾರ್ಮೋನಲ್ ಥೆರಪಿ ಕೊಡೋಕೆ ಹೋಗ್ತೀವಿ. ದಟ್ ಈಸ್ ಒನ್ ಕೈಂಡ್ ಆಫ್ ಮ್ಯಾನೇಜ್ಮೆಂಟ್, ಬಟ್ ದಟ್ ಈಸ್ ನಾಟ್ ಅ ಸೊಲ್ಯೂಷನ್. ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಥೈರಾಯ್ಡ್ ಅಬ್ನಾರ್ಮಲ್, ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಬರುತ್ತೆ ನನಗೆ. ಸೊ ಹೋದ ತಕ್ಷಣ ನನಗೆ ಥೈರಾಯ್ಡು TSH ಲೆವೆಲು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಇನ್ಸಫಿಷಿಯೆಂಟು ಥೈರಾಯ್ಡ್ ಫಂಕ್ಷನಿಂಗ್ ಆಗ್ತಾ ಇರುತ್ತೆ. ಅಂದರೆ ಅಂಡರ್ ಆ್ಯಕ್ಟಿವ್ ಥೈರಾಯ್ಡ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಆ ಹಾರ್ಮೋನ್ಗಳು ಥೈರಾಯ್ಡಿಂದ ಬರೋಣ ಅಂತ ಥೈರಾಕ್ಸಿಕ್ ಹಾರ್ಮೋನ್ನ ನಾನು ಡೈರೆಕ್ಟಾಗಿ ಟ್ಯಾಬ್ಲೆಟ್ ತೊಗೋತೀವಿ. ದ್ಯಾಟ್ ಈಸ್ ಅ ಮ್ಯಾನೇಜ್ಮೆಂಟ್. ಬಟ್ಟು ನನಗೆ ಥೈರಾಯ್ಡ್ ಯಾಕೆ ಅಬ್ನಾರ್ಮಲ್ ಆಗ್ತದೆ? ಈಗ ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತು ನಾನು ಊಟ ಮಾಡಬೇಕು. ಸೊ ನನಗೆ ಅಡುಗೆ ಮಾಡೋದು ಗೊತ್ತಿದೆ. ಸೊ ನಾನು ಅಡುಗೆ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಟ್ಟು ನಾನು ಇವತ್ತು ಊಟ ಮಾಡಿದೆ. ಸೊ ನಂದು ಅದು ಕೆಲಸ. ಇವತ್ತು ಯಾರೋ ನನಗೆ ಒಂದು ರೆಡಿಮೇಡು ಥಾಲಿ ಮಾಡಿ ಕೊಟ್ಟರು, ನಾಳೆನೂ ಕೊಟ್ಟರು, ನಾಳಿದ್ದೂ ಕೊಟ್ಟರು. ನಾನು ಊಟ ಮಾಡ್ತಿದ್ದೆ ಸರ್, ಖುಷಿಯಾಗಿರ್ತೀನಿ. ಬರ್ತಾ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಅಡುಗೆ ಮಾಡೋ ಸ್ಕಿಲ್ಸೇ ಮಸ್ತಿ. ಸೊ ಇವಾಗ ನಾನೊಂದು ಗ್ಲ್ಯಾಂಡ್ ಅದ್ರ ಮಾಡೋದನ್ನು ನಾನು ಎನ್ಕರೇಜ್ ಮಾಡಬೇಕು, ಅಥವಾ ಅದಕ್ಕೆ ಡೈರೆಕ್ಟಾಗಿ ನಾನು ಸಪ್ಲಿಮೆಂಟೇಷನ್ ಕೊಟ್ಟೆ ಅಂತಂದರೆ ಆ ಥೈರಾಯ್ಡ್ದು ಏನು ಫಂಕ್ಷನ್ ಮಾಡಬೇಕು ಆ ಸೆಲ್ಗಳೆಲ್ಲ ಮಲ್ಕೊಂಡ್ಬಿಡುತ್ತೆ. ಸೊ ವಿ ಆರ್ ಸ್ಲಗ್ಗಿಶಿಂಗ್ ದಟ್ ಬೈ ಸಪ್ಲೈಯಿಂಗ್ ವಿತ್ ಡೈರೆಕ್ಟ್. ಸೊ ಇವಾಗ ಎಷ್ಟೋ ನಾವು ವೈಟಮಿನ್ಸ್ ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ವೈಟಮಿನ್ ಡೆಫಿಷಿಯನ್ಸಿ ನನಗೆ ಯಾಕಾಗತ್ತೆ ಸರ್? ಸೊ ನಾ ತೊಗೊಳ್ಳೋಂಥ ಆಹಾರದಲ್ಲಿ ವೈಟಮಿನ್ ಇಲ್ವಾ? ಇದೆ. ಸೊ ನನ್ನ ಮನೇಲಿ ನೀವು ಇರ್ತೀರ ಅಂತೀವಿ, ಇಬ್ಬರು ಒಂದೇ ಊಟ ಮಾಡ್ತೀವಿ. ನನಗೆ B12 ಡೆಫಿಷಿಯನ್ಸಿ ಬರಲ್ಲ, ನಿಮಗೆ ಬಂತು. ಯಾಕೆ? ಅಬ್ಸರ್ವ್ ಮಾಡಿದ್ದು. ಹಾಂ, ಅಂದರೆ ನೀವು ತೊಗೊಂಡಿರೋ ಆಹಾರದಿಂದ ಆ B12 ಅಬ್ಸಾರ್ವ್ ಮಾಡಿ ಯುಟಿಲೈಸೇಷನ್ ಮಾಡ್ಕೊಳ್ಳೋಂಥ ಸಿಸ್ಟಮ್ಮು ಇಂಪೇರ್ ಆಗಿದೆ. ಈಗ ನಾನು B12 ಕೊಟ್ಟರೆ ಇಂಪ್ರೂವ್ ಆಗುತ್ತೆ, ನಾನು ಸಿಸ್ಟಮ್ ಇಂಪ್ರೂವ್ ಮಾಡಲಿಲ್ಲ ಅಂದರೆ ಎಲ್ಲಿ ತನಕ ನಾನು ಸಪ್ಲಿಮೆಂಟೇಷನ್ ಮಾಡ್ತೀವಿ? ಈ ಸಪ್ಲಿಮೆಂಟೇಷನ್ ಕೊಟ್ಟಾಗ B12 ಕರೆಕ್ಟ್ ಬರುತ್ತೆ, ದೇಹಕ್ಕೆ B12 ಯುಟಿಲೈಸೇಷನ್ ಆಗುತ್ತೆ. ಬಟ್ B12 ಯುಟಿಲೈಸ್ ಮಾಡ್ಕೊಳ್ಳೋಂಥ ನಾರ್ಮಲ್ ಚಾನಲ್ನೇ ನಾವು ಮಸ್ತಿದ್ದೀವಿ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಇದು ಇಂಪಾರ್ಟೆಂಟ್. ಸೊ ಅದು ಮ್ಯಾನೇಜ್ಮೆಂಟು ಅವಾಗ ಎಕ್ಸ್ಪೆಕ್ಟೆಡ್ಡು ತುಂಬ ಹೈ ಲೆವೆಲ್ ಆಗಿತ್ತು, ಎಮರ್ಜೆನ್ಸಿಗೆ ಅದು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ದಟ್ ಈಸ್ ಓಕೆ. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಇದು ಆಗೋದಕ್ಕೆ ಕೆಲವೊಂದು ಕಾರಣಗಳಾಗಿರುತ್ತೆ. ಒಂದು ಅತಿ ಆಗಿ ಕೆಲಸ ಮಾಡೋಂಥದ್ದು, ಅಥವಾ ಸಂಘ ಥೆರಪಿ ಅಂದರೆ ಬ್ಲಾಕೇಜಸ್ಸು, ಇಲ್ಲ ಅಪ್ರವೃತ್ತಿ ಅಂದರೆ ಕೆಲಸನೇ ಮಾಡ್ತಾ ಇರೋದು, ಓವರ್ ಆ್ಯಕ್ಟಿವ್, ಅಂಡರ್ ಆ್ಯಕ್ಟಿವ್, ಆರ್ ಸಮ್ ಬ್ಲಾಕೇಜ್ ಅಂತ. ಇದು ಎಲ್ಲ ಸಿಸ್ಟಮಲ್ಲೂ ನಾವು ಗೆಲ್ತೀವಿ. ಸೊ ಅದನ್ನು ನಾವು ಅನಲೈಸ್ ಮಾಡಬೇಕು. ಈಗ ನಾನು ಹೈಪೋಥೈರಾಯ್ಡಿಸಮ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಮಾಡಬೇಕು ಅಂತಂದರೆ ನಾನು ಇದನ್ನೆಲ್ಲ ಯೋಚನೆ ಮಾಡಬೇಕು. ಥೈರಾಯ್ಡ್ ಆ್ಯಕ್ಟಿವಿಟಿ ಹೆಂಗಿದೆ, ಅಥವಾ ಬರೀ TSH ಅಷ್ಟೇ ಜಾಸ್ತಿ ಆಗ್ತಾಯಿದೆ, ಥೈರಾಯ್ಡ್ ಅಬ್ನಾರ್ಮಲ್ ಆಗೋದಕ್ಕೆ ಹಿಂದೆ ಏನಾದರೂ ಪಾಥ್ವೇಜ್ ಡೆವಲಪ್ ಆಗಿದೆಯಾ? ಸೊ ಅದನ್ನು ನೋಡಿಕೊಂಡು ಅದಕ್ಕೆ ಥೈರಾಯ್ಡಿಗೆ ರೆಜ್ಯುನೇಟ್ ಮಾಡಬೇಕು. ನಾನು ಥೈರಾಯ್ಡ್ ಗ್ಲ್ಯಾಂಡಿಗೆ ನಾನು ಸಪೋರ್ಟ್ ಕೊಡಬೇಕು. ಆ ಸೆಲ್ಗಳನ್ನು ರೆಜ್ಯುನೇಟ್ ಮಾಡಿದಾಗ ಅದನ್ನ ಆ್ಯಕ್ಷನ್ ಶುರು ಮಾಡುತ್ತೆ. ಸೊ ಹೀಗೆ ಆಯುರ್ವೇದದಲ್ಲಿ ಹಾರ್ಮೋನಲ್ ಡಿಸಾರ್ಡರ್ಸ್ನ ನಾವು ಈ ಥರ ನೋಡ್ತೀವಿ. ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಎಲ್ಲೋ ಒಂದು ಆ ಗ್ಲ್ಯಾಂಡಲ್ಲಿ ಅಥವಾ ಒಂದು ಹಾರ್ಮೋನ್ ಸೆಕ್ರೆಟ್ ಮಾಡೋಂಥ ಸಿಸ್ಟಮಲ್ಲಿ ಅಬ್ನಾರ್ಮಲ್ ಆಗಿದೆ. ಆ ಅಬ್ನಾರ್ಮಲ್ ರೂಟ್ ಹಿಡಿದ್ಬಿರುತ್ತೆ ಕರೆಕ್ಟಾಗಿರೋ. ಈಗ ಫಾರ್ ಎಕ್ಸಾಂಪಲ್ ನಾನು ಡಯಾಬಿಟೀಸಲ್ಲೇ ನಾನು ಅಂತ ಹೇಳಬೇಕು ಅಂತಂದರೆ, ಎಷ್ಟೋ ಕಾರಣದಲ್ಲಿ ನಾವು ಡಯಾಬಿಟೀಸ್ನ ಒಬ್ಯಾಸಿಟಿಯಿಂದ ಬರುತ್ತೆ ಅಂತ ಹೇಳ್ತೀವಿ. ಸೊ ತುಂಬ ಒಬೇಸ್ ಇದ್ದರೆ ನಿಮಗೆ ಡಯಾಬಿಟೀಸ್ ಚಾನ್ಸಸ್ ಜಾಸ್ತಿ ಇದೆ, ಇನ್ಸುಲಿನ್ ರೆಸಿಸ್ಟ್. ದಟ್ ಕಾನ್ಸೆಪ್ಟ್ ಈಸ್ ರೈಟ್. ನನ್ನ ಹತ್ರ ಬರೋ ಡಯಾಬಿಟೀಸು 300-400 ಶುಗರ್ ಲೆವೆಲ್ ಇರುತ್ತೆ, ಆ್ಯಂಡ್ ಅವರು ತೀಮಾಗ್ಬಿಡುತ್ತಾ. ಸೊ ಅಲ್ಲಿ ನಾನು ಹೇಳೋದು ಕಂಡೀಷನ್ ಈಸ್ ಡಿಫ್ರೆಂಟ್. ಸೊ ಈ ನಾನು ಒಬೇಸ್ ಇರೋಂಥ ಡಯಾಬಿಟೀಸ್ ಟ್ರೀಟ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಪ್ಲ್ಯಾನ್ ಮಾಡೋದೇ ಬೇರೆ ಮಾಡಬೇಕು. ಆ್ಯಂಡ್ ಕೃಷ ಅಂದರೆ ಲೀನ್ ಡಯಾಬಿಟಿಕ್ ಮಾಡುತ್ತಾ ಟ್ರೀಟ್ಮೆಂಟು ಬೇರೆ ಆಗುತ್ತೆ. ಲೀನ್ ಡಯಾಬಿಟಿಕ್ ಹಾಂ ಪೇಷನ್ಸು ಅದು ಜೆನೆಟಿಕ್ಕಿಂದ ಬರುತ್ತಾ?
ಇಲ್ಲ ಸರ್, ಜೆನೆಟಿಕಲ್ ಒಂದು ರೀಸನ್. ಈಗ ಲೀನು ಅದು ಏನಾಗುತ್ತೆ, ಲೀನ್ ಆಗೋದಕ್ಕೆ ಏನಾಗಿರುತ್ತೆ ಅಂದರೆ, ಇವಾಗ ಹೈ ಲೆವೆಲ್ ಶುಗರ್ ಲೆವೆಲ್ ಇದ್ದಾಗ ಶುಗರ್ ಯೂಟಿಲೈಸ್ ಆಗ್ಲಾತ್ತೆ, ನನ್ನ ಬಾಡಿಗೆ ಎನರ್ಜಿ ಬೇಕು. ಈಗ ನಿಮ್ಮ ಶುಗರೇ ರೀಚ್ ಆಗಿಲ್ಲ ಅಂತಂದರೆ ಬಾಡಿಗೆ ಎಲ್ಲಿಂದಾದರೂ ಒಂದು ಎನರ್ಜಿ ಸೋರ್ಸ್ ತಗೊಳ್ಳಿ. ಅವಾಗ ಏನು ಮಾಡುತ್ತೆ, ವೆನ್ ಯು ಆರ್ ನಾಟ್ ಟೇಕಿಂಗ್ ಯುಟಿಲೈಸಿಂಗ್ ಪ್ರಾಪರ್ ಶುಗರ್, ಸೆಕೆಂಡ್ರಿ ಎನರ್ಜಿ ಸೋರ್ಸ್ ಆಗಿ ಪ್ರೋಟೀನ್ ಶುರು ಆಗುತ್ತೆ. ಸೊ ಪ್ರೋಟೀನ್ ಬ್ರೇಕ್ ಡೌನ್ ಆಗಿಬಿಟ್ಟು ಎನರ್ಜಿ ರಿಲೀಸ್ ಆಗಕ್ಕೆ ಶುರು. ಸೊ ನಾವು ತೊಗೊಳ್ಳೋ ಪ್ರೋಟೀನು ಸಿಸ್ಟಮಲ್ಲಿ ಹೆಂಗಿರುತ್ತೆ, ಮೇಜರು ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಸೆಕೆಂಡ್, ಥರ್ಡು ಫ್ಯಾಟ್. ಸೊ ಇದು ಆ್ಯಕ್ಚುಲಿ ಬೇಕಾಗಿ ಎಲ್ಲರಿಗೂ ಕಾರ್ಬೋಹೈಡ್ರೇಟೇ ಜಾಸ್ತಿ ಇರಬೇಕು. ಸೊ ಒಂದು 40 to 50% ಕಾರ್ಬೋಹೈಡ್ರೇಟು ನಾರ್ಮಲ್ ನನ್ನ ಬಾಡಿ ಮೆಟಬಲೈಸೇಷನ್ಗೆ ಬೇಕೇ ಬೇಕು. ಸೊ ಅಲ್ಲಿ ನಾವು ತೊಗೊಂಡಿರ್ತೀನಿ ಬಟ್ ಯುಟಿಲೈಸ್ ಆಗ್ತಾ ಇರೋಲ್ಲ. ಸೊ ಪ್ರೋಟೀನ್ ಸೋರ್ಸ್ಗಳನ್ನು ನಾನು ಅಷ್ಟು ತೊಗೊಳ್ಳಲ್ಲ. ಅವಾಗ ಏನಾಗುತ್ತೆ, ನನ್ನಲ್ಲಿರೋಂಥ ಮಸಲ್ಸ್ ಪ್ರೋಟೀನ್ ಏನಾಗುತ್ತೆ ತೊಗೊಳಕ್ಕೆ ಶುರು. ಸೊ ಇಟ್ಸ್ ಅ ನೆಗೆಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಪುಲ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ನನ್ನ ಮಸಲಲ್ಲಿರೋಂಥ ಪ್ರೋಟೀನೇ ಎನರ್ಜಿ ಸೋರ್ಸ್, ಅದಕ್ಕೆ ನಿಮಗೆ ಮಸಲ್ ವೇಸ್ಟಿಂಗ್ ಆಗುತ್ತೆ. ಸೊ ದಿಸ್ ಈಸ್ ಅದರ್ ಕಂಡೀಷನ್ಸ್. ಇಲ್ಲಿ ಏನು ಮಾಡಬೇಕು, ಆ ಬ್ರೇಕ್ ಡೌನ್ ಮಾಡಬೇಕು, ಪ್ರೋಟೀನ್ ಮಸಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ದ್ಯಾಟ್ ಈಸ್ ಅ ವೇ ಆಫ್ ಟ್ರೀಟ್ಮೆಂಟ್. ಇಟ್ ಡಸಂಟ್ ಮೀನ್ ದಟ್ ಬರೀ ಶುಗರ್ ಲೆವೆಲ್ ಮತ್ತೆ ಕಂಟ್ರೋಲ್ ಆಗ್ತಂದ್ರೆ ಎಲ್ಲದ ಆಕಾರವು. ಸೊ ಆಯುರ್ವೇದದಲ್ಲಿ ಈ ಥರ ನಾವು ನೋಡ್ತೀವಿ. ಅಂದರೆ ಈಗ ಡಯಾಬಿಟೀಸ್, ಒಬೇಸ್ ಇದ್ದವ್ರಿಗೆ ಟ್ರೀಟ್ಮೆಂಟ್, ಲೈನ್ ಆಫ್ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಸೊ ಅಂದರೆ ಲೀನ್ ಡಯಾಬಿಟಿಕ್ ಮ್ಯಾನೇಜ್ಮೆಂಟೇ ಬೇರೆ ಇದೆ. ಸೊ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್. ಬಟ್ ಅದು ಆ್ಯಕ್ಚುಲಿ ಆಯುರ್ವೇದ. ಸೊ ಬರೀ ಶುಗರ್ನ ಅಂತ ಕಟ್ ಡೌನ್ ಮಾಡಿ ಅಥವಾ ಶುಗರ್ನ ಒಂದೇ ಮ್ಯಾನೇಜ್ ಮಾಡಿದರೆ ಅವ್ನ ಬಾಡಿಗೆ ನೆಗೆಟಿವಲ್ಲಿ ಹೋಗ್ಬಿಡುತ್ತೆ, ಕೀಟೋನ್ ಬಾಡೀಸ್ ಕೂಡ ಶುರುವಾಗುತ್ತೆ. ಸೊ ಈ ಥರ ಕೆಲವೊಂದಿರುತ್ತೆ. ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಬರೀ ಹಾರ್ಮೋನಲ್ ಕರೆಕ್ಷನ್ಸ್ ಒಂದೇ ಮಾಡೋದು ಜೊತೆಗೆ ಯಾಕೆ ಅಬ್ನಾರ್ಮಲ್ ಆಗಿದೆ, ಈಗ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ಗಳು ಸರಿಯಾಗಿ ಆಗ್ತಿಲ್ಲ ಅಥವಾ ಅಲ್ಲಿಂದ ಇನ್ಸುಲಿನ್ ಪ್ರೊಡಕ್ಷನ್ಸೇ ಸರಿ ಆಗ್ತಾ ಇಲ್ಲ ಅಂದಾಗ, ಯಾಕಂದರೆ ಡಯಾಬಿಟೀಸಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸಿ ಕಂಡೀಷನ್ ಬೇರೆ, ಇನ್ಸುಲಿನ್ ಡೆಫಿಷಿಯನ್ಸಿ ಕಂಡೀಷನ್ಸ್ ಬೇರೆ. ಸೊ ವಿ ಹ್ಯಾವ್ ಟು ಅನಲೈಸ್ ಇಟ್. ಸೊ ಏನು ಮಾಡ್ತಾರೆ, ಈ ಇನ್ಸುಲಿನ್ ಡೆಫಿಷಿಯನ್ಸಿ ಆದಾಗ ಇನ್ಸುಲಿನ್ ಡೈರೆಕ್ಟ್ ಕೊಡ್ತೀವಿ. ಸೊ ಇನ್ಸುಲಿನ್ ಡೆಫಿಷಿಯನ್ಸಿ ಆಗಬೇಕಾದ್ರೆ ಅದು ಕಂಪ್ಲೀಟ್ ಡೆತ್ ಆಗಿದೆಯಾ ಅಥವಾ ಅದು ರೆಜೊನೇಟ್ ಆಗಲಾರ್ದಂಗೆ ಸೆಲ್ಸ್ಗಳು ಡ್ಯಾಮೇಜ್ ಆಗಿದೆಯಾ, ಅದಕ್ಕೆ ಹಲವಾರು ಕಾರಣಗಳಿದೆ. ಸೊ ಕೆಲವೊಂದು ಸರಿ ಅದನ್ನು ಕರೆಕ್ಟ್ ಮಾಡಿದಾಗ, ಎಷ್ಟೋ ನನ್ನ ಕಡೆ ಪೇಷಂಟ್ ಬಂದಾಗ 30-40 ಇನ್ಸುಲಿನ್ ತೊಗೊಂಡಾಗ ಶುಗರ್ ಮ್ಯಾನೇಜ್ ಆಗ್ಬೋದು. ಸೊ ವೆನ್ ವಿ ಕರೆಕ್ಟೆಡ್ ದಟ್ ರೆಜೊನೇಟಿಂಗ್ ಸೆಲ್ಸ್ಗಳನ್ನ, ಇನ್ಸುಲಿನ್ ಲೆವೆಲ್ ಆ್ಯಟ್ ಡ್ರಾಪ್ 10-15 ಮಿತ್ತಿದೆ. ಹಂಗಂದರೆ ಅದು ಡ್ಯಾಮೇಜ್ ಆಗಿರೋದು ರೆಜೊನೇಟ್ ಆಗಲಿಲ್ವಾ, ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ಕಂಡೀಷನ್ಸ್ ಅಷ್ಟೇ. ಸೊ ಹಾಗಾಗಿ ಆ ರೂಟ್ ಕಾಸ್ಗಳನ್ನು ಅಥವಾ ಇಂಬ್ಯಾಲೆನ್ಸಸ್ ರೂಟ್ ಕಾಸ್ಗಳನ್ನು ನಾವು ಟ್ರೀಟ್ ಮಾಡ್ತಾ ಹೋದಾಗ, ಆಯುರ್ವೇದದಲ್ಲಿ ನಾವು ಈ ಥೈರಾಯ್ಡಲ್ಲಿ ಎಷ್ಟೊಂದು ಜನಕ್ಕೆ, ನಮ್ಮ ಮನೆ ಒಬ್ಬರು ಪೇಷಂಟ್ ಬಂದಿದ್ದರಿಗೆ ಅವ್ರದ್ದು TSH ಲೆವೆಲ್ಲು ಅರೌಂಡು 35 ಇಲ್ಲ. ಇಟ್ ಶುಡ್ ಬಿ ಬಿಲೋ 5 ಆ್ಯಂಡ್ ಕ್ಲಿನಿಕಲ್ ಮತ್ತು ಬಟ್ ತುಂಬ ಲೀನಿದ್ದಾರೆ. ಕ್ಲಿನಿಕಲ್ ಸಿಮ್ಟಮ್ಸ್ ಅನ್ನೋದು ಹೈಪೋಥೈರಾಯ್ಡಿಸಿಗೆ ಏನು ಹೇಳ್ತೀವಿ, ಒಬೇಸ್ ಇರೋದು, ದಪ್ಪ ಇರೋದು, ಸೊ ಜಾಯಿಂಟ್ಸಲ್ಲಿ ಆಸ್ಟಿಯೋಪೊರೋಟಿಕ್ ಏನೂ ಇಲ್ಲ. ಇಟ್ಸ್ ಟೋಟಲಿ ಹೈಪರ್ ಥೈರಾಯ್ಡಿಸಮಲ್ಲಿ ಏನಿರಬೇಕು ಆ ಸಿಮ್ಟಮ್ಸ್ಗಳೆಲ್ಲ ಇದೆ. ಸೊ ಇದನ್ನು ನಾವು ಹೆಂಗೆ ಅನಲೈಸ್ ಮಾಡಲಿಕ್ಕೆ, ಸೊ ಅದಕ್ಕೆ ಅದನ್ನು ಆಯುರ್ವೇದಿಕಲ್ಲಿ ರೂಟ್ ಕಾಸ್ನ ನೋಡಿ ಅದಕ್ಕೆ ಏನು ಬೇಕು ಅಂತ ಟ್ರೀಟ್ಮೆಂಟ್ ಮಾಡೋದು. ಶಿ ಈಸ್ ಅರೌಂಡ್ 6-7 ಬಂದಿರ ಓವರ್ ಅ ಪೀರಿಯಡ್ ಆಫ್ 3 months ಆ್ಯಂಡ್ ಶಿ ಈಸ್ ಡೆವಲಪಿಂಗ್ ಬಾಡಿ ವೆಯ್ಟು. ಸೊ ನಾವೇನು ಎಕ್ಸ್ಟ್ರಾ ಬಾಡಿ ಡೆವಲಪ್ಮೆಂಟಿಗೆ ಏನೂ ಕೊಟ್ಟಿಲ್ಲ. ವೆನ್ ವಿ ಕರೆಕ್ಟ್ ದ ಅಬ್ನಾರ್ಮಟಿಕ್ ಮೆಟಬಲಿಕ್ ಕರೆಕ್ಷನ್, ಸೊ ಮೆಟಬಲಿಕ್ ಇದನ್ನು ಪ್ರೊಸೆಸ್ನ ಆಟೋಮೆಟಿಕ್ ಬಾಡಿ ನೋಸ್ ಹೌ ಟು ಹೀಲ್ ಇಟ್, ಬಟ್ ಓನ್ಲಿ ವಿ ಹ್ಯಾವ್ ಟು ಗಿವ್ ದ ಟೂಲ್ಸ್ ಫಾರ್ ಇಟ್. It doesn't mean that you have to cut down or you have to depend. So Ayurveda will do that. All Ayurvedic medicines will do the same thing, which will help you to rejuvenate your system. ಅದನ್ನು ಹೆಂಗೆ ಚೆಕ್ ಮಾಡ್ಕೊತೀರಾ? ಹಾಂ, ಇದು ಇಲ್ಲೇ ಇದೆ ಪ್ರಾಬ್ಲಮ್ ಇದೆ. ಇದಕ್ಕೆ ಏನು ಮಾಡ್ತೀವಿ ಅಂದರೆ ಸರ್, ನಾವು ಕೆಲವೊಂದು ನಮ್ಮದೇ ಆದಂಥ ಕೆಲವೊಂದು ವೇ ಆಫ್ ಅನಲೈಸಿಂಗ್ ಅಂತ ಹೇಳ್ತೀವಿ. ಈಗ ನಾವು ಈಗ ನೀವು ಒಂದು ಪೇಷಂಟ್ ಹತ್ರ ಬಂದಾಗ ನಮ್ಮ ಕೆಲವೊಂದು ಟೆಸ್ಟಿಂಗ್ಸ್ಗಳನ್ನು ನಾವು ಮಾಡ್ಕೋತೀವಿ. ಏನು ದರ್ಶನ, ಸ್ಪರ್ಶನ ಆ್ಯಂಡ್ ಪ್ರಶ್ನನ ಅಂತ. ಇದು ಬೇಸಿಕ್ 3 ವಿಧ ಪರೀಕ್ಷಾ ಅಂತ ಹೇಳ್ತೀವಿ. ಸೊ ಅಷ್ಟವಿಧ ಪರೀಕ್ಷಾ, ದಶವಿಧ ಪರೀಕ್ಷಾ ಅಂತ. ಸೊ ಇಲ್ಲಿ ಮಾಡ್ತಾ ಇರಬೇಕಂತ ಒಂದು, ನಾವು ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊತೀವಿ, ಎಲ್ಲಿ ಕಾಸ್ಟ್ ಫ್ಯಾಕ್ಟರ್ ಶುರುವಾಗಿ, ಸೊ ಅಲ್ಲಿ ನೋಡ್ತೀವಿ. ಎರಡನೇದು, ಈಗ ನೀವು ಹೇಳ್ತಿರ್ತೀರ ಆ ಸಿಮ್ಟಮ್ಸ್ನ ನಿಮ್ಮ ಬಾಡಿ ಜೊತೆ ಕೋರೇಟ್ ಮಾಡ್ತಿರ್ತೀವಿ. ಇವಾಗ ಹೇಳ್ತಾರೆ, ಏನೋ ನನಗೆ ತುಂಬ ಊದ್ಕೊಂಡಂಗೆ ಅನಿಸುತ್ತೆ, ಭಾರ ಅನಿಸುತ್ತೆ, ಅಲ್ಲಿ ನೋಡಿದ್ರೆ ಏನು ಹೇಳ್ರಿ, ದಟ್ ಈಸ್ PT. ಅದು ಎಕ್ಸಾಕ್ಟಾಗಿ ಇದೆಯೋ ಇಲ್ಲೋ ಅಂತ ದರ್ಶನ. ಸೊ ನಿಮ್ಮ ನೋಡೋದು ಬಾಡಿ ಕಲರ್ ಹೆಂಗಿದೆ,
ಐಸ್ ಕಲರ್ ಹೇಗಿದೆ, ಟನ್ ಟೆಕ್ಸ್ಚರ್ ಹೆಂಗಿದೆ, ನಿಮ್ಮ ಹೇರ್ ಕಲರ್ಸ್ ಹೇಗಿದೆ, ಸೊ ನಿಮ್ಮ ಬಾಡಿ ಡೆವಲಪ್ಮೆಂಟ್ ಹೆಂಗಿದೆ, ಸ್ಕಿನ್ ಹೆಂಗೆ, ಇವೆಲ್ಲದನ್ನು ಅನಲೈಸ್ ಮಾಡ್ತೀವಿ. ಸೊ ಅದಾದಮೇಲೆ ಸೊ ಎಲ್ಲೆಲ್ಲಿ ಏನೇನು ಪರ್ಕಷನ್ಸ್ ಹತ್ತಿರ್ತೀವಿ ಅಂದರೆ ಟಚ್ ಮಾಡಿ ಫೀಲ್ ಮಾಡ್ತಿರ್ತೀವಿ. ಸೊ ಈ ಥರ ಕೆಲವೊಂದಿದೆ. ಇವ್ರ ಜೊತೆಗೆ ಜೀವ ಪರೀಕ್ಷಾ ಅಂತ ಹೇಳ್ತೀವಿ, ನೇತ್ರ ಪರೀಕ್ಷಾ ಅಂತ ಹೇಳ್ತೀವಿ, ಆ್ಯಂಡ್ ಮೂತ್ರ ಪರೀಕ್ಷಾ ಮಾಡ್ತಾರೆ ಆಯುರ್ವೇದದಲ್ಲಿ. ಸೊ ಇವೆಲ್ಲ ಬಂದು ವೇ ಆಫ್ ವೇ. ಸೊ ಇದನ್ನು ಮಾಡಿದಾಗ ಇದ್ರ ಜೊತೆಗೆ ನಾಡಿ ಪರೀಕ್ಷಾ ಅಂತ. ಸೊ ನಾಡಿ ಪರೀಕ್ಷಾ ಈಸ್ ಅನ್ ಯೂನಿಕ್ ಡಯಾಗ್ನೋಸ್ಟಿಕ್ ಟೂಲ್ ಇನ್ ಆಯುರ್ವೇದ, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಗೇನ್ ದಟ್ ನಾಲೆಜ್. ನಾಡಿ ಪರೀಕ್ಷಾ ಓದಿ ಕಲಿಯುವಂಥದ್ದಲ್ಲ, ಅದನ್ನು ಅನುಭವಿಸಿ ಕಲಿಯುವಂಥನೇ. ಈಗ ನಾನು ಬೇಸಿಕ್ ಕಾನ್ಸೆಪ್ಟ್ ನಾಡಿ ಪರೀಕ್ಷೆ ಮಾಡ್ತಾ ಇದ್ದಾಗ ನಾನು ಹೇಳ್ಬೋದು ವಾತ ಪಿತ್ತ ಕಫಕ್ಕೆ ಈಗ ನಾಡಿ ಹಿಂಗಿರುತ್ತೆ ಹಾಗಿರುತ್ತೆ, ಬೇಸಿಕ್ ನಾಲೆಜ್ ನಿನಗೆ ಹೋಗ್ಬೋದು. ಬಟ್ ಅದ್ರ ಡೆಪ್ತ್ ಟ್ರಾನ್ಸ್ಟೆಂಟ್ ಆಗಿ ನೀವು ಫೀಲ್ ಮಾಡ್ತಿರಲ್ಲ, ಸೊ ದಟ್ ಈಸ್ ಡಿಫ್ರೆಂಟ್. ಈಗ ನಾನು 20 ವರ್ಷದ ಹಿಂದೆ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ನಾಡಿ ಹಿಡಿದಾಗ ನನಗೆ ತಿಳಿಯುವಂಥ ನಾಲೆಜು ಈಗ ಹಿಡಿಯುವಂಥ ನಾಡಿಗೆ ಭಾಳ ಡಿಫ್ರೆನ್ಸ್ ಇದೆ. ಸಿ ದಟ್ ಏನು ಹೇಳ್ತಾರಲ್ಲ, ಥಿಂಗ್ಸ್ ಆರ್ ಮೇಕಿಂಗ್ ಪರ್ಫೆಕ್ಟ್ಸ್ ಅಂತ. ಸೊ ನೀವು ಪ್ರಾಕ್ಟೀಸ್ ಮಾಡಿ 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 ಅದರ ಡೆಪ್ತ್ ಒಳಗಡೆ ಇಳಿಯೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಲೈಕ್ ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ, ಯು ಶುಡ್ ಪ್ರಿಪೇರ್ ಯುವರ್ ಬಾಡೀಸ್. ಸಿ ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೋದು, ನಿಮ್ಮ ಫೀಲಿಂಗ್ಸ್ಗಳು ನಂಗೆ ಯಾವಾಗ ಅರ್ಥ ಆಗುತ್ತೆ ಸರ್? ನಮ್ಮ ಜೊತೆ ಮಾತಾಡಿದಾಗ ಅಥವಾ ನಮ್ಮ ಜೊತೆ ಎಲ್ಲೋ ಒಂದು ಆ ಒಂದು ಕಮ್ಯುನಿಕೇಷನ್ಸು ಪ್ಲ್ಯಾಟ್ಫಾರ್ಮ್ ಒಂದೇ ಇದರಲ್ಲಿ ಇರ್ತೀವಿ. ಈಗ ನಾನು ನಿಮ್ಮ ಬಾಡಿ ಅನಲೈಸ್ ಮಾಡಬೇಕು ಅಂದರೆ ಆ ಪಲ್ಸ್ ಹಿಡಿದಾಗ ನಿಮ್ಮ ಬಾಡಿ ತಕ್ಕಂಗೆ ನಾನು ಅದನ್ನು ನನ್ನ ಟ್ರಾನ್ಸ್ಜೆಂಡಿಂಗ್ ಹಾಕ್ಕೋಬೇಕು. ಸೊ ದ್ಯಾಟ್ ಈಸ್ ಅ ನಾಲೆಜ್ ವೇರ್ ವಿ ಆರ್ ಗೆಟಿಂಗ್. ಅಲ್ಲಿ ನಿಮಗೆ ಬಾಡಿ ಮೂವ್ಮೆಂಟ್ ಆಗುತ್ತೆ, ಆರ್ಗನ್ದು ತೊಂದರೆಗಳು ಏನಿದೆ ಅಂತ ಗೊತ್ತಾಗುತ್ತೆ. ಇಟ್ಸ್ ಕೈಂಡ್ ಆಫ್ ಐ ಕ್ಯಾನ್ ಸೇ ಕಂಪ್ಯಾರೇಟಿವ್ಲಿ ವಿ ಕ್ಯಾನ್ ಕಂಪೇರ್ ಫ್ಲೂಯಿಡ್ ಡೈನಾಮಿಕ್ಸ್. ಈ ನಿಮ್ಮ ಪಲ್ಸಲ್ಲಿರುವಂಥ ವಾಲ್ಯೂಮು, ಅದರದ್ದು ಫಾಸ್ಟ್ನೆಸ್ಸು, ಅದರದ್ದು ಪಾಲ್ಪೆಬಿಲಿಟಿ, ಅದ್ರ ಮೇಲೆ ಕೆಲವೊಂದು ಅನಲೈಸಿಕ್ಕೂ ನಾವು ಮತ್ತೆ ಅದಕ್ಕೊಂದು ಕೊಟ್ಟಿರ್ತಾರೆ. ಈ ಥರ ಇದ್ದಾಗ ವಾತವ್ಯಾಧಿ ಆಗುತ್ತೆ, ವಾತವ್ಯಾಧಿ ಇದ್ದಾಗ ಈ ಥರ ಗದ್ದಿಗಳಿರುತ್ತೆ, ಸೊ ಈ ಥರ ಟೆಂಪ್ರೇಚರ್ ಇರುತ್ತೆ ಕೈದು, ಸೊ ಈ ಥರ ನಿಮಗೆ ಫೀಬಲ್ ಆಗುತ್ತೆ. ಸೊ ಅವೆಲ್ಲದನ್ನು ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆದಾಗ ನಾಡಿ. ಸೊ ಇದು ನಮಗೆ ಅರ್ಥ. ಇವಾಗ ನಾನು ಒಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಂಗ್ ಮಾಡ್ಕೋತ ಹೋಗ್ತಾ ಇರ್ತೀವಿ. ಸೊ ಈಗ ನಿಮ್ದೊಂದು ಜ್ವರ ಬಂದಿದೆ ಅಂದರೆ 10 ಟೈಪ್ ಆಫ್ ಜ್ವರ ಬರುತ್ತೆ, ಚಾನ್ಸಸ್ ಇರುತ್ತೆ. ವಿ ವಿಲ್ ಟೇಕ್ ಇಟ್ ರೋಲ್ ಓವರ್ ಒಂದೊಂದು. ಇದಿಲ್ಲ, ಇದಲ್ಲ, ಇದನ್ನು ಇರಂತೀವಿ. ಸೊ ಹಾಗೆ ಆಯುರ್ವೇದದಲ್ಲಿ ಅನಲೈಸ್ ಮಾಡಿಕೊಂಡು ನಾವು ಒಂದು ದೋಷ ಧಾತು ನಡಬರ್ಕೆ ಇರುತ್ತಾ ಒಂದು ಕಾಂಬಿನೇಷನಲ್ಲಿ ಬಂದಿರ್ತೀವಿ. ಸೊ ನಾವು ಡಿಸೀಸ್ಗಳನ್ನು ನೋಡೋದೇ ಈ ದೋಷ ಧಾತುಗಳ ಮೇಲೆ, ಯಾವ ದೋಷ ಇಂಪೇರ್ಮೆಂಟ್ ಆಗಿದೆ, ಯಾವ ಧಾತು ಮೇಲೆ ಇತ್ತು ಇಂಪ್ಯಾಕ್ಟ್ ಆಗಿ. ಓಕೆ, ಇಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ಗಳಿಗೆ ಯೂಸ್ಬಿಟ್ಟು, ಈಗ ವಾತ ಅಂತ ಅವಾಗ ಹೇಳಿದೆ, ಮೂವ್ಮೆಂಟ್ ಇದೆ, ಆ ವಾತದಲ್ಲಿ ಯಾವ ಕ್ಯಾರೆಕ್ಟರ್ ಎಕ್ಸಿಬಿಟ್ ಮಾಡ್ತಾ ಇದೆ, ಸೊ ಅದನ್ನು ನೋಡಿಕೊಂಡು ಬಿಲ್ ಪ್ಲ್ಯಾನ್ ಫಾರ್ ಟ್ರೀಟ್. ಸೊ ಹೀಗೆ ನಾವು ಈ ಥರ ನೀವು ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದೇ ಅಂತಲ್ಲ, ಪ್ರತಿಯೊಂದು ಕಾಯಿಲೆಗಳನ್ನು ನಾವು ಹೀಗೆ ಅಪ್ಲೈಸ್. ಸೊ ಹೀಗೆ ಮಾಡಿದಾಗ ನಮಗೊಂದು ಐಡಿಯಾ ಸಿಗುತ್ತೆ. ದೆನ್ ವಿಲ್ ಸ್ಟಾರ್ಟ್ ರೈಟಿಂಗ್ ಮೆಡಿಸಿನ್ಸ್. ಅದು ಮೆಡಿಸಿನ್ಸ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಒಂದು ಕ್ರೈಟೀರಿಯಾ ಬರುತ್ತೆ, ಈ ಥರ ಇದ್ದಾಗ ಈ ಥರ ಇದ್ದಾಗ ಇದು. ಒಂದೇ ಡಿಸೀಸ್ಗೆ ಬೇರೆ ಬೇರೆ ಲೆವೆಲಲ್ಲಿ ನಾವು ಬೇರೆ ಬೇರೆ ಮೆಡಿಸಿನ್ಸ್ ಕೊಪ್ಪೆ. ಅಂದರೆ ನಾನು ಬಗ್ಗೆ ಹೇಳಿದ್ನಲ್ಲ, ಒಂದು ಪೇಷಂಟನ್ನು ಬಲ, ಅವನದು ಸ್ಟ್ರೆಂತ್, ಅವನದು ದೇಶ. ಈಗ ನಾನು ಇಲ್ಲಿರುವಂಥ ಯಾವುದು ರಾಜಸ್ಥಾನದಲ್ಲಿ ಇರ್ತಾನೆ, ಅವನಿಗೆ ಉಷ್ಣ ತೀಕ್ಷ್ಣ ದ್ರವ್ಯ ಕೊಡಬೇಕಾದ್ರೆ ಒಂದು ಟಾಪ್ ಲೆವೆಲಲ್ಲಿರುತ್ತಾ ಉಷ್ಣ ತೀಕ್ಷ್ಣ ದ್ರವ್ಯ ಕೊಟ್ಬಿಟ್ರೆ ಒಂದು ಅಲ್ಲಿ ಮೊದಲೇ ಕ್ಲೈಮೇಟ್ ಹಾಟ್ ಇದೆ, ಸೊ ಅದು ಅಬ್ನಾರ್ಮಲ್ ಫಂಕ್ಷನ್ಸ್ ಮತ್ತೆ ಇಂಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ಇರೋನಿಗೆ ಯಾವ ಥರ ಉಷ್ಣ ತೀಕ್ಷ್ಣ ದ್ರವ್ಯ ಕೊಡಬೇಕು. ಈವನ್ ಅದು ಉಷ್ಣ ತೀಕ್ಷ್ಣ ದ್ರವ್ಯದಲ್ಲೇ ಕ್ಯಾಟಗರೀಸ್ ಇದೆ. ಇದು ಮೃದು ಉಷ್ಣ, ಇದು ಮಧ್ಯಮ ಉಷ್ಣ, ಇದು ತೀಕ್ಷ್ಣ ಉಷ್ಣ ಅಂತ ಕ್ಯಾಟಗರೀಸ್ ಇದೆ. ನಾನು ಉಷ್ಣ ಕೊಡಬೇಕಂದ್ರೆ ಅದು ನನ್ನ ತಲೆಯಲ್ಲಿದೆ, ಇವನಿಗೆ ಯಾವುದು ಕೊಡಬೇಕು. ಈಗ ಅವನಿಗೆ ಉಷ್ಣ ಬೇಕಂದರೆ ಟಾಪ್ ಲೆವೆಲ್ ಬರೆದ್ರೆ ಅಬ್ನಾರ್ಮಲ್ ಜಾಸ್ತಿ ಆಗ್ಬೇಕು, ಇಲ್ಲ ಕಡಿಮೆ ಕೊಟ್ಟರೆ ಎಫೆಕ್ಟಾ. ಸೊ ಈ ಥರ ಅದೊಂದು ಬೌಂಡ್ರಿ ನಾವು ಈ ಪ್ರಾಕ್ಟೀಸ್ನ ಅಥವಾ ಈ ಅನಲೈಸಿಂಗ್ ಆಫ್ ಡಿಸೀಸಸ್ಸು ಅಥವಾ ಪ್ಲ್ಯಾನ್ ಫಾರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಸರ್ ಆಗಲೇ ಹೇಳಿದ್ರಿ, ಲೈಕ್ ಒಂದೇ ಡಿಸೀಸ್ಗೆ ಡಿಫ್ರೆಂಟ್ ಫಾರ್ಮುಲೇಷನ್ ಇರುತ್ತೆ ಅಂತ, ಅದು ಹೇಗೆ ಕನೆಕ್ಟ್ ಆಗುತ್ತೆ? ಸರ್ ಇಲ್ಲಿ ನಾನು ಯಾವಾಗ ಹೇಳ್ದಲ್ಲ, ಒಂದು ಹೆಲ್ತ್ ಕಂಡೀಷನ್ಸಿಗೆ ಡಿಫ್ರೆಂಟ್ ಫಾರ್ಮುಲೇಷನ್ಸ್ಗಳು ಇರುತ್ತೆ. ಈ ಫಾರ್ ಎಕ್ಸಾಂಪಲ್ಲು ಒಂದು ಮಂಡಿ ನೋವು ಅಂತ ನಾವು ತೊಗೊಂಡಾಗ ಆ ಮಂಡಿ ನೋವಿಗೆ ಕೆಲವೊಂದು ಕಷಾಯ ಗ್ರೂಪ್ ಅಂತ ಇರುತ್ತೆ. ಆ ಕಷಾಯ ಗ್ರೂಪ್ಗಳಿಂದ ಒಂದು 5-6 ಆಪ್ಷನ್ಸ್ಗಳು ನಂಗಿರುತ್ತೆ. ಮಂಡಿ ನೋವು ಒಂದೇ ಇದ್ದರೆ ಅವನ ಹಿಂದೆ ಇರುವಂಥ ಡಿಸೀಸ್ಗಳ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಅಥವಾ ಈಗ ನಾನೊಂದು ರಾಸ್ನ ಅಂತ ತೊಗೊಂಡೆ, ಅಥವಾ ಗುಗ್ಗುಳು ಅಂತ ತೊಗೊಂಡೆ, ಅಥವಾ ಲೈಕ್ ಶಾಲಕ್ಕಿ ಅಂತ ತೊಗೊಂಡೆ. ಈ ಕೆಲವೊಂದು ಚಾಯ್ಸ್ ಆಫ್ ಡ್ರಗ್ಸ್ ನಾನು ಏನು ಮಾಡ್ತೀವಲ್ಲ, ಸೊ ಇದಕ್ಕೊಂದು ಆಯುರ್ವೇದದಲ್ಲಿ ಒಂದು ಸಣ್ಣದು ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ.
ಸೊ ಇದಕ್ಕೆ ಒಂದು ಯಾವುದೇ ಒಂದು ಡ್ರಗ್ ತೊಗೊಂಡ್ರೆ ಅದಕ್ಕೆ ರಸ ವೀರ್ಯ ವಿಭಾಗ 3 ಕ್ಯಾಟಗರಿ ಮಾಡ್ತೀನಿ. ಅಂದರೆ ರಸ ಅಂತಂದರೆ ಏನು? ಸೊ ಈ ರಸಗಳು ಅಂತಂದರೆ ಟೇಸ್ಟ್ ಅಂತ ಹೇಳ್ತೀವಿ. ಸೊ ಆ ಟೇಸ್ಟ್ಗಳಿಗೆ ಹಿಂದೆ ಒಂದು ಎನರ್ಜಿ ಇರುತ್ತೆ. ಈ ನಾನು ಆವಾಗಲೇ ಹೇಳಿದಾಗ ಪಂಚಮಹಾಭೂತ ಹೆಂಗಿರುತ್ತೆ, ಈ ರಸಗಳನ್ನು ಪಂಚಮಹಾಭೂತದಿಂದನೇ ಮಾಡಿರೋದು. ಈ ಒಂದೊಂದು 6 ರಸಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ 6 ರಸಗಳನ್ನು ಒಂದೊಂದು ಪಂಚಮಹಾಭೂತ ಕಾಂಬಿನೇಷನ್ಸ್ ಮೇಲೆ ಆಗಿರುತ್ತೆ. ಆ್ಯಂಡ್ ಒಂದೊಂದು ರಸದ್ದು ಒಂದೊಂದು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಯಾವ 6 ರಸಗಳು ಅಂತಂದರೆ, ಒಂದು ಮಧುರ, 2ನೇದು ಆಮ್ಲ, 3ನೇದು ಲವಣ, 4ನೇದು ಕಟು, 5ನೇದು ತಿಕ್ತ, 6ನೇದು ಕಷಾಯ. ಸೊ ಇದನ್ನು ನಾವು ಏನೇ ಫುಡ್ಡು ಅಥವಾ ಏನೇ ಮೆಡಿಸಿನ್ ತೊಗೊಂಡ್ರು ಈ 6 ರಸಗಳವರೇನೇ ಆ ಕಾಂಬಿನೇಷನ್ಸ್ ಇರುತ್ತೆ. ಒಂದರಲ್ಲಿ ಹೆಚ್ಚು ಇರುತ್ತೆ, ಒಂದರಲ್ಲಿ ಕಡಿಮೆ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಮಧುರ ರಸ ಅಂದರೆ ಸ್ವೀಟ್ ಇನ್ ನೇಚರ್. ರಸ ಅಂದರೆ ರಸಗ್ರಾಣೇಂದ್ರಿಯದಿಂದ ಏನು ಪರ್ಸೀವ್ ಆಗುತ್ತೆ, ಅಂದರೆ ನನ್ನ ನಾಲ್ಗೆಯಿಂದ ಏನು ನಾಲೆಜ್ ಬರುತ್ತೆ, ದಟ್ ಈಸ್ ಕಾಲ್ಡ್ ರಸ. ಅಂದರೆ ರಸಗ್ರಾಣೇಂದ್ರಿಯೋ ಇಂದ್ರಿಯ ದೀಪು ನನಗೇನು ಪರ್ಸೀವ್ ಆಗುತ್ತೆ ಅದಕ್ಕೆ ರಸ ಅಂತ ಹೇಳ್ತೀವಿ. ಈಗ ನಾನು ಒಂದು ಐಟಮ್ಮು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ನನಗೆ ಸ್ವೀಟ್ ಟೇಸ್ಟ್ ಬಂತು, ಮಧುರ ಅನ್ನಿಸ್ತು, ಆದರೆ ಅದು ಮಧುರ ರಸ. ಫಾರ್ ಎಕ್ಸಾಂಪಲ್ ಸಕ್ಕರೆ, ಬೆಲ್ಲ, ಅಥವಾ ನೀವು ರೈಸ್ ತಿಂದಾಗೂ ಸ್ವಲ್ಪ ಸ್ವೀಟಿಶ್ ನೇಚರ್ ಬರುತ್ತೆ, ದಟ್ ಈಸ್ ಮಧುರ ರಸ. 2ನೇದು ಆಮ್ಲ ರಸ ಅಂದರೆ ಕುಳಿ, ಯಾವುದು ನಿಂಬೆಹಣ್ಣು, ಈ ಹುಣಸೆ ಹಣ್ಣು ಅಥವಾ ಈ ಆಮ್ಲ. ಸೊ ಇವೆಲ್ಲದನ್ನು ನೀವು ತಿಂದ ತಕ್ಷಣ ಹಾಗೆ ಉರಿ ಸತ್ತ, ಇದರಲ್ಲೂ ಒಂದು ಎನರ್ಜಿ. 3ನೇದು ಲವಣ ಅಂದರೆ ಉಪ್ಪು. ಸೊ ಉಪ್ಪು ಟೇಸ್ಟ್ ಬಂತು, ಸೊ ಮಿನರಲ್ ಆ ಟೇಸ್ಟ್. ಕಟು ಖಾರ, ಅಂದರೆ ನಾವು ತಗೊಂತ ಈ ಪಂಜೆಂಟ್, ಅದರಲ್ಲಿ ಮೆಣಸಿರ್ಬೋದು ಅಥವಾ ಶುಂಠಿ ಇರ್ಬೋದು, ಈ ಮೆಣಸಿನ್ಕಾಯಿ ಇರ್ಬೋದು. ಈ ಖಾರ ಅಂತ ನನ್ನ ಬಾಯಲ್ಲಿ ಇಟ್ಕೊಂಡಾಗ ಏನೇನು ಅನಿಸುತ್ತವೋ ಅದೆಲ್ಲದೂ ಕಟು. ತಿಕ್ತ ಒಗರು. ಸೊ ನೀವು ಹಾಗಲಕಾಯಿ ತಿನ್ಬೋದು, ಬೀನ್ಸ್ ತಿಂದಾಗ, ಇಲ್ಲ ಸೋರೆಕಾಯಿ ತಿಂದಾಗ, ಅಥವಾ ಈ ಕುಂಬಳಕಾಯಿ ತಿಂದಾಗ ನಿಮಗೆ ಒಗರು ಅನಿಸುತ್ತೆ. ಆ್ಯಂಡ್ ಕಷಾಯ ಆಸ್ಟ್ರಿಂಜೆಂಟ್ ಅಂತ ಹೇಳ್ತೀವಿ. ಈ ನೀವು ವಿನೆಗರ್ ಟೇಸ್ಟ್ ನೋಡಿದರೂ ಆ ಥರ ಟೇಸ್ಟ್ ಫುಡ್ಗಳನ್ನ ತಿಂದಾಗ ಅದು ಆಸ್ಟ್ರಿಂಜೆಂಟ್ ಅನ್ಸುತ್ತೆ. ಈ 3 ಏನು ಹೇಳ್ತಾರಾಗ್ತದೆ, ನಾನು ಅವಾಗೆ ವಾತ ಪಿತ್ತ ಕಫ ಅಂತ ಹೇಳಿದ್ರೆ ಡಿಸೀಸ್ಗೂ ಇದೇ ಕಾರಣ. ಈ ನಾನು ಒಂದು ಡ್ರಗ್ ತೊಗೊಂಡ್ರೆ ಈ ರಸಗಳನ್ನು ನಾವು ನೋಡ್ತೀವಿ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ಆಮ್ಲ ರಸ ಅಂದರೆ ಲವಣ ವರ್ಜಿತ ಪಂಚರಸ ಅಂತ ಹೇಳ್ತಾರೆ. ನೀವು ನೆಲ್ಲಿಕಾಯಿ ತಿಂದು ಒಂದು ಟೇಸ್ಟ್ ನೋಡಿರ್ತೀರ, ಫಸ್ಟ್ ನೆಲ್ಲಿಕಾಯಿ ತಿಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ಸ್ವೀಟ್ ಅನಿಸುತ್ತೆ. ಫಸ್ಟ್ ನೀವು ನೆಲ್ಲಿಕಾಯಿ ಪೀಸ್ ಮಾಡಿಟ್ಟು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಸ್ವೀಟ್ ಅನಿಸುತ್ತೆ. 2ನೇದಕ್ಕೆ ಪಿಂಚ್ ಮಾಡ್ತೀರಾ, 3ನೇದಕ್ಕೆ ಒಂದು ಸ್ವಲ್ಪ ನಾಲ್ಗೆ ಒಣಗೋಕ್ಕಾಗುತ್ತೆ, ಆಮೇಲೆ ಒಂಥರ ಫುಲ್ ಡ್ರೈ ಆಗೋಂಗಾಗುತ್ತೆ, ಕೈ ಅನ್ಸಕ್ಕೆ ಶುರು ಹೋಗುತ್ತೆ. ಅದನ್ನೊಂದು ಸ್ವಲ್ಪ ಚೀವ್ ಮಾಡಿದ ತಕ್ಷಣ ನಿಮಗೆ ಕೈ ಅನಿಸುತ್ತೆ. ದಿಸ್ ಈಸ್ ಅ ಸ್ಟೇಜ್ ಆಫ್ ಟೇಸ್ಟ್. ಸೊ ಇಲ್ಲಿ ಒಂದೊಂದು ಈ ರಸಗಳಿಗೆ ಒಂದೊಂದು ಎನರ್ಜಿ ಇದೆ. ಈಗ ಮೊದಲು ಮಧುರ, ಆಮ್ಲ, ಲವಣ ಇದೇನು ಮಾಡುತ್ತೆ, ಸೊ ವಾತನ ಕಡಿಮೆ ಮಾಡಿ ಪಿತ್ತನ ಜಾಸ್ತಿ ಆಗುತ್ತೆ. ಸೊ ಆಮ್ಲ, ಲವಣ, ಕಟು ಏನು ಮಾಡುತ್ತೆ, ವಾತ ಕಫನ ಕಡಿಮೆ ಮಾಡಿ ಪಿತ್ತನ ಜಾಸ್ತಿ. ಕಟು ತಿಕ್ತ ಕಷಾಯ ಏನು ಮಾಡುತ್ತೆ, ಪಿತ್ತ ಜಾಸ್ತಿ ಮಾಡಿ ವಾತ ಜಾಸ್ತಿ ಮಾಡಿ ಕಮ್ಮನ ಕಡಿಮೆ ಮಾಡುತ್ತೆ. ಸೊ ಈ ಒಂದು ಥೇರಿ ಮೇಲೆ ನಾವೇನು ಮಾಡ್ತೀವಿ, ಆ ಡ್ರಗ್ಗಲ್ಲಿ ಯಾವ್ಯಾವ ರಸಗಳಿದೆ. ಈಗ ನನಗೆ ವಾತ ಕಡಿಮೆ ಮಾಡಬೇಕು ಅಂತಂದ್ರೆ ಮತ್ತೀಗಾನು ಸೊ ಮಧುರ, ಆಮ್ಲ, ಲವಣ ಮೇನ್ ಇರುತ್ತಾ ಆ ಡ್ರಗ್ಗನ್ನು ಕೊಡ್ತೀವಿ. ಸೊ ಈ ಕಾನ್ಸೆಪ್ಟ್ ಇದು ಏನು ರಸಗಳು ಅಂತ ಹೇಳ್ತೀವಿ. ಹಾಗೆ ನನಗೆ ಕಫ ಕಡಿಮೆ ಮಾಡಬೇಕಂದ್ರೆ ಕಟು ತಿಕ್ತ ಕಷಾಯ, ಸೊ ಆ ಕಾಂಬಿನೇಷನಲ್ಲಿರೋಂಥ ಡ್ರಗ್ಗಳನ್ನು ಚೂಸ್ ಮಾಡ್ತೀವಿ. ಸೊ ವಿಂಕೆ ನಾವು ಇದನ್ನು ಮಾಡ್ತೀವಿ. ಇದು ರಸ ಕಾನ್ಸೆಪ್ಟ್. ಆ್ಯಂಡ್ ವೀರ್ಯ ಅಂದರೆ ಅದು ಒಳಗಡೆ ಹೋದ್ಮೇಲೆ ಡೈಜೆಸ್ಟ್ ಆದಮೇಲೆ ಯಾವ ಎನರ್ಜಿ ಕೊಡುತ್ತೆ, ಉಷ್ಣ ವೀರ್ಯನೋ ಶೀತ ವೀರ್ಯ. ನೀವು ಹೇಳ್ಬೋದು, ನನಗೆ ಜಿಂಜರ್ ತಿಂದ ತಕ್ಷಣ ನನಗೆ ಉಷ್ಣ ಆಗುತ್ತೆ, ಅಥವಾ ಮಿಂಟ್ ತಿಂದರೆ ನನಗೆ ಶೀತ ಆಗುತ್ತೆ. ಸೊ ಇವೆಲ್ಲ ಕೇಳುತ್ತಲ್ಲ, ಉಷ್ಣ ಅಂದರೆ ವಿಚ್ ಈಸ್ ಕ್ರಿಯೇಟಿಂಗ್ ಎಕ್ಸೋಥರ್ಮಿಕ್ಕು, ಎಂಡೋಥರ್ಮಿಕ್ಕು, ಅದ್ರ ಮೇಲೆ, ಯಾಕಂದರೆ ಆಫ್ಟರ್ ಡೈಜೆಷನ್. ಸೊ ಅದನ್ನು ಕನ್ಸಿಡರ್ ಮಾಡಿ ವಿಪಾಕ ಫುಲ್ ಡೈಜೆಷನ್ ಆಗಿ ಈ ಟಿಶ್ಯೂ ಲೆವೆಲ್, ಆವಾಗ ನಾನು ಧಾತು ಲೆವೆಲಲ್ಲಿ ಏನು ಎನರ್ಜಿ ಬೇಕು ಅದಕ್ಕೆ ವಿಪಾಕ, ಮಧುರ ವಿಪಾಕ, ಕಟು ವಿಪಾಕ ಎಂದು ಇದು ಅಂತ ಹೇಳ್ತೀವಿ. ಆ ವಿಪಾಕ ತನಕ ಹೋಗೋದಕ್ಕೆ ಈ 3 ಕಾಂಬಿನೇಷನ್ನ ಇಟ್ಕೊಂಡು ನಾವು ಚಾಯ್ಸ್ ಆಫ್ ಡ್ರಗ್ ಮಾಡ್ತೀವಿ. ಯಾಕಂದರೆ ಇದನ್ನೆಲ್ಲ ಹೇಳಬೇಕಾದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಮೆಡಿಸಿನ್ ಚೂಸ್ ಮಾಡೋದು ಅಂತ ಆಯುರ್ವೇದ ಅನಿಸುತ್ತೆ. ದಟ್ ಈಸ್ ಆ್ಯಕ್ಚುಲಿ ನೀಡೆಡ್. ಯಾಕಂದರೆ ಒಂದು ಪರ್ಸನ್ನ ಅನಲೈಸ್ ಮಾಡಿಕೊಂಡು ಅವನಿಗಿರೋಂಥ ಮೆಡಿಸಿನ್ಸ್ ಕೊಡೋದು ಅಥವಾ ಟ್ರೀಟ್ಮೆಂಟ್ ಕೊಡೋದು ಅಷ್ಟು ಈಸಿ ಇಲ್ಲ ಸರ್. ಎಲ್ಲರೂ ಏನು ಅಂದ್ಕೊಂಬಿಡ್ತಾರೆ, ನಾವು ಕೆಲವೊಂದು 4 ಮೆಡಿಸಿನ್ ಗೊತ್ತಾದರೆ ಅದನ್ನು ಬರೀಬೋದು ಅಂತ, ಟ್ರೀಟ್ಮೆಂಟ್ ಕೊಡ್ಬೋದು.
ಸಕ್ಸಸ್ ಆಗಲ್ಲ. ಸೊ ಹಾಗಾಗಿ ಸಕ್ಸಸ್ಫುಲ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಇವನ್ನೆಲ್ಲದೂ ನಾಲೆಜ್ ನಮಗಿರಬೇಕು, ಇದನ್ನು ಅಪ್ಲಿಕೇಶನ್ ಮಾಡೋದು ನಂಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಆ್ಯಕ್ಚುಲಿ ಡ್ಯೂಟಿ ಆಫ್ ಆಯುರ್ವೇದ ಡಾಕ್ಟ್ರ್. ಅವ್ರು ಅದನ್ನು ಕಲಿತಾಗ ಆ ಒಂದು ಸಕ್ಸಸ್ಫುಲ್ ಫಿಸಿಷಿಯನ್ ಆಗ್ತಾರೆ ಅಥವಾ ಆಯುರ್ವೇದಿಕ್ ಪ್ರಾಕ್ಟೀಷ್ನರ್ ಆಗ್ತಾರೆ. ಎಲ್ಲೋ ನಾವು ಇದನ್ನು ಕಲೀಲಿಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಹೆಸರಿಗಷ್ಟೇ ಆಯುರ್ವೇದಿಕ್ ಡಾಕ್ಟ್ರ್ ಮೇಲೆ ಆಗ್ತೀವಿ. ಸೊ ಈ 3 ರಸ ವೀರ್ಯ ವಿಪಾಕನ್ನು ಇಟ್ಕೊಂಡು ಚೂಸ್ ಆಫ್ ಮೆಡಿಸಿನ್ಸು ಅಥವಾ ಚಾಯ್ಸ್ ಆಫ್ ಮೆಡಿಸಿನ್ ತಾವು ಮಾಡಿದಾಗ ಡಿಸೀಸನ್ನು ನಾವು ಟಾರ್ಗೆಟ್ ಮಾಡೋಕ್ಕಾಗುತ್ತೆ ಅಥವಾ ಹೆಲ್ತ್ ಇರೋದನ್ನ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಕಮ್ಯುನಿಕೇಷನ್ ವಿತ್ ಬಾಡೀಸ್. ಈಗ ನನ್ನ ಎದುರುಗಡೆ ನೀವು ಪೇಷಂಟ್ ಕೂತೀರಿ ಅಂದರೆ ನಾನು ನಿಮ್ಮ ಜೊತೆಗಲ್ಲ, ನಿಮ್ಮ ಬಾಡಿ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀನಿ, ನಿಮ್ಮ ಬಾಡಿಯಲ್ಲಿರೋಂಥ ದೋಷಗಳ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬೇಕು. ಸೊ ಐ ಹ್ಯಾವ್ ಟು ಆಸ್ಕ್ ಸೋ ಮೆನಿ ಥಿಂಗ್ಸ್, ಐ ಹ್ಯಾವ್ ಟು ಗೆಟ್ ಕ್ಲಿಯರ್ ವಿತ್ ದೋಸ್ ಥಿಂಗ್ಸ್. ಆವಾಗ ನನ್ನ ಟ್ರೀಟ್ಮೆಂಟ್ ಪ್ಲ್ಯಾನ್ ಆಗುತ್ತೆ. ಸೊ ಬರೀ ನಾನು ನೀವು ಹೇಳಿದ್ದಷ್ಟೇ ಅಥವಾ ನಾನು ನೋಡಿದ್ದಷ್ಟೇ ಅಲ್ಲ. ಸೊ ಐ ಹ್ಯಾವ್ ಟು ಗೋ ಇನ್ ಡೀಪ್ ಟು ಅನಲೈಸ್ ದೀಸ್ ಅಬೌಟ್ ಇಟ್. ಆವಾಗಲೇ ನನಗೆ ಕರೆಕ್ಟ್ ಮೆಡಿಸಿನ್ಸು ಸಿಗೋದು. ಸೊ ಹಾಗಾಗಿ ರಸವೀರ್ಯ ವಿಪಾಕ ಅನ್ನೋದೇನಿಗೆಲ್ಲ ಇದು ಇರೋಂಥ ಆಯುರ್ವೇದದ ಕಾನ್ಸೆಪ್ಟು. ಆ್ಯಂಡ್ ನಾವು ಮೆಡಿಸಿನ್ ಚೂಸ್ ಮಾಡಬೇಕಾದ್ರೆ ದೀಸ್ ಆರ್ ಫಾರ್ ಮೇನ್ ಪಿಲ್ಲರ್ಸ್. ಸೊ ಇದ್ರ ಜೊತೆಗೇನು ನೀವು ಕೇಳಿರ್ಬೋದು ಎಷ್ಟೊಂದು ಸರಿ ಯಾವುದೋ ಒಂದು ಪೌಡ್ರ್ ಕೊಟ್ಟರು ಡಾಕ್ಟ್ರು, ಅದು ಜೇನುತುಪ್ಪದ ಜೊತೆ ತಗೋ ಅಂತ ಹೇಳ್ತಾರೆ, ಇಲ್ಲ ಬಿಸಿ ನೀರು ಜೊತೆ ತಗೋ ಅಂತಾರೆ, ಇಲ್ಲ ತುಪ್ಪದಲ್ಲಿ ಮಿಕ್ಸ್ ಮಾಡಿ ತಗೋ ಅಂತಾರೆ. ಸೊ ಇದನ್ನು ಕೇಳಿರ್ತೀವಿ, ನೀವು ಏನಪ್ಪ ಒಬ್ರಿಗೆ ಹಂಗೆ ಇರಿದ್ರು ಒಬ್ರಿಗೆ ಹಿಂಗೆ ಇವು. ಹಾಂ, ಸೊ ನಾವು ಯಾವ ಮೆಡಿಸಿನ್ಸ್ ಕೊಡ್ತೀವಲ್ಲ ಅದಕ್ಕೆ ಒಂದು ಅನುಪಾನ ಅಂತ ಇರುತ್ತೆ, ಅಂದರೆ ಅದು ಯಾವುದ್ರ ಜೊತೆಗೆ ತಗೋಬೇಕು ಅಂತ. ದ್ಯಾಟ್ ಈಸ್ ಕಾಲ್ಡ್ ಅನಾಲಿಸರ್ ಸುದ್ದಿ. ಅಂದರೆ ಇವಾಗ ನಾನೊಂದು ಫಾರ್ ಎಕ್ಸಾಂಪಲ್ ನೆಗಡಿಗೆ ನಾನು ಪೌಡ್ರ್ ಕೊಡ್ತೀನಿ ಸರ್, ಯಾವುದು ತಾಲಿಸಪತ್ರಾದಿ ಚೂರ್ಣ. ಅವನ ದೇಹದಲ್ಲಿ ಕಫ ತುಂಬ ಜಾಸ್ತಿ ಇದ್ದು ಕಫ ಅಕ್ಯುಮುಲೇಷನ್ ಸಿಕ್ಕಾಗ ನಾನು ಆ ತಾಲಿಸಪತ್ರಾದಿ ಚೂರ್ಣನ ಹನಿ ಜೊತೆ ಕೊಕ್ಕ ಅದೇನಾಗುತ್ತೆ, ಇವು ಮ್ಯೂಕೋಲೈಟಿಕ್ ಆ್ಯಕ್ಷನ್ ಅದರಲ್ಲಿ ಇರೋಂಥ ಪೊಟೆನ್ಸಿ ಆಫ್ ಡ್ರಗ್ ಏನಿರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ. ಈಗ ಕೆಲವೊಂದು ಮೆಡಿಸಿನ್ನ ನಾನು ತುಪ್ಪದಲ್ಲಿ ತೊಗೊಂಡಾಗ ತುಪ್ಪ ವಿಲ್ ಆ್ಯಕ್ಟ್ ಆ್ಯಸ್ ಅನ್ ಕೆಟಲಿಸ್ಟ್. ಅಂದರೆ ಆ ಮೆಡಿಸಿನಲ್ಲಿರೋಂಥ ಬಯೋ ಅವೈಲಬಿಲಿಟಿನ ರಿಲೀಸ್ ಮಾಡೋದಕ್ಕೆ ಅದೊಂದು ಮೀಡಿಯಾ ಆಗುತ್ತೆ. ಸೊ ನಾನು ಈಗ ಬರೀ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಯಾವುದ್ರ ಜೊತೆ ಕೊಡ್ತೀನಿ ದಟ್ ಈಸ್ ಆಲ್ಸೋ ಇಂಪ್ಯಾಕ್ಟ್. ಅದಕ್ಕೆ ಅನುಪಾನ ಅಂತೇಳಿ ಆ ಅನುಪಾನ ಕಾನ್ಸೆಪ್ಟನ್ನು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಎಷ್ಟೋ ಸರಿ ಈ ಡಿಸೀಸಿಗೆ ಇದು ಮೆಡಿಸಿನ್ಸ್ ಕೊಡಬೇಕಂತ ಗೊತ್ತಿರುತ್ತೆ, ಬಟ್ ಯಾವುದು ಕಂಡೀಷನ್ ಯಾವುದ್ರ ಜೊತೆ ಕೊಡಬೇಕು ಅಂತ ಗೊತ್ತಿರ. ನಾವು ಎಷ್ಟೊಂದು ಸಲ ಹೇಳ್ತೀವಿ, ನಾನೀ ಸಿಗಲಿಲ್ವಾ ಅಂದರೆ ಬಿಸಿನೀರಲ್ಲಿ ತೊಗೊಂಬಿಡು, ಇಲ್ಲ ತಣ್ಣೀರಲ್ಲಿ ತೊಗೊಬಿಡು. ಸೊ ಇಟ್ ಮೇ ನಾಟ್ ಆ್ಯಕ್ಟ್ ವಾಟ್ ಇಟ್ ಈಸ್ ಟಾರ್ಗೆಟೆಡ್. ಕೆಲಸ ಮಾಡುತ್ತೆ, ಬಟ್ ಯಾವ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿ ಅದನ್ನು ಕೊಟ್ಟಿರ್ತೀವಿ ಅಲ್ಲಿ ತಕ್ಕ ರೀಚ್ ಆಗ. ಸೊ ಹಾಗಾಗಿ ಅನುಪಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಡಿಸೈಡಿಂಗ್ ಮೆಡಿಸಿನ್ಸ್. ಸೊ ಇದು ಇಷ್ಟ ಅಲ್ಲೇ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ ಎಲ್ಲದರಲ್ಲೂ ಯಾವಾಗ ಅಂದರೆ ಯಾವಾಗ ತೊಗೊಳಕ್ಕಾಗಲ್ಲ ಅಂದಿಸಿ. ಈಗ ಯಾವ ಟೈಮಲ್ಲಿ ಯಾವ ಮೆಡಿಸಿನ್ ಕೊಟ್ಟರೆ ತುಂಬ ಅದರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದನ್ನು ತುಂಬ ನೈಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ಬೆಳಗ್ಗೆ ಕೊಡುವಂಥ ಮೆಡಿಸಿನ್ಸ್ ಹೆಂಗಿರುತ್ತೆ, ಯಾವ ಟೈಮಲ್ಲಿ ತೊಗೋಬೇಕು. ಸೊ ಇವಾಗ ನಾನು ಯಾವ್ಯಾವ ಮೆಡಿಸಿನ್ಸು ಯಾವ ಟೈಮಲ್ಲಿ ತೊಗೊಟ್ರೆ ಒಳ್ಳೆಯದು ಅಂತ, ಆ ಟೈಮಲ್ಲಿ ಕೊಟ್ಟಾಗ ಅದ್ರ ಎಫಿಕಸಿ ಅದ್ರ ಬಯೋ ಅವೈಲಬಿಲಿಟಿ ತುಂಬ ಜಾಸ್ತಿ ಇತ್ತು. ಈಗ ಮಾರ್ನಿಂಗ್ ತೊಗೊಂಡ್ರೆ ಬೆಸ್ಟಾ ನೈಟ್ ತೊಗೊಂಡ್ರೆ ಬೆಸ್ಟ್ ಮೆಡಿಸಿನ್ಸ್ಗಳು? ಹಾಂ, ಇದು ಅದು ಹೆಂಗಿದೆ ಅಂದರೆ ಸರ್, ಆಯುರ್ವೇದದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಮೆಡಿಸಿನ್ ತೊಗೊಳೋದಕ್ಕೇ ಒಂದು ಥಿಯರಿ ಹೇಳಿದ್ದಾರೆ. ಇವಾಗ ಯಾಕೆ ಅಂತ ಹೇಳಿದ್ರು ಕಿಪ್ಪ 2 ಹೊತ್ತು ಅಂದರೆ ಒಂದು ನಾವು ಜನರಲ್ ಮೆಡಿಸಿನ್ ನೋಡ್ಬೇಕಾದ್ರೆ 8 ಅವರ್ ಆ್ಯಕ್ಟಿಂಗ್ ಮೆಡಿಸಿನ್ಸು 6 ಅವರ್ ಆ್ಯಕ್ಟಿಂಗ್ ಮೆಡಿಸಿನ್ಸು ಅಂತ ಈಗಿನ ಅಲೋಪತಿ ಮೆಡಿಸಿನ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಎವ್ರಿ 6 ಅವರ್ಸ್ ಒನ್ಸು, ಎವ್ರಿ 8 ಅವರ್ಸ್ ಒನ್ಸು. ಆಯುರ್ವೇದದಲ್ಲಿ ಆ ಟೈಮಿಂಗು ಜೊತೆಗೆ ದೇರ್ ಈಸ್ ಅನ್ ಎನರ್ಜಿ ಸೋರ್ಸ್. ಸರ್ ನೀವು ಬೆಳಿಗ್ಗೆ ತಕ್ಷಣ ನಿಮ್ಮ ಎನರ್ಜಿ ಇರುತ್ತೆ ಚೆನ್ನಾಗಿರೋದು. ಹಾಂ, ಹೌದಾ? ಸೊ ನೀವು ಈ ಸೂರ್ಯಕಾಂತಿ ಹೂ ನೋಡಿದ್ದೀರಾ? ಬೆಳಿಗ್ಗೆ ಎಲ್ಲಿರುತ್ತೆ, ಸಾಯಂಕಾಲ ಈ ಕಡೆ ಇರುತ್ತೆ ಸರ್, ಸೂರ್ಯನ ಕಡೆ ಎದ್ದಕ್ಕೂ ಬೆಳೆ. ಹೌದಾ? ಬೆಳಿಗ್ಗೆ ಸೂರ್ಯ ಪೂರ್ವದಲ್ಲಿದ್ದರೆ ಪೂರ್ವಕ್ಕೆ ಹೊರಡುತ್ತೆ, ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮ ಕಡೆ ಹೊರಡುತ್ತೆ. ವೈ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಬೀಚರ್. ಸೊ ಈಗ ನಾನು ಒಂದು ಮೆಡಿಸಿನ್ಸ್ ಕೊಡಬೇಕು ಅಂತಂದರೆ ಆ ಮೆಡಿಸಿನ್ಸ್ ವಿಲ್ ರಿಯಾಕ್ಟ್ ವಿತ್ ಔಟರ್ ಅಟ್ಮಾಸ್ಫಿಯರ್, ನೇಚರ್ ಜೊತೆಗೆ ಅದೊಂದು ಕಮ್ಯುನಿಕೇಷನ್ಸ್ ಇರುತ್ತೆ. ಆ ಮೆಡಿಸಿನ್ಸ್ ಒಳಗಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಅದು ಅಲ್ಲಿ ಕನೆಕ್ಟ್ ಆಗ. ಈಗ ನಾವು ಬೆಳಗ್ಗೆ ಕೊಡೋಂಥದ್ದು ಬೆಳಗ್ಗೆ ಬರುತ್ತಾ ಬಯೋ ಅವೈಲಬಿಲಿಟಿ ಇರುತ್ತಾ ಮೆಡಿಸಿನ್ಸ್ಗಳು ಬೆಳಗ್ಗೆ ಕೊಡಬೇಕು. ಸೊ ಇವಾಗ ಊಟಕ್ಕಿಂತ ಮುಂಚೆ ಇದನ್ನು ಬರುತ್ತೆ, ಊಟಕ್ಕಿಂತ ಮುಂಚೆ ತೊಗೋಬೇಕಾ ಊಟ ಬೆಳೆ ಬರಬೇಕಾ ಅಂತ. ಸೊ ಆಯುರ್ವೇದದಲ್ಲಿ ಪ್ರಾಗ್ಭುಕ್ತ, ಸಭುಕ್ತ, ಆಮೇಲೆ ಪೋಸ್ಟ್ಭುಕ್ತ ಅಂದರೆ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ,
ಊಟದ ಮಧ್ಯ ಅಥವಾ ಊಟ ಆದಮೇಲೆ ಅಥವಾ ಕೆಲವೊಂದು ಸರಿ ಮೂರು ಅಂತ ಅಂದರೆ ಎವ್ರಿ ಹಾಫ್ ಆನ್ ಅವರಿಗೆ ಒಂದೊಂದು ಸರಿ ಅಂದರೆ ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ಆಯುರ್ವೇದ ಸರ್. ಇಟ್ ಈಸ್ ನಾಟ್ ಓನ್ಲಿ ಸುಮ್ಮನೆ ಏನೋ ಒಂದು ಡೋಸೇಜ್ ಹೇಳಿದ್ರು, ಏನೋ ಒಂದು ಹೇಳಿದ್ರು, ಅದನ್ನಂಗಲ್ಲ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್, ಬಟ್ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಈಗ ಮೂರು ಯಾಕೆ ಕೊಡಬೇಕು? ಒಂದು ಮೂರು ಹತ್ರ ಪದೇ ಕೊಡೋಂಥ ಮೆಡಿಸಿನ್ಸ್. ಈಗ ಒಂದು ನೀವು ಸಿರಪನ್ನು ನಾನು 1 ಡೇಗೆ 30 ml ಅಂತ ಹಾಕ್ತೀನಿ. ಒಂದು ಪೇಷಂಟಿಗೆ ನಾನು ಅದೇ ಸಿರಪ್ನ 30 ml ಕೊಡ್ತೀನಿ ಒಂದು ಟೈಮ್. ಒಂದು ಪೇಷಂಟಿಗೆ ಅದೇ ಸಿರಪ್ನ 15 ml ಬೆಳಿಗ್ಗೆ 15 ml ರಾತ್ರಿ ಕೊಡ್ತೀವಿ. ಇನ್ನೂ ಒಂದು ಪೇಷಂಟಿಗೆ ಅದನ್ನೇ 3 ml 10 ಟೈಮ್ ಹೇಳ್ತಿದ್ದಕ್ಕೆ. ದ ಎಕ್ಸ್ಪೆಕ್ಟೇಷನ್, ಬಾಡಿ ರಿಕ್ವೈರ್ಮೆಂಟು ಆ್ಯಂಡ್ ದ ಮೋಡ್ ಆಫ್ ಆ್ಯಕ್ಷನ್ಸ್ ಅದು ಚೇಂಜ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಆನ್ಲೈನ್. ಸೊ ಹಾಗೆ ಮಾಡಿದಾಗ ಸೊ ಅವೆಲ್ಲ ಆಮೇಲೆ ಕ್ವಾಂಟಿಟಿ ಆಫ್ ಲಿಸ್ಟ್ ಅದನ್ನು ಹೇಳಿದ್ದಾರೆ. ರಕ್ತಿ ಪ್ರಮಾಣ, ಈಗ ನಾವು LG ಗಿಮ್ಜಿ ಅಂತೆಲ್ಲ ಹೇಳ್ತೀವೋ ಹಾಗೆ ರಕ್ತಿ ಪ್ರಮಾಣ. ನೀವು ಚ್ಯವನ್ಪ್ರಾಶ್ ಅಂತ ಕೇಳಿಯಬಹುದು, ಹೌದಾ? ಕೇಳಿ. ಚ್ಯವನ್ಪ್ರಾಶನ್ನ ಎಷ್ಟು ತೊಗೋತೀರಿ ಸರ್ ನೀವು? ಗೊತ್ತಿಲ್ಲ ಸರ್. 1 ಚಮಚ ತಿನ್ನಿ. ಅಂದರೆ ನೀವು ಆ್ಯಡಲ್ಲೆಲ್ಲ ನೋಡಿದಾಗ ಸೊ 1 ಚಮಚ ತಿಂದ ತಕ್ಷಣ ನಿಮ್ಗೆ ಎನರ್ಜಿ ಬರುತ್ತೆ. ಆ್ಯಕ್ಚುಲಿ ಪ್ರಾಶ ಅಂತಂದರೆ ನಿಮ್ಮ ಅಂಗೈ ತುಂಬ ಇರಬೇಕು. ಸೊ ಡೋಸೇಜ್ ಆಫ್ ದಟ್ ಚ್ಯವನ್ಪ್ರಾಶು ಒಂದು ಅಂಗೈ ಮುಷ್ಟಿ ತುಂಬ. ಪ್ರಾಶ ಅಂದರೆ ಹಿಡ್ಕೊಂಡು ತಿನ್ಬೇಕು, ಹತ್ತಿರಬೇಕು. ಬಟ್ ಆಗಿನ ದೇಹ ನಮ್ದಿಲ್ಲ. ಯಾಕಂದರೆ ಇದನ್ನೇ ನೀವು ಒಂದು 500 ವರ್ಷ ಇನ್ನು 800 ವರ್ಷದ ಹಿಂದಿನ ನಮ್ಮ ಎನ್ಸಿಸ್ಟರ್ ನೋಡಿದರೆ ಎಲ್ಲರೂ 6.5 7 ಫೀಟ್ ತನಕ ಇದೆ. ಮಹಾರಾಣಾ ಪ್ರತಾಪ್ ಅವ್ರು ಕೇಳಿ ಅವ್ರದ್ದು ಖಡ್ಗನೇ ಎಷ್ಟು ದೊಡ್ಡದಿತ್ತು, ಅವರು 7 ಫೀಟ್ ಏನೋ ಇದ್ರು ಅಂತ ಹೇಳ್ತಾ. ಆ ಬಾಡಿಗೆ ಹಾಗೆ ಡೋಸೇಜ. ಸೊ ಈಗ 1 ಚಮಚ, ಯಾಕಂದರೆ ನಾವು ಅಷ್ಟು ನಮ್ಮ ಇದನ್ನು ಇಳಿಸ್ಕೊಂಡಿವಿ. ಸೊ ಹಾಗಾಗಿ ಆ ಕಾಲ ಅವಾಗ ಹೇಳಿದ್ದು ಈಗ ಹೇಳೋದು. ಈಗ ನಾನು ಚ್ಯವನ್ಪ್ರಾಶ ಯಾರಿಗಾದರೂ ಒಂದು ಮುಷ್ಟಿ ತಿನ್ನುವಂಥ ಪಕ್ಕೆ ಸೊ ಅದಾಗಲಿ ಹೇಳಿದ್ದಾರೆ 1 ಮುಷ್ಟಿ ಕೊಡಬೇಕು, ಆಮೇಲೆ ಅದು ಇಂಡೈಜೆಷನ್ ಆಗಿಬಿಡುತ್ತೆ. ಸೊ ಇದನ್ನು ಡಾಕ್ಟರ್ ತಲೆಯಲ್ಲಿ ಇರಬೇಕು. ಸೊ ಆವಾಗ ಹೇಳಿರೋ ಡೋಸೇಜ್ನ ಈಗಿರೋಂಥ ಬಾಡಿಗೆ, ಈಗಿರೋಂಥ ಜನಗಳಿಗೆ ಅದು ಸೂಟೇಬಲ್ ಅದನ್ನು ಇಲ್ಲೋ, ಈಗಿನ ಕಾಲದಲ್ಲಿ ಅದು ಸೂಟೇಬಲ್ ಆಗುತ್ತೆ ಅಂತ ತಿಳ್ಕೊಂಡು ತೊಳೋದ್ರಲ್ಲೂ ನಮಗೆ ಸಕ್ಸಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಎಷ್ಟೋ ಆಗಿನ ಮಟ್ಟಿಗೆ ಆಗಿನ ಕಾಲದಲ್ಲಿ ಹೇಳಿರೋಂಥ ಪ್ರೊಸೀಜರ್ಸ್ಗಳನ್ನ ಸಮಥಿಂಗ್ ಅಕಾರ್ಡಿಂಗ್ ಟು ಟೈಮ್ ನಾವು ಮಾಡಿಫಿಕೇಷನ್ ಮಾಡ್ಕೋಬೇಕು. ಇವಾಗ ಅವಾಗಿಂದ ಏನೂ ಪ್ರೊಸೀಜರ್ಸ್ಗಳಿದೆ. ಅವಾಗ ಸುಶ್ರುತ ಸರ್ಜರಿ ಮಾಡ್ತಿದ್ರು. ಸರ್ಜರಿ ಒಳ್ಳೆ ಸರ್ಜರಿ ಈಸ್ ಎ ಫಾದರ್ ಆಫ್ ಸರ್ಜರಿ ಅಂತ ಎಲ್ಲರೂ ಒಪ್ಕೊಟ್ಟಿದ್ದಾರೆ. ಇವನ್ ಇಂಟರ್ನ್ಯಾಷನಲಿ ಹೀ ಈಸ್ ಕಾಲ್ಡ್ ಆ್ಯಸ್ ಅನ್ ಫಾದರ್ ಆಫ್ ಸರ್ಜರಿ ಅಂತ ಸುಶ್ರುತ. ಆವಾಗ ಸೊ ಅವರು ಈ ಮಧ್ಯಾಹ್ನ ಕೂಡಿಸ್ಬಿಟ್ಟು ಅನಸ್ಥೆಟಿಕ್ ಆ್ಯಕ್ಷನ್ ಮಾಡ್ತಿದ್ದ. ಇವಾಗ ಆಮೇಲೆ ಆವಾಗ ಟಾಲರೆನ್ಸಿ, ಆ ಪೇನ್ ಏನು ಟಾಲರೆನ್ಸಿ ಇತ್ತಲ್ಲ ಅದು ತುಂಬ ಹೈ ಇತ್ತು. ಅಂದರೆ ಜನಕ್ಕೆ ಆ ಪೇನ್ನ ತಡ್ಕೊಳ್ಳೋ ಕೆಪಾಸಿಟಿ ಇತ್ತು. ಈಗ ನಾನು ಹೊಟ್ಟೆ ಕಟ್ ಮಾಡಬೇಕಂದ್ರೆ ಅವನಿಗೆ ಸ್ವಲ್ಪ ನೋವು, ಈಗ ತುಂಬ ಜಾಸ್ತಿ ನೋವಾಗುತ್ತೆ, ಅನಾಫಿಲೆಟಿಕ್ ಶಾಕ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೊಂದು ಜನ ಆ ನೋವಿಗೆ ಸತ್ತೋಗ್ತಾರೆ. ಸೊ ಇವಾಗ ಅದಕ್ಕೆ ಅನಸ್ತೇಷಿಯಾ ಬರ್ತೀವಿ. ಆವಾಗ ಮದ್ಯ ಕೂಡಿಸಿತ್ತು, ಅದನ್ನು ಆಪ್ರೇಟ್ ಮಾಡಿತ್ತು ಇದೆ. ಹಾಗಂತ ಮದ್ಯ ಕೂಡಿಸೋದು ಅನ್ಸೈಂಟಿಫಿಕ್ ಹತ್ತಾರೆ. ಸೊ ಏನಾಗಿದೆ ಅಂದರೆ ಅದನ್ನು ಹೇಳಬೇಕಾದ್ರೆ ನಮಗೆ ತುಂಬ ಅದನ್ನು ರಾಂಗ್ ಇಂಟರ್ಪ್ರಿಟೇಟ್ ಮಾಡ್ಬೋದು. ಈಗ ಲಾಜಿಕಲಿ ನೋಡಿದ್ರೆ ಆಗಿನ ಜನಕ್ಕೆ ಆ ಟಾಲರೆನ್ಸ್ ಇರ್ತಿತ್ತು. ಇವಾಗ ಗಾಂಧೀಜಿನೇ 21 ದಿನ ಉಪವಾಸ ಇಡ್ತಿದ್ರು, ನಾವು ಉಪವಾಸ ಇರೋಕ್ಕಾಗತ್ತಾ? ಆ ಟಾಲರೆನ್ಸಿ ಆ ಪರ್ಸನಿಗಿತ್ತು. ಹಾಗಂದರೆ 21 ದಿನ ಯಾರೂ ಉಪವಾಸ ಇರ್ಲಿಕ್ಕೆ ಸಾಧ್ಯನೇ ಇಲ್ವಾ? ದ್ಯಾಟ್ ಈಸ್ ಅಂದರೆ ಈ ಕಾನ್ಸೆಪ್ಟ್ಗಳನ್ನು ಹೆಂಗೆ ಕೆಲವೊಬ್ಬರು ಅದನ್ನು ಡಿಮೋಟಿವೇಟ್ ಮಾಡಿದ್ದು ಅಥವಾ ಅದನ್ನು ಮಿತ್ ಅಂತ ಹೇಳೋಕ್ಕೆ ಶುರು ಮಾಡಿದ್ದು ಹೇಳೋದಕ್ಕೆ ಅದೊಂದು ಎಕ್ಸಾಂಪಲ್. ಸೊ ಅವೆಲ್ಲ ಪ್ರೊಸೀಜರ್ಸ್ ಇತ್ತು. ಅದನ್ನು ನಾವು ಈಗಿನ ಮಟ್ಟಿಗೆ ಅದನ್ನು ನಾನು ಮತ್ತೆ ಕೂಡಿಸಿ ನಾನು ಇವಾಗ ನಾನು ಸುಶ್ರುತ ಹೇಳೋಣ ನಾನು ಆಪ್ರೇಟ್ ಮಾಡ್ತೀನಿ ಅಂದರೆ ತಡ್ಕೊಳ್ಳೋ ಪೇಷಂಟ್ ಆ ಲೆವೆಲಿಗೆ ಇಲ್ಲಲ್ಲ. ಸೊ ಅದನ್ನು ನಾನು ನೋಡಿ. ಸೊ ಆ ಪ್ರೊಸೀಜರ್ಸ್ ಎಲ್ಲದು ಇವಾಗ ಪ್ಲಾಸ್ಟಿಕ್ ಸರ್ಜರಿ ಸ್ಟಿಲ್ ದೇ ಆರ್ ಪ್ರಾಕ್ಟಿಸಿಂಗ್ ವಿತ್ತು ಆ ಟೆಕ್ನಿಕ್ಗಳು. ಅದನ್ನೆಲ್ಲ ಇವಾಗಲೂ ಇದೆ. ಅಷ್ಟೊಂದು ಜನ ಅವ್ರನ್ನ ರೆಫರೆನ್ಸ್ ಆಗಿ ತೊಗೋತಾರೆ. ಬಟ್ ಇನ್ ಬಿಟ್ವೀನ್ ಸುಶ್ರುತ ಸಮೇತದ್ದು ಎಷ್ಟೋ ಸರ್ಜರಿ ಚಾಪ್ಟರ್ಸ್ಗಳ ಮಿಸ್ ಆಗಿದೆ, ಇನ್ನೂ ಸಿಗ್ತಾ ಇಲ್ಲ ನಾವು ಬಿಕಾಸ್ ಆಫ್ ದಟ್ ಇನ್ವೆಡೇಷನ್ಸ್. ಈ ಹೊರಗಡೆಯಿಂದ ಬಂದವರು ಅದನ್ನು ಹಾಳು ಮಾಡಿದೆ. ಸೊ ಕೆಲವೊಂದು ಮುಘಲ್ ಕಾಲ ಟೈಮಲ್ಲಿ ಆಯಿತು, ಆಮೇಲೆ ಬ್ರಿಟಿಷ್ ಟೈಮಲ್ಲಿ ಅದನ್ನು ಡೆಸ್ಟ್ರಾಯ್ ಮಾಡಿದ್ರು. ಬಟ್ ಏನು ಸಿಕ್ಕಿದ್ರೆ ಅದರಲ್ಲಿ ತುಂಬ, ಯಾಕಂದರೆ ಅವಾಗ ಅದನ್ನು ಹೆಂಗಿತ್ತು ಅಂದರೆ ಈ ವೇದಿಕ್ ಟ್ರಾನ್ಸ್ಫಾರ್ಮೇಷನ್ ಆಫ್ ನಾಲೆಜ್ ಹೆಂಗಿತ್ತು ಅಂತಂದರೆ ಎಲ್ಲರೂ ಟೆಕ್ಸ್ಟ್ ಮಾಡಿ ಡಾಕ್ಯುಮೆಂಟೇಷನ್ ಮಾಡೋದು ಭಾಳ ಕಡಿಮೆ ಇತ್ತು. ಅದನ್ನು ಏನಂದರೆ ಒಬ್ಬರು ಈ ಗುರುಕುಲ ಮುಖಾಂತರ ಒಬ್ಬರು ಬಾಯಿಯಿಂದ ತಾವು ಕೇಳಿಕೊಂಡು ಅದನ್ನು ತಾವು ತಲೆಯಲ್ಲಿ ಇಟ್ಕೋತಿದ್ದು. ಅಷ್ಟು ಕೆಪಾಸಿಟಿ
ನಮ್ಮವ್ರಿಗಿತ್ತು. ಕೃಷಿ ಮುನಿಗಳೆಲ್ಲ ಆಯುರ್ವೇದನ ಹಾಗೆ ಮಾಡ್ಕೊಂಡು ಅವ್ರದ್ದೆಲ್ಲ ತಲೆಯಲ್ಲೇ ಇರ್ತಿತ್ತು ಎಲ್ಲ. ಸೊ ಅದು ಯಾವಾಗ ಆ ಲೆವೆಲ್ ನಮ್ಗೆ ಕಡಿಮೆ ಆಯಿತು, ಟೆಕ್ಸ್ಟಲ್ ಫಾರ್ಮಲ್ಲಿ ಬರೋಕ್ಕೆ ಶುರು ಆದವೆಲ್ಲ. ಸೊ ಅಲ್ಲಿ ತನಕ ಎಲ್ಲದನ್ನು ವಿತೌಟ್ ಟೆಕ್ಸ್ಟೇ ಇತ್ತು, ಆ ನಾಲೆಜು, ಟ್ರಾನ್ಸ್ಫಾರ್ಮೇಷನ್ ಆಫ್ ಎವ್ರಿಥಿಂಗು. ಅದಕ್ಕೆ ಗುರುಕುಲ ಪದ್ಧತಿಯಲ್ಲಿರುವಂಥ ಎಲ್ಲ ಸ್ಟಡೀಸೂ ಹಾಗೆ ಇದೆ. ಸೊ ಆಯುರ್ವೇದನೂ ಹಾಗೆ ಇರೋದು. ಸೊ ಇವನ್ನೆಲ್ಲ ನೋಡಿದಾಗ ಒಂದು ನೀವು ಹೇಳ್ದಂಗೆ ರಸಬೀರ್ಯ ವಿಪಾಕ, ಅನುಪಾನ ಆ್ಯಂಡ್ ಟೈಮ್ ಆಫ್ ಮೆಡಿಸಿನ್ಸ್, ಕಾಲ, ಔಷಧಿ ಸೇವನ ಕಾಲ ಆಗ್ತೈತೆ. ಇದೂ ತುಂಬ ಇಂಪಾರ್ಟೆಂಟ್. ಇದನ್ನು ಮಾಡಲಾರ್ದೆ, ಇದಕ್ಕೆ ಲಕ್ಷ್ಯ ಕೊಡಲಾರ್ದೆ ನಾವು ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಮೇ ಬಿ 50-50 ಕೆಲಸ ಮಾಡ್ಬೋದು. ಸರ್, ಇಷ್ಟೆಲ್ಲ ಕೇಳಿದ್ಮೇಲೆ ನನಗೂ ಸ್ವಲ್ಪ ಡೌಟ್ಸ್ಗಳಿದ್ದಾವೆ. ನಾನು ರಿಸರ್ಚ್ ಮಾಡಬೇಕಿದ್ರೆ ಸ್ವಲ್ಪ ಡೌಟ್ಸ್ಗಳು ನನಗೂ ಇವು. ಈಗ ಜ್ವರ ಬರುತ್ತೆ, ಆಂಟಿಬಯೋಟಿಕ್ ಕೊಡ್ತಾರೆ. ಆಂಟಿಬಯೋಟಿಕ್ ಏನು ಮಾಡುತ್ತೆ, ಲೈಕ್ ನಮ್ಮ ಬ್ಯಾಕ್ಟೀರಿಯಾಸ್ನ ಕೊಲ್ಲುತ್ತೆ. ಆ ಥರ ಆಯುರ್ವೇದಿಕಲ್ಲಿ ಏನಾದರೂ ಆಂಟಿಬಯೋಟಿಕ್ ಥರ ಏನಾದರೂ ಇದೆಯಾ ಮೆಡಿಷನ್ಸ್? ಹಾಂ ಸರ್, ಇದು ಎಲ್ಲರೂ ನಂಗೆ ಕೇಳ್ತಾರೆ. ಸೊ ಈ ಆ್ಯಂಟಿಬಯೋಟಿಕ್ ಕಾನ್ಸೆಪ್ಟು ಇದೇನಾಗಿದೆಯಲ್ಲ, ಸೊ ಇದು ಆಯುರ್ವೇದದಲ್ಲಿ ಇಲ್ಲ ಸರ್. ಇಲ್ಲಿ ನಾನು ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ, ನಾವು ಈ ಅಲೋಪತಿಸಲ್ಲಿ ನೋಡೋ ವೇ ಹೆಂಗಿದೆ ಬಾಡಿನ ಅಂತಂದರೆ ಡಿಫ್ರೆನ್ಷಿಯಲ್ ಸ್ಟಡೀಸ್ ಅಂತಂದರೆ, ಸೊ ದೇಹನ ಡಿವೈಡ್ ಮಾಡ್ಕೊಂಡು ಅದನ್ನು ಅನಲೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ದೇಹ ತೊಗೊಂಡ ತಕ್ಷಣ ಒಂದು ಸಿಸ್ಟಮ್ ಬೇರೆ ಮಾಡ್ತಾರೆ, ಅದಕ್ಕೆ ಒಂದು ಸಿಸ್ಟಮ್ ಡೆವಲಪ್ ಆಗಿ ಅದರದ್ದೇ ಸ್ಪೆಷಲೈಸೇಷನ್ ಆಗುತ್ತೆ. ಈಗ ಹಾರ್ಟ್ನವ್ರದ್ದೇ ಬೇರೆ, ಸೊ ಲಂಗ್ಸ್ ಅವ್ರದ್ದೇ ಬೇರೆ, ಸೊ ಮೆಡಿಸಿನ್ನೇ ಬೇರೆ, ಸೊ ನ್ಯೂರೋಲಜಿನೇ ಬೇರೆ. ಸೊ ಇಲ್ಲಿ ಆಯುರ್ವೇದದಲ್ಲಿ ಈ ಥರ ದೇಹನ ಡಿವೈಡ್ ಮಾಡಲ್ಲ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸೊ ಒಂದನ್ನು ಹೋಲ್ ಬಾಡಿ ಅಂತ ತಗೋತೀವಿ. ಆ ಹೋಲ್ ಬಾಡಿ ಒಳಗಡೆ ಯಾವ ಸಿಸ್ಟಮ್ಗೆ ಏನಾದರೂ ಅಫೆಕ್ಟ್ ಆದರೆ ಅದರದ್ದು ಇಂಟರ್ಲಿಕ್ ಸಿಸ್ಟಮ್ಮು ಅಥವಾ ಇದರ ಹಿಂದೆ ಇರೋ ಸಿಸ್ಟಮ್ಮು ಬೇರೆ ಇದ್ದೇ ಇರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ನಲ್ಲಿ ನೋಡಿದಾಗ ಈ ಆ್ಯಂಟಿಬಯೋಟಿಕ್ಕು, ಪೇನ್ ಕಿಲ್ಲರು ಅಥವಾ ಈ ವೈಟಮಿನ್ಸ್ಗಳು ಈ ಥರ ಬರಲ್ಲ. ಓವರಾಲ್ ಇದಕ್ಕೆ ಕಂಪ್ಯಾರಿಟಿವ್ ನಾನು ಆಯುರ್ವೇದನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅಂತಂದರೆ, ಎವ್ರಿ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಕೆಲವೊಂದು ಫೈಟೋಕೆಮಿಕಲ್ಸು ಆ್ಯಂಡ್ ನ್ಯೂಟ್ರಸ್ಟಿಕಲ್ಸ್ ಅಂತ ಇರುತ್ತೆ. ಸೊ ಇದು ಏನಂದ್ರೆ ನ್ಯಾಚುರಲ್ ಆಗಿ ಆ ಮೆಡಿಸಿನಲ್ಲಿರುವಂಥ ಕೆಲವೊಂದು ಔಷಧಿ ಗುಣಗಳು. ಈಗ ನಮ್ಮ ದೇಹದಲ್ಲಿ ಏನೇ ನೀವೊಂದು ಫೀವರ್ ಬರಬೇಕು ಅಥವಾ ಏನೋ ನೋವು ಆಗಬೇಕು ಅಂದರೆ ದೆರ್ ಇಸ್ ಫಿಸಿಯೋಲಜಿಕಲ್ ಚೇಂಜ್ ಆಗುತ್ತೆ. ಇವಾಗ ನನಗೆ ಒಂದು ಜ್ವರ ಬರಬೇಕು ಅಂತಂದರೆ ನನ್ನ ಸಿಸ್ಟಮಲ್ಲಿ ಏನೋ ಒಂದು ಕೆಲಸ ಮಾಡಲಾರ್ದಕ್ಕೆ ಅಥವಾ ಇಮ್ಯುನಿಟಿ ಸರಿಯಾಗಿ ಕೆಲಸ ಮಾಡಲಾರ್ದಕ್ಕೆ ಹೊರಗಡೆಯಿಂದ ಬಂದಿರೋಂಥ ಬ್ಯಾಕ್ಟೀರಿಯಾ ಅದು ತಾನು ಒಳಗಡೆ ಹೋಗ್ಬಿಟ್ಟು ಅದರ ಸಂತತಿ ಜಾಸ್ತಿ ಮಾಡಿಕೊಂಡು ಟಾಕ್ಸಿನ್ಸ್ನ ಹೊರಗಡೆ ಹಾಕೊಂಡಾಗ ನನ್ನ ದೇಹ ಅದನ್ನು ಇನ್ಫೆಕ್ಷನ್ನಿಗೆ ರಿಯಾಕ್ಟ್ ಮಾಡೋದಕ್ಕೆ ಫೀವರ್ ಮಾಡುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಲೋಪತಿ ಒಳಗಡೆ ಅಂತಂದರೆ, ಅದಕ್ಕೆ ಆ್ಯಂಟಿಬಯೋಟಿಕ್ ಅಂದರೆ ಆ ರಿಲೇಟೆಡ್ ಬ್ಯಾಕ್ಟೀರಿಯಾ ಕಿಲ್ ಮಾಡೋಂಥ ಒತ್ತು ಮೆಡಿಸಿನ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ಕೊಟ್ಟಾಗ ಅದೇನು ಮಾಡುತ್ತೆ, ಬ್ಲಡ್ ಸ್ಟ್ರೀಮಲ್ಲಿ ಅಥವಾ ಎಲ್ಲ ಟಿಶ್ಯೂ ಇರೋದನ್ನು ಅದು ಆ ಬ್ಯಾಕ್ಟೀರಿಯಾನ ಹುಡುಕಿ ಕೊಲ್ಲೋಕ್ಕೆ ಶುರು ಮಾಡುತ್ತೆ. ಬಟ್ಟು ಇದು ಯಾವಾಗಾಗಿದೆ, ಸೊ ಈ ಬ್ಯಾಕ್ಟೀರಿಯಾನ ಬಿಟ್ಟಿದ್ದೆ ಯಾರು? ಈಗ ನಾನು ಉಸಿರು ತೊಗೋತೀನಿ ಅಂದರೆ ಅಥವಾ ನೀರು ಕುಡಿತೀನಿ ಅಂದರೆ ಅದರಲ್ಲಿ ಲ್ಯಾಕ್ಸ್ ಟುಗೆದರ್ ಬ್ಯಾಕ್ಟೀರಿಯಾ ನಮ್ಮ ಒಳಗಡೆ ಹೋಗುತ್ತೆ. ಈಗ ನಮ್ಮ ಒಂದು ಉಸಿರಲ್ಲಿ 1,00,000 ಬ್ಯಾಕ್ಟೀರಿಯಾ ಒಂದ್ಸರಿ ಹೋಗುತ್ತೆ. ಅದು ಯಾಕೆ ನನಗೆ ಇನ್ಫೆಕ್ಷನ್ ಮಾಡಲಿ? ಸೊ ಅದನ್ನು ಫೈಟ್ ಮಾಡೋದಕ್ಕೆ ನನ್ನ ದೇಹದಲ್ಲಿ ಒಂದು ಇಮ್ಯುನಿಟಿ ಇಲ್ಲ. ಆ ಇಮ್ಯುನಿಟಿ ಒಳಗಡೆ ತುಂಬ ಕಮ್ಯುನಿಕೇಷನ್ಸ್ಗಳು ಆಗ್ತಾ ಇರುತ್ತೆ ದೇಹದಲ್ಲಿ. ಅಂದರೆ ಯಾವ ಬಾಡಿಗೆ ಏನಾದರೂ ಟಿಶ್ಯೂಗೆ ಫಾರಿನ್ ಬಾಡಿ ಬಂತ ಅಲ್ಲೊಂಥರ ಸೆಲ್ಗಳಿಗೆ ಹೋಗ್ಬಿಟ್ಟು ಅದನ್ನು ಎಂಗಲ್ಪ್ ಮಾಡೋಂಥ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ. ಅದಕ್ಕೆ ಫೈಗೋಸೈಟಿಕ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ಇಮ್ಯುನಿಟಿ ಸೆಲ್ಸ್ಗಳು ಅಂತ ಹೇಳ್ತೀವಿ. ಆ CD4 ಆ ಥರ ಕೆಟಗರಿ ಸೆಲ್ಸ್ಗಳು ಆಗ್ತಿರುತ್ತೆ. ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನನ್ನ ದೇಹದ ಒಂದು ಸದೃಢ ಶಕ್ತಿ, ಆ ಸಿಸ್ಟಮಿಗೆ ಒಂದು ಕೋರಿಲೇಷನ್ಸ್ ಇರಬೇಕು. ವೆನ್ ಇಟ್ ಫೇಲ್ಸ್ ಆವಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆಯುರ್ವೇದ ಏನು ಮಾಡುತ್ತೆ, ಆ ಸಿಸ್ಟಮನ್ನು ಕೊಲ್ಲೋದಕ್ಕಿಂತ ಅಥವಾ ಆ ಬ್ಯಾಕ್ಟೀರಿಯನ್ನು ಕೊಲ್ಲೋದಕ್ಕಿಂತ ಈ ನಾನು ಕೊಡೋ ಮೆಡಿಸಿನ್ಸ್, ಫಾರ್ ಎಕ್ಸಾಂಪಲ್ಲು ನನ್ನ ಜ್ವರಕ್ಕೆ ಕೊಡೋಂಥ ಮೆಡಿಸಿನ್ಸ್ ಹೋಗಿ ಏನು ಮಾಡುತ್ತೆ ಅಂತಂದರೆ, ಫಸ್ಟು ಇಟ್ ವಿಲ್ ಏನು ಆ ಬ್ಯಾಕ್ಟೀರಿಯಾ ಲೋಡ್ ಮಾಡಿ ಯಾವುದು ಸಿಸ್ಟಮ್ ಬ್ಲಾಕ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಫೀವರ್ ಜಾಸ್ತಿ ಆಗಬೇಕಾದ್ರೂ ನನ್ನ ಸ್ವೆಟ್ ಗ್ಲ್ಯಾಂಡು ಬ್ಲಾಕ್ ಆಗಿರುತ್ತೆ. ಯಾಕೆಂದರೆ ಅದು ಥಲೆಮಸ್ದು ರಿಯಾಕ್ಟ್ ಮಾಡಲ್ಲ ಬಿಕಾಸ್ ಆಫ್ ಟಾಕ್ಸಿಕ್ಸು. ಅದು ಸ್ವೆಟ್ ಆಗಿ ಟೆಂಪ್ರೇಚರ್ನ ಹೊರಗೆ ಹಾಕೋದನ್ನು ನಿಲ್ಲಿಸ್ಬಿಟ್ಟಿರುತ್ತೆ. ಆಯುರ್ವೇದ ಕೆಲಸ ಏನು ಮಾಡುತ್ತೆ, ಆ ಟೆಂಪ್ರೇಚರ್ ನಿಲ್ಲಿಸೋಂಥ ಏನು ಸಿಸ್ಟಮ್ ಇರುತ್ತಲ್ಲ ಅದಕ್ಕೂ ಬೂಸ್ಟ್ ಮಾಡುತ್ತೆ. ಸೊ ಅದಿರೋಂಥ ಶಾಕ್ನ ಅದನ್ನು ರಿಮೂವ್ ಮಾಡೋದಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಯಾವ್ಯಾವ ಸಿಸ್ಟಮ್ ಸಫರ್ ಆಗಿದೆಯಲ್ಲ ಅದನ್ನು ಇಂಪ್ರೂವ್ ಮಾಡುತ್ತೆ. ಅವಾಗೇನು ಮಾಡುತ್ತೆ, ಸಡನ್ನಾಗಿ ಮಲ್ಕೊಂಡಿದ್ದು ಸಿಸ್ಟಮ್ ಎದ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಂಟಿ ಇನ್ಫ್ಲಮೇಷನ್ ಅಂತ. ಆ್ಯಂಟಿ ಇನ್ಫ್ಲಮೇಷನ್ನು, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ಸೊ ಇವು ಎರಡೂ ಎಲ್ಲ ಆಯುರ್ವೇದಿಕ್ ಡ್ರಗ್ಗಲ್ಲಿ ಇರುತ್ತಾ ಕ್ವಾಲಿಟೀಸ್.
ಸೊ ಇದು ಮಾಡಿದಾಗ ನಿಮ್ಮ ಆ ಬ್ಯಾಕ್ಟೀರಿಯಲ್ ಲೋಡನ್ನು ಅದು ತಾನೇ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟಾಗಿ ನಿಮಗೆ ಈಗ ಆ್ಯಂಟಿಬಯೋಟಿಕ್ ತೊಗೊಂಡಾಗ ಕೆಲವೊಂದು ವಿಟ್ರೋಲ್ ಅಥವಾ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ. ಎಷ್ಟೋ ಆ್ಯಂಟಿಬಯೋಟಿಕ್ನ ಕೊಟ್ಟಾಗ ಊಟನೇ ಸೇರಲ್ಲ. ಆ್ಯಂಡ್ ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ಗಳು ಶುರುವಾಗುತ್ತೆ, ಕೆಲವೊಬ್ಬರಿಗೆ ತುಂಬ ಬಾಯಲ್ಲಿ ಹುಣ್ಣಾಗೋದು. ಯಾಕೆಂದರೆ ಅದು ಮೆಡಿಸಿನ್ಸ್ ಒಳಗಡೆ ಹೋದಾಗ ಬ್ಯಾಕ್ಟೀರಿಯಾ ಕಿಲ್ ಮಾಡೋದ್ರ ಜೊತೆಗೆ ಅದ್ರ ಸಿಮಿಲ್ಯಾರಿಟಿ ಇರುತ್ತಾ ಕೆಲವೊಂದು ಆರ್ಗನ್ಗಳನ್ನು ಡ್ಯಾಮೇಜ್ ಮಾಡೇ ಇರುತ್ತೆ. ಸೊ ಅದರಿಂದ ಆ ಥರ. ಬಟ್ ಆಯುರ್ವೇದದಲ್ಲಿ ಅದು ನ್ಯಾಚುರಲ್ ಆಗಿ ಹೋಗಿ ದೇಹಕ್ಕೆ ಬೇಕಾಗಿರೋಂಥ ಮಟೀರಿಯಲೇ ಹೋಗಿದೆ. ಸೊ ಇಟ್ ಈಸ್ ನಾಟ್ ಎಕ್ಸ್ಟ್ರಾಕ್ಟೆಡ್ ಫಾರಿನ್ ಡಿಸೈನ್ಡ್ ಮಟೀರಿಯಲ್ ಅಲ್ಲ. ಸೊ ನಾವು ದಿನನಿತ್ಯ ಯೂಸ್ ಮಾಡೋದರಲ್ಲೇ ಕೆಲವೊಂದು ಮಾಡಿಫೈಡ್ ಆಗಿರೋಂಥ ಕಾಂಪೋಸಿಷನ್ಸ್ ಹೋದಾಗ ಬಾಡಿ ವಿಲ್ ಅಕ್ಸೆಪ್ಟ್ ಇಟ್, ಬಾಡಿ ವಿಲ್ ನಾಟ್ ಫೀಲ್ ಇಟ್ ಇಸ್ ಇನ್ ಫಾರಿನ್. ಸೊ ಹಾಗಾಗಿ ಅದಕ್ಕೆ ರಿಯಾಕ್ಟ್ ಆಗಿ ಅದ್ರ ಜೊತೆಗೆ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ನೂ ಅಲ್ಲ. ಸೊ ಆಯುರ್ವೇದದಲ್ಲಿ ಆ್ಯಂಟಿಬಯೋಟಿಕ್ ಅನ್ನೋಕ್ಕಿಂತ ಆ್ಯಕ್ಟಿವ್ ಆಗಿ ಬ್ಯಾಕ್ಟೀರಿಯನ್ ಕಿಲ್ ಮಾಡಲ್ಲ, ಪ್ಯಾಸಿವ್ ಆಗಿ ಕಿಲ್ ಮಾಡಿಸೆ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ವಿತ್ ಆಯುರ್ವೇದಿಕ್ ಮೆಡಿಸಿನ್ನು ಅಲೋಪತಿ ಮೆಡಿಸಿನ್ಸ್ ಅಂತ ಹೇಳಿ. ಅದ್ರ ಜೊತೆಗೆ ಡಯಟ್ನ ಈಗ ಪ್ರಿಫರ್ ಮಾಡ್ತೀವಿ ಸರ್. ಸೊ ಇಲ್ಲಿ ಆಯುರ್ವೇದಿಕ್ ಡಯಟು ಅಲೋಪತಿಕ್ ಡಯಟ್ ನೋಡಿದಾಗ ದರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ನಾನು ಡಯಟ್ ಅಂತ ನಾನು ನೋಡಿದಾಗ ನಾನು ಆಲ್ಮೋಸ್ಟ್ ಈ ಡಯಟಿಷಿಯನ್ಸು ಅಥವಾ ನಾವು ಕಾಮನ್ ಆಗಿ ನೋಡೋದೇನಂದರೆ ವಿ ವಿಲ್ ಫಿಕ್ಸ್ ಆನ್ ಕ್ಯಾಲರೀಸ್, ಅದರಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟು ನಾನು ಸೆಡೆಂಟ್ರಿ ಇದ್ದೀನೋ ಅಥವಾ ಆ್ಯಕ್ಟಿವ್ ಆಗಿದ್ದೀನೋ ಅಥವಾ ಮಾಡ್ರೇಟ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನನ್ನ ಕ್ಯಾಲರೀಸ್ 6 ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟು ಮ್ಯಾಕ್ರೋನ್ಯೂಟ್ರಿಯೆಂಟು ಪೋರ್ಷನು ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ ಇದೆಲ್ಲದೂ ಓಕೆ ನನ್ನ ದೇಹ ಸ್ಟ್ರಕ್ಚರ್ ತಕ್ಕ. ಇದನ್ನು ನಾನು ಕೊಡೋದು ಯಾವುದ್ರ ಮುಖಾಂತರ? ಬಾಯಿ ಮುಖಾಂತರ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಮುಖಾಂತರ. ಈಗ ನಾ ಕ್ಯಾಲ್ರಿನೂ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತೀನಿ, ಅದನ್ನು ಯೂಟಿಲೈಸ್ ಮಾಡೋಂಥ ಅದು ಮಷೀನೇ ಸರಿ ಇಲ್ಲ ಹೊರಗಡೆ ಅಂತ. ಇನ್ನು ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಕಾಳುಗಳನ್ನ ತೊಗೊಂಡೋಗಿ ಸೊ ನಾನು ಮಲ್ಟಿಗ್ರೀನ್ ಆಟ ಬೇಕು, ನಾನು ಹೋಗ್ಬಿಟ್ಟು ಮಷೀನಲ್ಲಿ ಹಾಕಿ ಹಿಟ್ ಮಾಡಬೇಕು. ನಾನು ಮಷೀನಲ್ಲಿ ಹಾಕ್ತೀನಿ, ಅದು ಮಷೀನ್ ಹೆಂಗಿರುತ್ತೆ ಅಂದರೆ ಕೆಲವೊಂದನ್ನು ಬಂದ್ ಮಾಡುತ್ತೆ, ಕೆಲವೊಂದನ್ನು ಪೌಡರ್ ಮಾಡಲ್ಲ. ಸೊ ಪಾರ್ಷಿಯಲಿ ನಮ್ಗೇನು ಎಕ್ಸ್ಪೆಕ್ಟೇಷನ್ ಬೇಕು ಅದು ಆಗಲ್ಲ. ಇಟ್ ಈಸ್ ಅ ರಾಂಗ್ ವಿತ್ ಕಂಪೋಸಿಷನ್ನು ಅಥವಾ ಹೊರಗಡೆ ಬರೋ ಔಟ್ಪುಟ್. ಸೊ ಏನೇ ನಾನು ಕ್ಯಾಲ್ಕುಲೇಟ್ ಮಾಡಿದ್ರು ಅದನ್ನು ಜೀರ್ಣ ಮಾಡಿ ನನ್ನ ದೇಹದಲ್ಲಿ ಅಬ್ಸಾರ್ಬ್ ಮಾಡೋದಕ್ಕೆ ದೇರ್ ಈಸ್ ಅ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಡೈಜೆಸ್ಟಿಫೈಯರ್. ನಾವು ಅದನ್ನು ಆಯುರ್ವೇದದಲ್ಲಿ ಅಗ್ನಿ ಅಂತ ಇರ್ತೀವಿ. ಸೊ ಅದು ಸರಿಯಾಗಿದ್ದು ಇದ್ರ ಮೇಲೆ ಏನು ಆ ಅಗ್ನಿ ಕೆಪಾಸಿಟಿ ಮೇಲೆ ಇದನ್ನೆಲ್ಲ ನಾನು ಮಾಡಿದಾಗ ಸೊ ಡೆಫಿನೆಟ್ಲಿ ಅದು ಎಫೆಕ್ಟಿವ್ ಇರುತ್ತೆ. ಈಗ ನೋಡಿ, ಎಷ್ಟೋ ನಾವು ಡಯಟ್ ಪ್ಲ್ಯಾನ್ ಕೊಟ್ಟಾಗ ಎಲ್ಲ ಡಯಟ್ ಪ್ಲ್ಯಾನು ಎಲ್ಲರಿಗೂ ಸಕ್ಸಸ್ ಆಗಲ್ಲ. ಈಗ ನಾನು ವೈಟಮಿನ್ ಕ್ಯಾಪ್ಸುಲ್ಸ್ ಕಡಿಮೆ ಇದೆ ಅಂತ ಎಷ್ಟೊಂದು ಜನಕ್ಕೆ ನಾನು ವೈಟಮಿನ್ ಕೊಟ್ಟಾಗ ಆ ವೈಟಮಿನ್ ಅಬ್ಸಾರ್ಪ್ಷನ್ಸೇ ಆಗಿರೋದು, ಒಂದು 3 ತಿಂಗಳು ತೊಗೊಟ್ಟಿರ್ತಾರೆ. ಸೊ ಬಟ್ ಆದರೂ ಸ್ಟಿಲ್ ವೈಟಮಿನ್ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ. ಈಗ ಕೆಲವೊಬ್ರಿಗೆ ನಾನು ವೆಯ್ಟ್ ಲಾಸು, ವೆಯ್ಟ್ ಗೇನು ಇದು ನಾವು ಎಷ್ಟು ಮಾಡಿದಾಗ ಎಷ್ಟು ಸಕ್ಸಸ್ ಆಗಿದೆ, ಬಿಕಾಸ್ ನಾವು ಕೊಟ್ಟಿರೋ ಕರೆಕ್ಟ್ ಇದೆ, ಬಟ್ ಅದು ಆ್ಯಕ್ಟ್ ಮಾಡುವಂಥ ಪ್ಲೇಸ್ ಏನಿದೆಯಲ್ಲ ಅದನ್ನು ನಾವು ಕನ್ಸಿಡರೇ ಮಾಡಿಲ್ಲ ಅಲ್ಲೋಗ್ತಿ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಅದನ್ನು ಏನು ಮಾಡ್ತಾರೆ, ನೀವು ಏನೇ ಒಂದು ಫುಡ್ಡು ಅಥವಾ ಡಯಟ್ ಕೊಡಬೇಕಾದ್ರೆ ನಿಮ್ಮ ಅಗ್ನಿ ಬಲದ ಮೇಲೇ ಕೊಡ್ತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಜ್ವರ ಬಂದಾಗ ಈ ಥರ ಪತ್ತೆ ಮಾಡಿ ಅಂತ ಒಂದು ಆಯುರ್ವೇದದಲ್ಲಿ ಎಲ್ಲ ಡಿಸೀಸ್ಗಳಿಗೂ ನಾವು ಪಥ್ಯ ಅಪಥ್ಯ ಹೇಳ್ತೀನಿ. ಪಥ್ಯ ಅಪಥ್ಯ ಎದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಅಂದರೆ ನಮ್ಮ ಡೈಜೆಸ್ಟಿವ್ ಫೈರ್, ಅದು ಒಳಗಡೆ ಹೋದ್ಮೇಲೆ ಜೀರ್ಣ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮೇಲೆ ನಾವು ಪಥ್ಯ ಹೇಳ್ತೀವಿ. ಅಥವಾ ಅದರಲ್ಲಿರೋಂಥ ರಸಬೀಲೆ ದೀಪಕ ಅವಾಗ ಏನು ಮಾಡೋದಲ್ಲ ಅದು ಆ ಡಿಸೀಸಿಗೆ ಇಂಪ್ಯಾಕ್ಟ್ ಮಾಡಲಾರ್ದಂಗೆ ಒಂದು ಪ್ಲ್ಯಾನ್ ಮಾಡ್ತೀವಿ. ಸೊ ಅಲೋಪತಿಯಲ್ಲಿ ಹಾಗಿಲ್ಲ, ಬಟ್ ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಏನಂದರೆ ಕ್ಯಾಲರಿ ರಿಕ್ವೈರ್ಮೆಂಟು ಅಷ್ಟೇ. ಅಂದರೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಫೀಡಿಂಗ್, ನಾಟ್ ಯುಟಿಲೈಸಿಂಗ್. ಸೊ ಅದನ್ನು ನಾವು ಇವಾಗ ಏನು ಮಾಡಬೇಕು ಅಂದರೆ ಅದನ್ನು ಎರಡೂ ನಾವು ಇಂಟಿಗ್ರೇಟೆಡ್ ಮಾಡ್ಕೊಂಡಾಗ ಅಥವಾ ಅದನ್ನು ಡೈಜೆಸ್ಟಿವ್ ಫೈರು ಆ ಕಾನ್ಸೆಪ್ಟಲ್ಲಿ ಎರಡನ್ನೂ ನಾವು ಮಿಕ್ಸ್ ಮಾಡಿ ಫುಡ್ ಪ್ಲ್ಯಾನ್ ಮಾಡಿದಾಗ ತುಂಬ ಸಕ್ಸಸ್ಫುಲ್ ರೇಟ್ ಇರುತ್ತೆ. ಅದಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಈಸ್ ಆಲ್ವೇಸ್ ಬೆಸ್ಟ್ ದೆನ್ ಇಂಡಿವಿಜುವಲ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡಿದಾಗ ಡೆಫಿನೆಟಾಗಿ ಡಯಟನ್ನು ಆಯುರ್ವೇದದಲ್ಲಿ ಅಥವಾ ಇದರಲ್ಲಿ ಚೆನ್ನಾಗಿ ಮಾಡ್ಬೋದು. ಬಟ್ ಮೇಜರ್ಲಿ ಅಗ್ನಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲೋ ಅದನ್ನು ನಾವು ಲಕ್ಷ್ಯ ಇಡಬೇಕು ಅಂತಾರೆ. ಈ ಫಾಸ್ಟಿಂಗ್ ಮಾಡ್ತಾರೆ, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ 16 hours 18 hours ಮಾಡ್ತಾರೆ, ಆದರೂ ವರ್ಕ್ ಆಗ್ತಾಯಿರಲ್ಲ, ಎಲ್ಲೋ ಊರಿಗೆ ವರ್ಕ್ ಆಗುತ್ತೆ. ಅದಕ್ಕೂ ಅಗ್ನಿನೇ ಕಾರಣ. ಹೌದು, ಅಲ್ಲಿ ಅಗ್ನಿನೂ ಕಾರಣ. ಹಾಗೆ ಫಾಸ್ಟಿಂಗ್ ಅನ್ನೋದಕ್ಕೆ ತುಂಬ ಥಿಯರಿಗಳಿದೆ. ಇವಾಗ ನೀವು ಹೇಳೋದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು, ಕೀಟೋ ಡಯಟ್ಗಳು, ಒಂದೊಂದು ಕಾನ್ಸೆಪ್ಟಲ್ಲಿ ಒಂದೊಂದು ಥಿಯರಿಗಳು ಓಕೆ. ಬಟ್ ದೇಹಕ್ಕೆ ಒಂದು ಕಾನ್ಸೆಪ್ಟ್ ಇದೆ,
ಇವಾಗ ನನಗೆ ವೇಟ್ ಗೇನ್ ಆಗಿದೆ ಅಂದ್ರಿ ಸರ್, ಏನಕ್ಕಾಗಿರ್ಬೋದು? ಏನೋ ಒಂದು ಅಬ್ನಾರ್ಮಲ್ ಮೆಟಬಲೈಸೇಷನ್, ಅಂದರೆ ಯಾವುದು ನಾವು ತೊಗೊಂಡಿರೋ ಆಹಾರ ಎಲ್ಲಿ ಹೋಗಿ ಕನ್ವರ್ಟ್ ಆಗಬೇಕು ಅಲ್ಲಿ ಆಗ್ತಾ ಇರಲ್ಲ, ಬೇರೆ ಕಡೆ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿರೋ ಫುಡ್ಡು ಪ್ರಾಪರಾಗಿ ಬ್ರೇಕ್ ಡೌನ್ ಆಗಿ ಎನರ್ಜಿ ಸೋರ್ಸ್ ಅಂತೆ. ಸೊ ನಾವು ತೊಗೊಂಡಿರೋದು ಎಕ್ಸೆಸಿವ್ ಇರ್ಬೋದು ಅಥವಾ ಅಬ್ನಾರ್ಮಲ್ ಫಾರ್ಮೇಷನ್ಸ್ ಆಗ್ತಾರೆ, ಎರಡೂ ರೀಸನ್ ಇವೆ. ಸೊ ಇಲ್ಲಿ ಅಗ್ನಿನ ಅದು ಅಬ್ನಾರ್ಮಲ್ ಫಾರ್ಮೇಷನ್ ಮಾಡೋದು ಬಿಟ್ಟು ಅಥವಾ ಡೈಜೆಸ್ಟ್ ಮಾಡಲಾರ್ದು ಇನ್ನು ತೊಗೊಂಡಿರೋ ಫುಡ್ಡು ಸರಿಯಾಗಿ ಗ್ಲೂಕೋಸ್ ಯೂಸ್ ಆಗಿದ್ರೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ಅದನ್ನು ಬಿಟ್ಟಿದ್ದೇವುದು ಅಗ್ನಿ ಪ್ರಾಪರ್ ಡೈಜೆಸ್ಟ್ ಮಾಡಲಾರ್ದಕ್ಕೆ ಅಲ್ಲಿ ಹೋಗ್ಕೋತೀವ. ಸೊ ಅದನ್ನು ಅನಲೈಸ್ ಮಾಡಿಕೊಂಡು ಫಾಸ್ಟಿಂಗನ್ನು ಒಂದು ಪ್ಯಾಟ್ರನ್ ಅಂತ. ಆಯುರ್ವೇದದಲ್ಲಿ ಈ ಫಾಸ್ಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಲಂಘನಂ ಪರಮೌಷಧಂ ಅಂತ. ಅಂದರೆ ಫಾಸ್ಟಿಂಗ್ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳಿಗೂ ಅದು ಸಪೋರ್ಟ್ ಮಾಡುತ್ತೆ. ಬಟ್ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಸೊ ಅದನ್ನು ಮಾಡಿದಾಗ ಡೆಫಿನೆಟ್. ಇವಾಗ ಎಷ್ಟೊಂದು ವೆರೈಟೀಸ್ ಇದೆ ಫಾಸ್ಟಿಂಗಲ್ಲಿ. ಕೆಲವೊಂದು ಲಿಕ್ವಿಡ್ ಡಯಟ್ ಹೇಳ್ತೀವಿ, ಸ್ವಲ್ಪ ಸೆಮಿ ಸಾಲಿಡ್ ಡಯಟ್ಸ್ ಹೇಳ್ತೀವಿ, ಆಮೇಲೆ ಕಂಪ್ಲೀಟ್ ನಿರ್ಜಲ ಉಪವಾಸ ಆಗ್ತದೆ. ಎಷ್ಟೊಂದು ಜನ ನೀವು ನೋಡ್ತಾ ಇರಬೇಕು ಫಾಸ್ಟಿಂಗ್ ಮಾಡ್ತಾರೆ, ಈ ಏಕಾದಶಿ ಅಂತ ನಾವು ಮಾಡ್ತೀವಿ. ಸೊ 36 hours ಫಾಸ್ಟಿಂಗ್ ಇರ್ತಾರೆ. ಐ ಹ್ಯಾವ್ ಸೀನ್ ಪೀಪಲ್ 36 ಅವರ್ಸಲ್ಲಿ ಒಂದು ಡ್ರಾಪ್ ನೀರು ಕುಡಿಯಲ್ಲ. ಯಾಕೆ 36 ಅವರ್ಸೇ ಮಾಡಿದ್ದು? ಸೊ ಇದ್ರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ. ಮತ್ತು ಸೊ ಇನ್ನೊಂದು ಇದರಲ್ಲಾದರೂ ಮಾತಾಡ್ತಾ ಅಲ್ಲಿ ಏನಾಗುತ್ತೆ ಅಂದರೆ, ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ದೇಹದೊಳಗಡೆ ಕೆಲವೊಂದು ಡೆಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ಆ ಡೆಫಿಷಿಯನ್ಸಿ ಏನು ಮಾಡುತ್ತೆ, ಈ ಫ್ಯಾಗೋಸೈಟಿಕ್ ಆ್ಯಕ್ಷನ್ಸ್. ಸಮ್ ರಿಸರ್ಚರ್ಸ್ ಆರ್ ಪ್ರೂವ್ ಆನ್ ದ್ಯಾಟ್ ಮೇಕಿಂಗ್ ದಿಸ್ ಕೈಂಡ್ ಆಫ್ ಫಾಸ್ಟಿಂಗ್ ವಿಲ್ ಪ್ರಿವೆಂಟ್ ಕ್ಯಾನ್ಸರ್ಸ್. ಸೊ ಯಾಕೆಂದರೆ ಆಟೋಫ್ಯಾಗೋಸೈಟಿಕ್ ಆ್ಯಕ್ಷನ್ಸ್ ಆಗುತ್ತೆ ದೇಹದಲ್ಲಿ. ಆ ಆಟೋಫ್ಯಾಗೋಸೈಟಿಕ್ ಆ್ಯಕ್ಷನ್ಸು ಏನು ಮಾಡುತ್ತೆ ಅಂದರೆ, ನಿಮ್ಮ ದೇಹದಲ್ಲಿರುತ್ತ ಅಬ್ನಾರ್ಮಲ್ ಸೆಲ್ಸ್ಗಳು ಫೈಂಡ್ ಔಟ್ ಮಾಡಿಬಿಟ್ಟು ಕೊಲ್ತೆ. ಅದರದ್ದೇ ಅದೊಂದು ದೊಡ್ಡ ಥಿಯರಿ ಇದೆ ಅದು. ಸೊ ಬಟ್ ಫಾಸ್ಟಿಂಗ್ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದು, ಬಟ್ ಅದಕ್ಕೊಂದು ಪ್ಯಾಟ್ರನ್ ಇದೆ. ಆ ಪ್ಯಾಟ್ರನ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ ಡೆಫಿನೆಟ್ ಆಗಿ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಆ್ಯಂಡ್ ಡಯಟನ್ನು ನಾವು ಅಕಾರ್ಡಿಂಗ್ ಟು ಅಗ್ನಿ ಮಾಡಿಕೊಂಡು, ಆ್ಯಕ್ಚುಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಯೂಸ್ ಅನ್ ಶಾಕಿಂಗ್ ಟ್ರೀಟ್ಮೆಂಟ್ ಟು ದಿ ಬಾಡಿ ಅಥವಾ ಕೀಟೋ ಡಯಟು. ಬಟ್ ಇದರಲ್ಲಿ ಸಕ್ಸಸ್ ರೇಟ್ಗಿಂತ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ ಚಾನ್ಸಸ್ ಬರೋ. ಯಾಕಂದರೆ ಬಾಡಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಯಾವಾಗಲೂ ಬಾಡಿಗೆ ನಾನು ಸಡನ್ನಾಗಿ ಏದೋ ಶಾಪ್ ಮಾಡಿದರೆ ರಿಯಾಕ್ಟ್ ಮಾಡೋಕ್ಕೆ, ಈಗ ನಾನು ಸ್ಲೋಲಿ ಇಂಪ್ಲಿಮೆಂಟ್ ಮಾಡಿ, ಅಥವಾ ಅದನ್ನು ಈಗ ನಾನು ಕ್ಯಾಲರೀಸ್ನ ಡೌನ್ ಮಾಡಿಕೊಂಡು ಅಥವಾ ನನ್ನ ಡೈಜೆಸ್ಟಿವ್ ಫೈರ್ನ ಇಂಪ್ರೂವ್ ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಅದನ್ನು ಮಾಡ್ಕೊಂಡಾಗ ನಂದು ಫ್ಯಾಟ್ ಬರ್ನಿಂಗು ಅಥವಾ ಮೆಟಬಲಿಕ್ ಕರೆಕ್ಷನ್ಸ್ ಆಗುತ್ತೆ. ಹೊರತು ಸಡನ್ನಾಗಿ ನಾನು ಡೆಫಿಷಿಯೇಟ್ ಮಾಡೋದಿದೆಯಲ್ಲ ಬಾಡಿಗೆ. ಇವತ್ತು ದಿನ ತಿಂತಾ ಇರ್ತೀನಿ ಸರ್, ಒಂದು ದಿವಸ ಕೊಡಲಿಲ್ಲ ಅಂದರೆ ಸೆಲ್ಸ್ಗಳೆಲ್ಲ ಒಂಥರ ನೆಕ್ರೋಸ್ ಆದಂಗೆ ಆಗುತ್ತೆ. ಅಂದರೆ ಅದಕ್ಕೇನು ಒಂಥರ ಶಾಕಿಂಗ್ ಅನ್ನೋ. ಸೊ ಆ ಥರ ಮಾಡೋದು ಸ್ವಲ್ಪ ಒಳ್ಳೆಯದಲ್ಲ. ಯು ಪ್ಲ್ಯಾನ್ ಇಟ್, ಟೇಕ್ ಎ ಒಪಿನಿಯನ್ ನನ್ನ ಬಾಡಿಗೆ ಯಾವ. ಯಾಕಂದರೆ ಎಲ್ಲರಿಗೂ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸೂಟ್ ಆಗೋಲ್ಲ, ಎಲ್ಲರಿಗೂ ಕೀಟೋ ಡಯಟ್ ಸೂಟ್ ಆಗೋಲ್ಲ. ಸೊ ಟೇಕ್ ಎ ಒಪಿನಿಯನ್ ಆಫ್ ಸ್ಪೆಷಲಿಸ್ಟು ಹೊಸ ತೊಗೊಂಡು ನನಗೆ ಆ್ಯಪ್ ಸೂಟ್ ಇಲ್ಲ ಮಾಡೋದು ಒಳ್ಳೆಯದೇ. ಸರ್ ನಮ್ಮ ಚಾನಲ್ ಬಂದು ಈಗ ತುಂಬ ಥ್ಯಾಂಕ್ಸ್. ಏನಕ್ಕಂದರೆ ನನಗೆ ಎಷ್ಟೋ ಕ್ವಶನ್ಗಳು, ಏನು ಕ್ವಶನ್ಗೆ ಅರ್ಥನೂ ಗೊತ್ತಿರಲಿಲ್ಲ ಬಿಡಿ. ಅಂದರೆ ನಾಡಿ ಮಿಡ್ತ ಅಂದರೆ ಏನು, ಹೆಂಗೆ ಡಿಸೀಸ್ನ ನಾಡಿ ಮಿಡ್ತದಿಂದ ಕಂಡುಹಿಡಿಬೋದು, ಆ ಡಯಟ್ ಅಂದರೆ ಹಿಂಗೆ ಯಾವ ರೀತಿ ತೊಗೋಬೇಕು, ನೈಟಾ ಡೇನ, ಲೈಕ್ ಎಷ್ಟೋ ಕ್ವಶನ್ಸ್ಗಳು ಸರ್ ನನಗೆ ಗೊತ್ತೇ ಇರಲಿಲ್ಲ ಅಂದ್ಕೊಳ್ಳಿ. ಆಯುರ್ವೇದ ಅನ್ನೋದು ಒಂದು ಐಡಿಯಾ ಅಂತ ಅಂದರೆ ಬೇರೆ ಥರನೇ ಐಡಿಯಾ ಇತ್ತು. ನಿಮ್ಮ ಜೊತೆ ಮಾತಾಡಿದ್ಮೇಲೆ ಅದು ಬೇರೆ ಒಂದು ವ್ಯೂಗೆ ಹೋಗಿದೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೆಂಗೆ ಅರ್ಥ ಆಯಿತು, ಎಷ್ಟೊಂದು ಜನಕ್ಕೆ ಅದು ಅರ್ಥ ಆಗಿ ಅದರಿಂದ ಆಗೋಂಥ ಬೆನಿಫಿಟ್ಸ್ಗಳು ಅವ್ರು ತೊಗೊಂಡ್ರೆ, ಸೊ ನಾವು ನೀವು ಸೇರಿ ಮಾಡಿರೋ ಒಂದು ಪ್ರೋಗ್ರಾಮ್ದು ಒಂದು ಮೀನಿಂಗ್ಗಳು ಫುಲ್ಫಿಲ್ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಳ್ಳಿ ಸರ್. ಸೊ ಹೋಪ್ಫುಲಿ ನಮ್ಮ ಟ್ರೈ ನಾವು ಮಾಡೋಣ ಸರ್, ಮಿಕ್ಕದೆಲ್ಲ ಜನಗಳಿಗೆ ಬಿಡೋಣ. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.